ಓಕೆ, ಸೊ 3D ಜಾಮೆಟ್ರಿ ಮಾಡೋಣ. ಲಾಸ್ಟ್ ಇಯರ್ ಸಿಲೆಬಸ್ನಲ್ಲಿ ತುಂಬ ಸಿಲೆಬಸ್ ಡಿಲೀಟ್ ಆಗಿದೆ. ಪ್ಲೇನ್ ಅಂತ ಇತ್ತು. ಇವಾಗ ಆ ಪ್ಲೇನ್ ಅನ್ನೋದನ್ನ ಡಿಲೀಟ್ ಮಾಡಿಬಿಟ್ಟು ಇವಾಗ ಓನ್ಲಿ ಲೈನ್ ಮಾತ್ರ ಇಟ್ಟಿದ್ದಾನೆ. ಸೊ ಎಷ್ಟಾಗುತ್ತೆ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಓಕೆನಾ? ಫಸ್ಟ್ ಅಲ್ಲಿ ನಿಮಗೆ ಇದರಲ್ಲಿ ಏನೇನು ಟಾಪಿಕ್ಸ್ ಬರ್ತವೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಇದರಲ್ಲಿ ಮೇಜರ್ ಆಗಿ ಬರೋದೇ 4 ಟಾಪಿಕ್ ಕರೆಕ್ಟಾಗಿ ಓದಿದ್ರೆ. ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಡೈರೆಕ್ಷನ್ ರೇಷಿಯೋಸು ಮತ್ತೆ ಡೈರೆಕ್ಷನ್ ಕೊಸೈನ್ಸ್ ಬಗ್ಗೆ ಮಾತಾಡ್ತೀವಿ. ಎರಡನೇದು ಈಕ್ವೇಶನ್ ಆಫ್ ಲೈನ್ ಬಗ್ಗೆ ಮಾತಾಡ್ತೀವಿ ಇನ್ ಸ್ಪೇಸ್. ಓಕೆನಾ? ಯಾಕಂದ್ರೆ 2 ಡೈಮೆನ್ಷನ್ ಅಲ್ಲಿ ಪ್ಲೇನ್ ಅಲ್ಲಿ ನಾವು ಲೈನ್ಸ್ ಗಳ ಬಗ್ಗೆ ಓದಿದೀವಿ ಆಲ್ರೆಡಿ, ಸ್ಟ್ರೈಟ್ ಲೈನ್ಸ್ ಅಂತ. ಮೂರನೇ ಟಾಪಿಕ್ ಬಂದ್ಬಿಟ್ಟು ಆಂಗಲ್ ಬಿಟ್ವೀನ್ ದ ಲೈನ್ಸ್ ಅಂತ, ಆಂಗಲ್ ಬಿಟ್ವೀನ್ ಲೈನ್ಸ್ ಅಂತ ಓದ್ತೀವಿ. 4ನೇ ಟಾಪಿಕ್ ಬಂದ್ಬಿಟ್ಟು ಯಾವುದು ಓದಿರಲ್ಲಪ್ಪ, ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಅಂಡ್ ಪ್ಯಾರಲಲ್ ಲೈನ್ಸ್ ಅಂತ ನೀವು ಓದಿದ್ದೀರಾ, ಅಲ್ವಾ? ಸೊ ಇಷ್ಟು ಟಾಪಿಕ್ಸ್ಗಳು. ಸೊ ಮೊದಲನೇದಾಗಿ ನಾವೇನೋದನ್ನ ಡೈರೆಕ್ಷನ್ ರೇಷಿಯೋಸ್ ಅಂಡ್ ಡೈರೆಕ್ಷನ್ ಕೊಸೈನ್ಸ್ ಬಗ್ಗೆ ನೋಡೋಣ. ಡೈರೆಕ್ಷನ್ ರೇಷಿಯೋಸ್ ಅಂಡ್ DR ಅಂತ ಬರಿತೀನಿ ಅಷ್ಟೇ. DR ಅಂತ ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಅಂತ, DC ಅಂತ ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಅಂತ. ಸೊ ಆಲ್ರೆಡಿ ನೀವು ಸ್ವಲ್ಪ ಗೊತ್ತಿದೆ ಡೈರೆಕ್ಷನ್ ರೇಷಿಯೋಸ್, ಡೈರೆಕ್ಷನ್ ಕೊಸೈನ್ಸ್ ಬಗ್ಗೆ ಎಲ್ಲ. ಮತ್ತೆ ಸ್ವಲ್ಪ ಹೇಳೋಣ ಅಷ್ಟೇ, ಏನಿಲ್ಲ. ವೆಕ್ಟರ್ ಅಪ್ರೋಚ್ ಜಾಸ್ತಿ ಇರುತ್ತೆ ಇದರಲ್ಲಿ, ಏನು ಸಮಸ್ಯೆ ಇಲ್ಲ. ಸೊ ಇಫ್ ಯು ಕನ್ಸಿಡರ್ 3 ಡೈಮೆನ್ಷನಲ್ ಕೋಆರ್ಡಿನೇಟ್ ಸಿಸ್ಟಮ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್, 3 ಆಕ್ಸಿಸ್ ಇರುತ್ತೆ. ಯು ಟೇಕ್ ಎನಿ ಲೈನ್ ಇನ್ ಸ್ಪೇಸ್, ಸ್ಪೇಸ್ ನಲ್ಲಿ ಯಾವುದೋ ಒಂದು ಲೈನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ನಿಮ್ಗೆ ಗೊತ್ತಿದೆ ಪ್ಯಾರಲಲ್ ಲೈನ್ಸ್ಗೆ ಡೈರೆಕ್ಷನ್ ರೇಷಿಯೋಸ್ ಏನಿರುತ್ತೆ, ಪ್ರೊಪೋರ್ಷನ್ ಅಥವಾ ಸೇಮ್ ಇರುತ್ತೆ, ಪ್ರೊಪೋರ್ಷನ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ಅಂದ್ರೆ ಸಪೋಸ್ ಏನಾದ್ರೂ ಒಂದು ಲೈನ್ ಹಿಂಗಿತ್ತು ಅಂತ ಅಂದ್ರೆ ನಾವು ಸ್ಟ್ರೈಟ್ ಲೈನ್ ವೆಕ್ಟರ್ಸ್ ಅಲ್ಲಿ ಓದಿದ್ವಲ್ಲ, ಫ್ರೀ ವೆಕ್ಟರ್ಸ್ ಅಂತ. ಅಂದ್ರೆ ಐ ಕ್ಯಾನ್ ಈಸಿಲಿ ಶಿಫ್ಟ್ ದಿಸ್ ಲೈನ್ ಥ್ರೂ ದ ಆರಿಜಿನ್. ಓಕೆನಾ? ಹಿಂಗ್ ಶಿಫ್ಟ್ ಮಾಡ್ಬೋದು, ಲೈನ್ ಎಲ್ಲಿ ಬೇಕಾದ್ರೆ ಇರುತ್ತಿದೋ. ಓಕೆ, ಸೊ ನಾವು ಆರಿಜಿನ್ ಹತ್ರ ಶಿಫ್ಟ್ ಮಾಡ್ಬೋದು ಹಿಂಗೆ. ಸೊ ಒನ್ಸ್ ಯು ಶಿಫ್ಟ್ ದಿಸ್ ಲೈನ್ ಟು ದಿ ಆರಿಜಿನ್, ಪಾಸ್ ಥ್ರೂ ದ ಆರಿಜಿನ್ ತರ ಶಿಫ್ಟ್ ಮಾಡಿದ್ರೆ ದಟ್ ಸಬ್ಸ್ಟೆಂಡ್ ಸಮ್ ಆಂಗಲ್ ವಿತ್ ದಿ ಕೋಆರ್ಡಿನೇಟ್ ಆಕ್ಸಿಸ್. ಅಂದ್ರೆ ಸೊ ಇದು ಅಲ್ಫಾ ಸಬ್ಟೆಂಡ್ ಮಾಡುತ್ತೆ, ಅಲ್ಫಾ ಅಂತ ಅನ್ನೋಣ. ಸೊ ದಟ್ ಈಸ್ ಆಲ್ಫಾ ಇಸ್ ವಾಟ್ ಅಂತ ಅಂದ್ರೆ ಇಟ್ ಈಸ್ ದಿ ಆಂಗಲ್ ಮೇಡ್ ಬೈ ದಿಸ್ ಲೈನ್ ವಿತ್ ಎಕ್ಸ್ ಆಕ್ಸ್ ಅಂತ ಅನ್ನೋಣ. ಸೊ ದಿಸ್ ಇಸ್ ಬೀಟಾ ಅಂತ ಅನ್ನೋಣ, ದಿಸ್ ಇಸ್ ಗಾಮಾ ಅಂತ ಅನ್ನೋಣ. ಈ ತರ ಇದ್ದಾಗ ಕಾಸ್ ಆಫ್ ಅಲ್ಫಾನ, ಕಾಸ್ ಆಫ್ ಬೀಟಾನ ಮತ್ತೆ ಕಾಸ್ ಆಫ್ ಗಾಮಾನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಡೈರೆಕ್ಷನ್ ರೇಷಿಯೋ, ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ಅದನ್ನ ಸಿಂಪಲ್ ನೋಟೇಶನ್ ಹೆಂಗ್ ಬರಿತೀವಿ ಅಂದ್ರೆ LMN ಅಂತ ಕರಿತೀವಿ. ಕ್ಲಿಯರ್ ಆಯ್ತಲ್ವಾ? LMN ಅಂತ ಕರಿತೀವಿ. LMN ಅಂತ ಅಂದ್ರೆ ಏನು? ಡೈರೆಕ್ಷನ್ ಕೊಸೈನ್ಸ್ ಅಂತ. ಸೊ ಇದು ನಿಮ್ಗೆ ಗೊತ್ತಿರ್ಲಿ. LMN ಅಂತ ಅಂದ್ರೆ ಏನಪ್ಪ? ಡೈರೆಕ್ಷನ್ ಕೊಸೈನ್ಸ್ ಅಂತ. ಎನಿ ನಂಬರ್ಸ್ ವಿಚ್ ಆರ್ ಪ್ರಪೋರ್ಷನಲ್ ಟು ಡೈರೆಕ್ಷನ್ ಕೊಸೈನ್ಸ್ ಆರ್ ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀವಿ. ಡೈರೆಕ್ಷನ್ ರೇಷಿಯೋಸ್ ಅಂತ ಅಂದ್ರೆ ಯೂಶಲಿ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ABC ಅನ್ನೋ ಲೆಟರ್ನ ಯೂಸ್ ಮಾಡ್ತೀವಿ. ಸೊ ಇವು ಡೈರೆಕ್ಷನ್ ಕೊಸೈನ್ ರೇಷಿಯೋಸ್ ಅಂತ. ಎನಿ ನಂಬರ್ಸ್ ವಿಚ್ ABC ವ್ಯಾಲ್ಯೂಸ್ ಏನಿರ್ತವೆ ಅಂತ ಅಂದ್ರೆ ಲ್ಯಾಂಬ್ಡಾ L, ಲ್ಯಾಂಬ್ಡಾ M, ಲ್ಯಾಂಬ್ಡಾ N ತರ ಇರ್ತವೆ. ಅಂದ್ರೆ ನಿಮ್ಗೆ ಡೈರೆಕ್ಷನ್ ಆಂಗಲ್ಸ್, ಇದು ಅಲ್ಫಾ ಬೀಟಾ ಗಾಮನ ಡೈರೆಕ್ಷನ್ ಆಂಗಲ್ಸ್ ಅಂತ ಕರಿತೀವಿ. ಇವನ್ನ ಡೈರೆಕ್ಷನ್ ಕೊಸೈನ್ಸ್ ಅಂತ ಕರಿತೀವಿ. ಡೈರೆಕ್ಷನ್ ಕೊಸೈನ್ಸ್ ಬಂದ್ಬಿಡ್ತವೆ. ಅದಕ್ಕೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತವೆಲ್ಲವೂ ಕೂಡ ಏನಾಗ್ತವೆ? ಡೈರೆಕ್ಷನ್ ರೇಷಿಯೋಸ್ ಆಗ್ತವೆ. ಇವು ನೆನ್ಪಿರ್ಲಿ. ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಆರ್ ಇನ್ಫೈನೈಟ್ ಫಾರ್ ಎ ಗಿವನ್ ಲೈನ್. ಸೊ ಏನ್ ನಂಬರ್ ಬೇಕಾದ ದಟ್ ಲ್ಯಾಂಬ್ಡಾ ಮೇ ಬಿ ಎನಿ ರಿಯಲ್ ವ್ಯಾಲ್ಯೂ. ಓಕೆನಾ? ಸೊ ಇಷ್ಟೇ, ವೆರಿ ಸಿಂಪಲ್ ಟು ರಿಮೆಂಬರ್. LMN ಅಂತ ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಅನ್ಬೇಕು, ABC ಅಂತ ಅಂದ್ರೆ ಡೈರೆಕ್ಷನ್ ರೇಷಿಯೋ ಅನ್ಬೇಕು. LMN ಡೆಫಿನಿಷನ್ ಗೊತ್ತಿದೆ. L ಅಂದ್ರೆ ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ, ಇವೇ ನಮ್ಮ ಡೈರೆಕ್ಷನ್ ಕೊಸೈನ್ಸ್. ಸೊ ಇಷ್ಟೇ. ಇದಾದ್ಮೇಲೆ ನಾವು ಡಿಫ್ರೆಂಟ್ ಕೇಸಸ್ ನಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಹೆಂಗ್ ಕಂಡುಹಿಡಿತೀವಿ, ಡೈರೆಕ್ಷನ್ ರೇಷಿಯೋಸ್ ಹೆಂಗ್ ಕಂಡುಹಿಡಿತೀವಿ ಅಂತ ನಾವು ಈಗ ನೋಡ್ತಾ ಹೋಗೋಣ. ಸಿಂಪಲ್, ಜಾಸ್ತಿ ವರಿ ಮಾಡಕ್ ಹೋಗ್ಬಾರ್ದು, ಬರ್ಕೊಳ್ಳಿ. ಒಂದೆರಡು ಪಾಯಿಂಟ್ಗಳನ್ನ ಹೇಳ್ತೀನಿ, ರಿಮಾರ್ಕ್ಸ್ ಹೇಳ್ತೀನಿ. ಕರೆಕ್ಟ್ ಆಗಿ ಆ ರಿಮಾರ್ಕ್ಸ್ ನೋಡ್ಕೊಂಡ್ಬಿಡಿ ಸಾಕು. ಅದು ಬಿಟ್ರೆ ಬೇರೆ ಇನ್ನೇನು ಕೇಳಲ್ಲ. ಎಲ್ಲಾ ಕ್ವಶನ್ಸ್ ಬೇಸ್ಡ್ ಆನ್ ದಾಟೇ ಇರುತ್ತೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು
ಅಲ್ಫಾ ಬೀಟಾ ಗಾಮಾ ಕೊಟ್ರೆ, ಸೊ ಇಫ್ ಅಲ್ಫಾ ಬೀಟಾ ಗಾಮಾ ಆರ್ ದಿ ಡೈರೆಕ್ಷನ್ ಆಂಗಲ್ಸ್ ಅಂತ ಏನಾದ್ರು ಕೊಟ್ರೆ, ಡೈರೆಕ್ಷನ್ ಆಂಗಲ್ಸ್ ಅಂತ ಏನಾದ್ರು ಕೊಟ್ರೆ ಎಲ್ ಎಂ ಎನ್ ಕಂಡುಹಿಡಿಬಹುದಾ ಸರ್ ಅಂತ ಅಂದ್ರೆ, ಎಲ್ ಎಂ ಎನ್ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ನಾವು ಇವಾಗಲೇ ಹೇಳಿದೀವಿ ಏನಂತದ್ದು, ಕಾಸ್ ಅಲ್ಫಾ ಕಾಸ್ ಬೀಟಾ ಕಾಸ್ ಗಾಮಾ ಅಂತ. ಓಕೆ, ಸೊ ಇವನ್ನೇ ಡೈರೆಕ್ಷನ್ ಕೋಸೈನ್ಸ್ ಅಂತ ಕರಿತೀವಿ, ಡೈರೆಕ್ಷನ್ ಕೋಸೈನ್ಸ್ ಅಂತ ಕರಿತೀವಿ ಸಿಂಪ್ಲಿ. ಎರಡನೇ ಪಾಯಿಂಟ್ ನಿಮಗೆ ಗೊತ್ತಿರಬೇಕು, ಯು ನೋ ದ ರಿಲೇಶನ್ಶಿಪ್ ಬಿಟ್ವೀನ್ ಡೈರೆಕ್ಷನ್ ಕೋಸೈನ್ಸ್. ವಾಟ್ ಇಸ್ ದ ರಿಲೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಏನಿದು ಎಲ್ ಸ್ಕ್ವೇರ್ ಪ್ಲಸ್ ಎಂ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್ 1. ಯು ಟೇಕ್ ಎನಿ ಆರ್ಡರ್ ಟ್ರಿಪ್ಲೆಟ್, ಅಂದ್ರೆ ಆರ್ಡರ್ ಟ್ರಿಪ್ಲೆಟ್ ಇರುತ್ತೆ ಇವು. ಸೊ ಎಲ್ ಎಂ ಎನ್ ಅನ್ನೋದು ಡೈರೆಕ್ಷನ್ ಕೋಸೈನ್ಸ್, ಅವನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಮಸ್ಟ್ 1 ಬರಬೇಕು. ಓಕೆನಾ? ಸೊ ವೆರಿಫಿಕೇಶನ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಅಂಡ್ ಆಲ್ಸೋ ವಿ ಡಿಡ್ ಸಮ್ ಡಿಡಕ್ಷನ್ಸ್ ಅಲ್ವಾ. ಸೊ ಏನು ಇದನ್ನ ಮಾಡಿದ್ರೆ ಗೊತ್ತಾಗುತ್ತಲ್ವಾ, ಏನಾಗುತ್ತೆ ಹೇಳಿದು, ಕಾಸ್ ಸ್ಕ್ವೇರ್ ಅಲ್ಫಾ ಕಾಸ್ ಸ್ಕ್ವೇರ್ ಬೀಟಾ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ, ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು ಏನಾಗುತ್ತೆ 1 ಬರುತ್ತೆ. ಅದೇ ತರ ಸೈನ್ ಸ್ಕ್ವೇರ್ಗೂ ಓದಿದೀವಲ್ವಾ, ಸೈನ್ ಸ್ಕ್ವೇರ್ ಏನು ಓದಿದೀವಿ ಹೇಳು, ಸೈನ್ ಸ್ಕ್ವೇರ್ ಅಲ್ಫಾ ಸೈನ್ ಸ್ಕ್ವೇರ್ ಬೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಗಾಮಾಗೆ ಏನಂತ ಓದಿದ್ವಿ, ಬರ್ಸಿ ನೋಡಿ ನೆನ್ನೆ 2 ಅಂತ ಓದಿದೀವಿ. ಸಿಮಿಲರ್ಲಿ ಮೂರನೇದು, ಇದನ್ನ ಪದೇ ಪದೇ ರಿಪೀಟ್ ಮಾಡ್ತೀನಿ ಅಂದ್ರೆ ಈ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಓಕೆನಾ? ಕಾಸ್ 2 ಅಲ್ಫಾ ಕಾಸ್ 2 ಬೀಟಾ ಪ್ಲಸ್ ಕಾಸ್ 2 ಗಾಮಾ, ಆನ್ಸರ್ ಏನ್ ಬರುತ್ತೆ -1 ಬರುತ್ತೆ. ಸೊ ಇಷ್ಟು ವಿಷಯ ನಿಮ್ಗೆ ಗೊತ್ತಿರಬೇಕು. ಇದು ಒಂದ್ ಕತೆ. ಮೂರನೇ ರಿಮಾರ್ಕ್ ಏನಪ್ಪಾ ಅಂತ ಅಂದ್ರೆ, ನಿಮಗೆ 2 ಪಾಯಿಂಟ್ ಕೊಟ್ಬಿಡ್ತಾನೆ. ಓಕೆನಾ? ಸೊ ಒಂದು ಲೈನ್ ಇರುತ್ತೆ, ಈ ಲೈನ್ ಮೇಲೆ ನಿಮ್ಗೆ 2 ಪಾಯಿಂಟ್ ಕೊಡ್ತಾನೆ ಅಂತ ಅನ್ಕೋಣ, x1 y1 z1. ಇನ್ನೊಂದೇನೋ ಒಂದು ಲೈನ್ ಇರುತ್ತೆ, ಐ ಮೀನ್ ಪಾಯಿಂಟ್ x2 y2 z2 ಅಂತ. ಸೊ ಈ ತರ ಪಾಯಿಂಟ್ ಕೊಟ್ಟಾಗ ನಾವು ಡೈರೆಕ್ಷನ್ ರೇಷಿಯೋಸ್ ಫೈಂಡ್ ಔಟ್ ಮಾಡಬಹುದಾ ಅಂತ ಅಂದ್ರೆ, ಎಸ್ ವಿ ಕ್ಯಾನ್ ಫೈಂಡ್ ದಿ ಡೈರೆಕ್ಷನ್ ರೇಷಿಯೋಸ್. ಡೈರೆಕ್ಷನ್ ರೇಷಿಯೋಸ್ ಹೆಂಗ್ ಮಾಡಬೇಕಂತ ಅಂದ್ರೆ, ಡೈರೆಕ್ಷನ್ ರೇಷಿಯೋಸ್ ನೋಡು, ಆರ್ಡರ್ ಟೆಂಪ್ಲೇಟ್ ಅಲ್ವಾ. ಸೊ ನಾವ್ ಹಿಂಗ್ ಬರಿತೀವಿ. ಸೊ ಇದೆಲ್ಲ ಓದಿರ ಬೋರ್ಡ್ಸ್ ಅಲ್ಲಿ ಇರೋದೇ ಹೇಳ್ತಾ ಇರೋದು, ಎಕ್ಸ್ಟ್ರಾ ಇನ್ನೇನಿಲ್ಲ ಈ ಚಾಪ್ಟರ್ ಅಲ್ಲಿ. y2 minus y1 ಕಾಮಾ z2 minus z1. ಡೈರೆಕ್ಷನ್ ಕೋಸೈನ್ಸ್ ಹೇಳ್ಬೇಕಂತ ಅಂದ್ರೆ, ಡೈರೆಕ್ಷನ್ ಕೋಸೈನ್ಸ್ ಬೇಕಂತ ಅಂದ್ರೆ ನೀವು ಆ ಲೆಂತ್ ನ ನೀವು ಡಿವೈಡ್ ಮಾಡಬೇಕು. ಸೇಮ್ ಥಿಂಗ್, x2 minus x1 ಇರುತ್ತೆ, ಡಿವೈಡೆಡ್ ಬೈ ವಾಟ್, ಪಿ ಕ್ಯೂ ಮಾಡಬೇಕು. y2 minus y1 ಡಿವೈಡೆಡ್ ಬೈ ಪಿ ಕ್ಯೂ ಮಾಡಬೇಕು. z2 minus z1 ಡಿವೈಡೆಡ್ ಬೈ ಪಿ ಕ್ಯೂ ಮಾಡಬೇಕು. ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಷ್ಟೇ. ಓಕೆನಾ? ಸೊ ಅದರ ಲೆಂತ್ ನ ಡಿವೈಡ್ ಮಾಡಿದ್ರೆ ನಿಮ್ಗೆ ಡೈರೆಕ್ಷನ್ ಕೋಸೈನ್ ಸಿಗುತ್ತೆ. ಇದು ಒಂದು ವಿಷಯ ಗೊತ್ತಿರಬೇಕು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಸಪೋಸ್ ನಿಮ್ಗೆ ಡೈರೆಕ್ಷನ್ ರೇಷಿಯೋಸ್ ನ ಏನಾದ್ರೂ ಕೊಟ್ಟು ಡೈರೆಕ್ಷನ್ ಕೋಸೈನ್ಸ್ ನ ಕೇಳಿದ್ರೆ, ಇಫ್ ಎ ಬಿ ಸಿ ಆರ್ ದಿ ಡೈರೆಕ್ಷನ್, ಏನು ಎ ಬಿ ಸಿ ಅಂದ್ರೆ ಏನಂತ ಹೇಳಿದ್ರಪ್ಪ, ರೇಷಿಯೋಸ್ ಕೊಸೈನ್ಸ್, ರೇಷಿಯೋಸ್ ಏನಾದ್ರು ಆಗಿತ್ತು ಅಂತಂದ್ರೆ ಡೈರೆಕ್ಷನ್ ಕೋಸೈನ್ಸ್ ನ ಕಂಡುಹಿಡಿಯಕ್ಕೆ ಏನ್ ಫಾರ್ಮುಲಾ ಅಂತ ಅಂದ್ರೆ, ಡೈರೆಕ್ಷನ್ ಕೋಸೈನ್ಸ್ಗೆ ಸೇಮ್ ನಂಬರ್ ಅಲ್ಲಿ ಏನಿರುತ್ತೆ ಎ ಇರುತ್ತಲ್ವಾ, ಪ್ಲಸ್ ಆರ್ ಮೈನಸ್ ತಗೊಳ್ಳಿ, ಪ್ಲಸ್ ಆರ್ ಮೈನಸ್ ಎ ಡಿವೈಡ್ ಬೈ ಡೈರೆಕ್ಷನ್ ಕೋಸೈನ್ಸ್ 2 ರೀತಿಲಿ ಇರ್ತವೆ. ಯಾಕೆಂತಂದ್ರೆ ನಿಮ್ಗೆ ಅಲ್ಫಾ ಬೀಟಾ ಗಾಮಾ ಡೈರೆಕ್ಷನ್ ಆಂಗಲ್ಸ್ ಏನ್ ಡಿಫೈನ್ ಮಾಡಿರ್ತೀರಾ, ಅದು ನೀವು ಸ್ಟ್ರೇಟ್ ಆಂಗಲ್ ತಗೊಂಡ್ರೆ ನಿಮ್ಗೆ 2 ಬರ್ತಾವಲ್ವಾ, ಸಪ್ಲಿಮೆಂಟ್ ಕೂಡ ಇರುತ್ತಲ್ವಾ, ನಿಮ್ಗೆ ಒಂದು ಪ್ಲಸ್ ಬಂದ್ರೆ ಇನ್ನೊಂದು ಮೈನಸ್ ಬರುತ್ತೆ. ಪ್ಲಸ್ ಆರ್ ಮೈನಸ್ ಏನ್ ಬರ್ತಿಲ್ಲಿ, ಮ್ಯಾಗ್ನಿಟ್ಯೂಡ್ ನ ಡಿವೈಡ್ ಮಾಡ್ಕೊಳ್ಳಿ. ಇಫ್ ದಿಸ್ ಇಸ್ ದ ಥಿಂಗ್ ಏನಾಗುತ್ತೆ, ಇದು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ. ನೋಡಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಡೈರೆಕ್ಷನ್ ರೇಷಿಯೋಸ್ ಕೊಡೋದು ಒಂದೇನೆ. ನೋಡಿ ಈಗ ಡೈರೆಕ್ಷನ್ ರೇಷಿಯೋಸ್ ನ ಎ ಬಿ ಸಿ ಅಂತ ಅಂದ್ವಲ್ವಾ, ಅದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದಂದ್ರೆ ಹೆಂಗ್ ಬರೀತೀರಾ, ಎ ಐ ಕ್ಯಾಪ್ ಬಿ ಜೆ ಕ್ಯಾಪ್ ಸಿ ಕೆ ಕ್ಯಾಪ್ ಅಂತ. ಅಂದ್ರೆ ಈ ಕೋಎಫಿಷಿಯಂಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪೇ ನಾವ್ ಏನಂತ ಕರೆಯೋದು, ಡೈರೆಕ್ಷನ್ ಏನಂತ ಕರಿತೀವಿ, ಡೈರೆಕ್ಷನ್ ರೇಷಿಯೋಸ್ ಅಂತ ಕರಿತೀವಿ. ಅದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡಿಡಿದ್ರೆ ಇದೇ ತಾನೇ ಮ್ಯಾಗ್ನಿಟ್ಯೂಡ್ ಅಂದ್ರೆ, ಮ್ಯಾಗ್ನಿಟ್ಯೂಡ್ ಆಫ್ ವಾಟ್, ಮ್ಯಾಗ್ನಿಟ್ಯೂಡ್ ಆಫ್ ಆ ವೆಕ್ಟರ್ ಏನಾಗುತ್ತೆ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ತಾನೆ. ಅಂದ್ರೆ ಮ್ಯಾಗ್ನಿಟ್ಯೂಡ್ ನ ಡಿವೈಡ್ ಮಾಡ್ತಾ ಇದೀವಿ ಅಷ್ಟೇ, ಲೆಂತ್ ನ. ಇಲ್ಲೂ ಕೂಡ ಅದನ್ನೇ ಮಾಡಿದ್ ನಾವು. ನೆಕ್ಸ್ಟ್ ಏನ್ ಬರಿತೀವಿ, ಪ್ಲಸ್ ಆರ್ ಮೈನಸ್ ಬಿ ಅಪಾನ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್
ಪ್ಲಸ್ ಆರ್ ಮೈನಸ್ ಸಿ ಅಪಾನ್ ರೂಟ್ ಆಫ್, ನಾನು ಏನ್ ಹೇಳ್ತೀನಿ ಅಷ್ಟರಲ್ಲೇ ಇರುತ್ತೆ ಕಂಡ್ರೆ, ಎಕ್ಸ್ಟ್ರಾ ಏನು ಕೇಳೋದಿಲ್ಲ ಅವನು, ಬರ್ದಿಟ್ಕೊಂಡ್ಬಿಡಿ, ಇಷ್ಟಿರುತ್ತೆ. ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಕೊಟ್ರೆ ಡೈರೆಕ್ಷನ್ ಕೊಸೈನ್ ಕಂಡಿಯಪ್ಪ ಅಂದ್ರೆ ಕಂಡಿಡಿಬಹುದು. ಓಕೆನಾ? ಸೊ ಇಷ್ಟ, ಇನ್ನೇನಿಲ್ಲ. ಇದು ಬಿಟ್ಟು ಎಕ್ಸ್ಟ್ರಾ ಪಾಯಿಂಟ್ ಏನಪ್ಪಾ ಅಂದ್ರೆ 5ನೇ ಪಾಯಿಂಟ್, ಇದು ನೆನ್ಪಿಟ್ಕೋಬೇಕು. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ ಅಂತ ಕೇಳ್ತಾನೆ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಎಕ್ಸ್ ಆಕ್ಸಿಸ್ ಏನು ವೈ ಆಕ್ಸಿಸ್ ಏನು ಹೇಳ್ಬೇಕು, ಝೆಡ್ ಆಕ್ಸಿಸ್ ಏನು ಹೇಳ್ಬೇಕು. ಯಾಕಂದ್ರೆ ನಿಮ್ಗೆ ಈಕ್ವೇಶನ್ ಬಂದಾಗ ಇದೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ಎಕ್ಸ್ ಆಕ್ಸಿಸ್ಗೆ ಡೈರೆಕ್ಷನ್ ಕೊಸೈನ್ಸ್ ಬಂದ್ಬಿಟ್ಟು ಏನಿರುತ್ತೆ, 1 0 0 ಇರುತ್ತೆ. ವೈ ಆಕ್ಸಿಸ್ಗೆ 0 1 0 ಇರುತ್ತೆ. ಝೆಡ್ ಆಕ್ಸಿಸ್ಗೆ 0 0 1 ಇರುತ್ತೆ. ಓಕೆನಾ? ಸೊ ಇದು ಕತೆ. ಹೆಂಗ್ ಬಂತು ಅಂತ ಹೇಳ್ಬೇಕಾ? ಅಲ್ಫಾ ಏನಾಗುತ್ತಲ್ಲಿ, ಅಲ್ಫಾ 0 ಆಗುತ್ತೆ. ದ ಆಂಗಲ್ ಬಿಟ್ವೀನ್ ಎಕ್ಸ್ ಆಕ್ಸಿಸ್ ಅಂಡ್ ಇಟ್ ಸೆಲ್ಫ್ ಈಸ್ 0. ಕಾಸ್ 0 ಏನಾಗುತ್ತೆ, 1 ಆಗುತ್ತೆ. ಇನ್ನ ರಿಮೈನಿಂಗ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಲ್ವಾ, ಕೋಆರ್ಡಿನೇಟ್ ಆಕ್ಸಿಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. 90 90 ಇರುತ್ತೆ. ಕಾಸ್ 90 0, ಕಾಸ್ 90 0. ಸಿಮಿಲರ್ಲಿ ಫಾರ್ ವೈ ಆಕ್ಸಿಸ್ ಸೇಮ್ ಥಿಂಗ್, ಝೆಡ್ ಆಕ್ಸಿಸ್ ಸೇಮ್ ಥಿಂಗ್. ಓಕೆನಾ? ಸೊ ಇಷ್ಟು ನಿಮ್ಗೆ ಡೈರೆಕ್ಷನ್ ಕೊಸೈನ್ಸ್ ಮತ್ತೆ ಡೈರೆಕ್ಷನ್ ರೇಷಿಯೋಸ್ ಮೇಲೆ ನಿಮ್ಗೆ ಟಾಪಿಕ್ಸ್ಗಳು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಿಮ್ಗೆ ಏನಂತ ಹೇಳಿದ್ನಪ್ಪ ಅಲ್ಲಿ, ಈಕ್ವೇಶನ್ ಅಲ್ವಾ? ಎಸ್, ಈಕ್ವೇಶನ್ ಆಫ್ ಲೈನ್. ಈಕ್ವೇಶನ್ ಆಫ್ ಲೈನ್ ಇನ್ ಸ್ಪೇಸ್. ಈಕ್ವೇಶನ್ ಆಫ್ ಲೈನ್ ಇನ್ ಸ್ಪೇಸ್. ಸೊ ಈಕ್ವೇಶನ್ ಆಫ್ ಲೈನ್ ಇನ್ ಸ್ಪೇಸ್ ಅಂತ ಅಂದ್ರೆ ಒಂದು ಡಯಾಗ್ರಾಮ್ ಹೇಳ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. So this is x-axis, this is y-axis, this is z-axis. Okay? ಇದೊಂದು ಲೈನ್ ಇದೆ ಅಂತ ಅನ್ಕೊಳ್ಳೋಣ. So this is the line. We need to find the equation of line. So ಇಲ್ಲೊಂದು ಪ್ಯಾರಲಲ್ ವೆಕ್ಟರ್ ಇದೆ ಅಂತ ಅನ್ಕೋ. This is, I say this as b vector and any point on x-axis, I mean the line. Okay na? So ಈ ಪಾಯಿಂಟ್ ನ ಸಮ್ a of x1, y1, z1 ಅಂತ ಅನ್ಕೊಳ್ಳೋಣ. ಇಫ್ ದಿಸ್ ಇಸ್ ದ ಸಿನಾರಿಯೋ, ನಾವು ಈಕ್ವೇಶನ್ ನ ಕಂಡುಹಿಡಿಬಹುದು. ನೋಡು, ಈ ಚಾಪ್ಟರ್ ಅಲ್ಲಿ ಬರೋದು ಇದು ಒಂದೇ ಟಾಪಿಕ್. ಈಕ್ವೇಶನ್ ಆಫ್ ಲೈನ್ ಅಂತ ಅಂದ್ರೆ ಏನೇನ್ ಕೊಡ್ಬೇಕಂತ ಹೇಳ್ತಾನೆ. ಆ ಲೈನ್ ಮೇಲೆ ಒಂದು ಪಾಯಿಂಟ್ ಕೊಟ್ಟಿರ್ತಾನೆ, ಮತ್ತೆ ಅದಕ್ಕೆ ಪ್ಯಾರಲಲ್ ಆಗಿರೋ ಒಂದು ವೆಕ್ಟರ್ ಕೊಟ್ಟಿರ್ತಾನೆ ಅಷ್ಟೇ. ಪಾಯಿಂಟ್ ಮತ್ತೆ ವೆಕ್ಟರ್ ಎರಡು ಕೊಡ್ತಾನೆ. ಈಕ್ವೇಶನ್ ಹೇಳಪ್ಪ ಅಂತ ಕೇಳ್ತಾನೆ. ಸೊ ಇದನ್ನ ಹೆಂಗ್ ಹೇಳೋದಂತ ಅಂದ್ರೆ, ಈಕ್ವೇಶನ್ ನ ಎರಡು ತರ ಬರ್ತವೆ. ಈಕ್ವೇಶನ್ ಅಲ್ಲಿ ಎರಡು ತರ. ಒಂದ್ ಬಂದ್ಬಿಟ್ಟು ವೆಕ್ಟರ್ ಫಾರ್ಮ್ ಅಲ್ಲಿ ಒಂದ್ಸರಿ ಈಕ್ವೇಶನ್ ಹೇಳ್ತೀವಿ, ವೆಕ್ಟರ್ ಫಾರ್ಮ್. ಮತ್ತೆ ಇನ್ನೊಂದು ಕಾರ್ಟೀಷಿಯನ್ ಫಾರ್ಮ್ ಹೇಳ್ತೀವಿ. ವೆಕ್ಟರ್ ಫಾರ್ಮ್ ಹೆಂಗ್ ಹೇಳ್ತೀವಿ ಅಂತಂದ್ರೆ, ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಬಿ ಅಂತ ಹೇಳ್ತೀವಿ. ಸರ್ ದಟ್ ಈಸ್ ವೆಕ್ಟರ್ ಎ ಅಂತ ಹೇಳಿದ್ರಲ್ಲ, ಅದೇನು ಅಂತ ಕೇಳಿದ್ರೆ, ದಟ್ ಈಸ್ ನಥಿಂಗ್ ಬಟ್ ದಿ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಪಾಯಿಂಟ್. ಓಕೆನಾ? ಸೊ ಇದನ್ನೇ ನಾವು ವೆಕ್ಟರ್ ಎ ಅಂತ ಅನ್ನೋದು. ಅಂದ್ರೆ ಎ ಪಾಯಿಂಟ್ ಕೊಡೋದು ಒಂದೇನೆ, ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾನೆ ಅಂದ್ರೂ ಒಂದೇನೆ. ಓಕೆನಾ? ಅದನ್ನ IJK ನಲ್ಲಿ ಬರಿತೀವಿ. ಇಲ್ಲಾಂದ್ರೆ ಪಾಯಿಂಟ್ ಅಲ್ಲಿ x1 y1 z1 ತರ ಬರಿತೀವಿ ಅಷ್ಟೇ, ಇನ್ನೇನಿಲ್ಲ. ಬಿ ಅಂದ್ರೆ ಏನು, ಇಟ್ ಈಸ್ ಎ ಪ್ಯಾರಲಲ್ ವೆಕ್ಟರ್. ಓಕೆ, ಸೊ ಇಷ್ಟು ಕತೆ. ಸೊ ನೆಕ್ಸ್ಟ್ ಕಾರ್ಟೀಷಿಯನ್ ಫಾರ್ಮ್ ಏನಾದ್ರು ಕೇಳಿದ್ರೆ, ಕಾರ್ಟೀಷಿಯನ್ ಫಾರ್ಮ್ ಹೆಂಗಿರುತ್ತೆ ನೋಡೋದಿಕ್ಕೆ ಅಂತ ಅಂದ್ರೆ, ವೆರಿ ಸಿಂಪಲ್. ಇದರಿಂದ ಡಿರೈವ್ ಮಾಡಿದೀವಿ ನಾವು, ಇದನ್ನ ಡಿರೈವ್ ಮಾಡಿದೀವಿ, ನೀವು ಓದಿರ್ತೀರ ಬೋರ್ಡ್ಸ್ ನಲ್ಲಿ. ಡಿವೈಡೆಡ್ ಬೈ ಎ ಅಂತ ಓದಿರ್ತೀವಿ, y ಮೈನಸ್ y1 ಡಿವೈಡ್ ಬೈ ಬಿ ಅಂತ ಓದಿರ್ತೀವಿ, z ಮೈನಸ್ z1 ಡಿವೈಡ್ ಬೈ ಸಿ ಅಂತ ಓದಿರ್ತೀವಿ. ಸೊ ಇಲ್ಲಿ x1 y1 z1 ಅನ್ನೋದು ಪಾಯಿಂಟ್. ಎಲ್ಲಿದೆ ಆ ಪಾಯಿಂಟ್? ಲೈನ್ ಮೇಲಿದೆ. ಎ ಬಿ ಸಿ ಅನ್ನವೇನಪ್ಪ ಅಂದ್ರೆ ಡೈರೆಕ್ಷನ್ ರೇಷಿಯೋಸ್. ಈ ಲೈನ್ಗೆ ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ, ಈಗ ಸರ್ ಲೈನ್ ಡೈರೆಕ್ಷನ್ ರೇಷಿಯೋಸ್ ಹೆಂಗ್ ಕೊಟ್ಟಿರ್ತಾನೆ? ಆ ಲೈನ್ಗೆ ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ, ಇನ್ನೊಂದು ಯಾವ್ದೋ ಒಂದು ಪ್ಯಾರಲಲ್ ಕೊಟ್ಟಿರ್ತಾನೆ. ಯಾಕಂದ್ರೆ ಇವೆರಡು ಪ್ರಪೋರ್ಷನ್ ಅಥವಾ ಈಕ್ವಲ್ ಇರ್ಬೋದು. ಓಕೆನಾ? ಈ ಲೈನ್ದು ಡೈರೆಕ್ಷನ್ ರೇಷಿಯೋಸ್ ಇನ್ ದ ಸೆನ್ಸ್ ಈ ಲೈನ್ಗೂ ಡೈರೆಕ್ಷನ್ ರೇಷಿಯೋಸ್ ಅವೇ ಆಗ್ತವೆ. ಓಕೆನಾ? ಸೊ ಪ್ಯಾರಲಲ್ ವೆಕ್ಟರ್ದು ಡೈರೆಕ್ಷನ್ ರೇಷಿಯೋಸ್ ನ ಇಲ್ಲಿ ಬರಿಬೇಕು ಕೆಳಗಡೆ. ಡಿನಾಮಿನೇಟರ್ ಇರೋವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ತಲೆಯಲ್ಲಿರ್ಲಿ, ಡಿನಾಮಿನೇಟರ್ ಅಲ್ಲಿ ಬರುವಂತವೆಲ್ಲ ಡೈರೆಕ್ಷನ್ ರೇಷಿಯೋಸ್ ತಲೆಯಲ್ಲಿರ್ಲಿ. ಓಕೆ, ಇಷ್ಟು ನಿಮಗೆ ಏನ್ ಕೊಡ್ತಾನೆ ಅಂತಂದ್ರೆ ಕನ್ವರ್ಷನ್ ಕೇಳ್ಬೋದು. ಓಕೆನಾ? ಸೊ ವೆಕ್ಟರ್ ಮತ್ತೆ ಕಾರ್ಟೀಷಿಯನ್ ಗೆ ಕನ್ವರ್ಷನ್ ಕೇಳ್ಬೋದು. ವೆಕ್ಟರ್ ನಲ್ಲಿ ಕೊಟ್ಬಿಟ್ಟು ಕಾರ್ಟೀಷಿಯನ್ ಬರಿಯಪ್ಪ, ಕಾರ್ಟೀಷಿಯನ್ ಕೊಟ್ಬಿಟ್ಟು
ವೆಕ್ಟರ್ ನಲ್ಲಿ ಬರೆಯಪ್ಪ ಅಂತ ಕೇಳ್ಬೋದು. ಒಂದು ಎಕ್ಸಾಂಪಲ್ ಹಾಕ್ತೀನಿ ನೋಡಿ, ಸುಮ್ಮನೆ ನೀವೇ ಕನ್ವರ್ಟ್ ಮಾಡಿ ನೋಡುವ ಹೆಂಗ್ ಮಾಡ್ತೀರಾ. ಸೊ ಕ್ವಶನ್ ಸುಮ್ಮನೆ ಹಿಂಗ್ ಕೊಡ್ತಾನೆ, ಹೆಂಗೆ r is equal to 2i cap minus 3j cap plus 4k cap ಅಂತ ಕೊಟ್ಬಿಟ್ಟು ಪ್ಲಸ್ ಸಮ್ ಲ್ಯಾಂಬ್ಡಾ ಟೈಮ್ಸ್ minus i cap minus 3j plus k ಅಂತ ಕೊಟ್ಬಿಡ್ತಾನೆ. ಸೊ ಇದನ್ನ ಕನ್ವರ್ಷನ್ ಮಾಡಿ ಸಿಮೆಟ್ರಿಕಲ್ ಫಾರ್ಮ್ ಹೇಳಿ ಅಂತ ಕೇಳ್ತಾನೆ. ನಿಮ್ಗೆ ಸಮ್ ಟೈಮ್ಸ್ ಸಿಮೆಟ್ರಿಕಲ್ ಫಾರ್ಮ್ ಅಂತ ಹೇಳ್ತಾರೆ. ಇದಕ್ಕೆ ಸಿಮೆಟ್ರಿಕ್ ಅಂದ್ರೆ ಕಾರ್ಟಿಷನ್ ಹೇಳಿ ಅಂತ ಅದ್ರ ಅರ್ಥ. ಇದಕ್ಕೆ ಕಾರ್ಟಿಷನ್ ಹೇಳಿ ಅಂದ್ರೆ ಹೆಂಗೆ ಹೇಳ್ತಾರೆ? ಇದಕ್ಕೆ ಕಾರ್ಟಿಷನ್ ನೋಡು, ಎಕ್ಸ್ ಬರಿಬೇಕು ನೋಡಿ, ಇಲ್ಲಿ +2 i ಕೋಎಫಿಷಿಯಂಟ್ ಇದು ಪಾಯಿಂಟ್ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇದು ಪಾಯಿಂಟ್, ಇದೇನಿದು ಡೈರೆಕ್ಷನ್ ರೇಷಿಯೋಸ್. ಇಷ್ಟ ಇಲ್ಲಿ ಕೊಡೋದು ಪಾಯಿಂಟ್ ಪ್ಲಸ್ ಲ್ಯಾಂಬ್ಡಾ ಪಕ್ಕದಲ್ಲೇ ಇದಿರುತ್ತೆ, ಅದು ಡೈರೆಕ್ಷನ್ ರೇಷಿಯೋಸ್ ತಲೆ ಇರಲಿ, ಪ್ಯಾರಲಲ್ ವೆಕ್ಟರ್ ಅದು. ಓಕೆ, ಯಾಕಂದ್ರೆ ಬಿ ತಾನೇ ಓದಿದ್ ನಾವು, r is equal to a plus lambda b. b ಅನ್ನೋದೇನು? ಇಟ್ ಇಸ್ ಎ ಪ್ಯಾರಲಲ್ ವೆಕ್ಟರ್. ಸೊ ಎಕ್ಸ್ ಮೈನಸ್ ಏನು 2 ಡಿವೈಡೆಡ್ ಬೈ ಈ ನಂಬರ್ ಏನಿದೆ ಅಲ್ಲಿ -1 ಇಸ್ ಈಕ್ವಲ್ ಟು y, ಇಲ್ಲಿ -3 ಇದ್ರಲ್ಲೇ ಬರಿಬೇಕು, +3 ಯಾಕೆ ಹೇಳೋ, -3 +3 ಆಗ್ಬಿಡುತ್ತೆ, ಡಿವೈಡ್ ಬೈ ವಾಟ್ -3 ಇಸ್ ಈಕ್ವಲ್ ಟು z -4 upon 1. ಸೊ ಇದೇ ಸಿಮೆಟ್ರಿಕಲ್ ಫಾರ್ಮ್. ನಿಮಗೆ ಈಗ ಕಾರ್ಟಿಷನ್ ಕೊಡ್ತೀನಿ, ವೆಕ್ಟರ್ ಹೇಳಿ ನೋಡೋಣ. ಕಾರ್ಟಿಷನ್ ಕೊಡ್ತೀನಿ. ಸೊ x plus 2 divided by 3 is equal to 2y minus 3 divided by 1 is equal to minus z plus 4 divided by 4. Okay, can you tell me its Cartesian vector form? ನೋಡಿ, ಈಗ ಇದರಲ್ಲಿ ಸ್ವಲ್ಪ ದೋಷ ಇದೆ. ದೋಸೆ ಅಲ್ಲ, ದೋಷ ಏನಪ್ಪಾ ಅಂತ ಅಂದ್ರೆ, ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಹೆಂಗಿದೆ ಹೇಳು, x ಮೈನಸ್ x1 ಇರಬೇಕು ಅಲ್ವಾ, y ಮೈನಸ್ y1 ಇರಬೇಕು, z ಮೈನಸ್ z1 ಇರಬೇಕು. ಆ ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಈಕ್ವೇಶನ್. ನೀವು ಫಸ್ಟ್ ಏನ್ ಮಾಡ್ಬೇಕು, ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗೆ? x ಮೈನಸ್ ಆಫ್ ಏನು -2 ಡಿವೈಡ್ ಬೈ ವಾಟ್ 3. ಇವಾಗ x ಮೈನಸ್ x1 ಅಂತ ಹೇಳ್ಬೋದು ಇಸ್ ಈಕ್ವಲ್ ಟು, ಇಲ್ಲಿ 2 ಬೇಡ ನಮ್ಗೆ ಅಲ್ವಾ, 2 ನ ಕಾಮನ್ ತೆಗೆದು ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಡಿ. ಅವಾಗ ಏನಾಗುತ್ತೆ, y ಮೈನಸ್ 3/2 ಅಪಾನ್ 1/2 ಆಗುತ್ತೆ. ಆ 2 ನ ಕಾಮನ್ ತೆಗೆದೆ, ಯಾಕಂದ್ರೆ y ಮೈನಸ್ y1 ಬೈ b ಫಾರ್ಮೆಟ್ ಅಲ್ಲಿ ಇರ್ಬೇಕು. ಅದಕ್ಕೋಸ್ಕರ 2 ನ ಕಾಮನ್ ತೆಗೆದ್ಬಿಟ್ಟು ಅಲ್ಲೂ 2 ಡಿವೈಡ್ ಮಾಡ್ಕೊಂಡ್ಬಿಟ್ಟು, ಆ 2 ಕಾಮನ್ ತೆಗೆದ್ರೆ 2 ನ ಏನ್ ಮಾಡ್ಬೇಕು, ಕೆಳಗಡೆ ಕಳ್ಸ್ಕೊಂಡ್ಬಿಡ್ತೀನಿ. ಓಕೆ, ಸೊ ಇದು ಅಷ್ಟೇ. ಇಲ್ಲಿ z ಮೈನಸ್ z1 ತರ ಇರಬೇಕು, ಬಟ್ ಇಲ್ಲಿ ಮೈನಸ್ z ಇದೆ. ಸೊ ನಾನು ಏನ್ ಮಾಡ್ತೀನಿ, ಮೈನಸ್ ನ ಕಾಮನ್ ತೆಗೆದ್ಬಿಟ್ಟು ಆ ಮೈನಸ್ ನ ಕೆಳಗಡೆ ಕಳಿಸ್ಬಿಡ್ತೀನಿ. ಅವಾಗ ಏನಾಗುತ್ತೆ, ಇದು z minus 4 divided by -4 ಆಗುತ್ತೆ. ನೌ ಯು ಕ್ಯಾನ್ ರೈಟ್ ದಿ ವೆಕ್ಟರ್ ಈಕ್ವೇಶನ್. ಸೊ ಇದಕ್ಕೆ ವೆಕ್ಟರ್ ಈಕ್ವೇಶನ್ ಏನಾಗುತ್ತೆ, ವೆಕ್ಟರ್ ಹೇಳ್ಬಿಡಪ್ಪ. ವೆಕ್ಟರ್ ಹೆಂಗ್ ಹೇಳ್ತೀಯ, r is equal to, ಇಲ್ಲಿ ಪಾಯಿಂಟ್ ಅಂದ್ರೆ ಯಾವುದು, ಮೇಲ್ಗಡೆ ಇರೋ ಪಾಯಿಂಟ್, ಇದು x1 y1 z1 ಹೇಳು, ಮೈನಸ್ 2i cap ಪ್ಲಸ್ 3/2 j cap ಪ್ಲಸ್ ಏನು 4k cap ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಏನಂತ ಬರೀಬೇಕು, 3i cap ಪ್ಲಸ್ 1/2 j cap ಮೈನಸ್ 4k cap. ಸೊ ಈ ತರ ಬರಿತೀವಿ. ಅಂದ್ರೆ ಆಮೇಲೆ ಸಿಂಪ್ಲಿಫಿಕೇಶನ್, ಆಮೇಲೆ LCM ತೆಗೆದು ಅದು ಇದು ಎಲ್ಲ ಮಾಡ್ತಾನೆ. ಅದಾದ್ಮೇಲೆ ಡಿಪೆಂಡ್ಸ್ ಆನ್ ದಿ ಕ್ವಶನ್ ನೋಡೋಣ. ಸೊ ಇಷ್ಟೇ, ಇದರಲ್ಲಿ ಇನ್ನೇನು ಬೇಕಲ್ಲ. ನಿಮಗೆ ಕನ್ವರ್ಷನ್ ಗೊತ್ತಿರಬೇಕು, ವೆಕ್ಟರ್ ಇಂದ ಕಾರ್ಟಿಷನ್ಗೆ, ಕಾರ್ಟಿಷನ್ ಇಂದ ವೆಕ್ಟರ್ಗೆ. ಸೊ ಇಷ್ಟು ಗೊತ್ತಿರಲಿ ಸಾಕು, ಇನ್ನೇನ್ ಬೇಡ. ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಟಾಪಿಕ್ ಯಾವ್ದಪ್ಪ ಅಂದ್ರೆ, ಅದು ಆಂಗಲ್. ನೆಕ್ಸ್ಟ್ ಟಾಪಿಕ್ ಆಂಗಲ್ ತಾನೆ ಹೇಳಿದ್ದು. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತ ಬರುತ್ತೆ. ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂತಂದ್ರೆ, ನಿಮ್ಗೆ 2 ಲೈನ್ ಕೊಡ್ತಾನೆ ಕೊಂಡ್ರು ಅಷ್ಟೇ, ವೆರಿ ಸಿಂಪಲ್. ಲೈನ್ 1 ಕೊಡ್ತಾನೆ, ಲೈನ್ 2 ಅವನೇ ಕೊಡ್ತಾನೆ, ನೀನೇನ್ ಮಾಡಂಗ ಅವಶ್ಯಕತೆ ಇಲ್ಲ. 2 ಲೈನ್ ಅಂದ್ರೆ ಹೆಂಗಿರುತ್ತಪ್ಪ, r is equal to what, a plus lambda b ಇರುತ್ತೆ, 1. ಸೊ r is equal to a2 plus mu b2 ಹಿಂಗ್ ಕೊಟ್ಟಿರ್ತಾನೆ. ಆಂಗಲ್ ಫೈಂಡ್ ಔಟ್ ಮಾಡೋದಕ್ಕೆ ದೇರ್ ಆರ್ 2 ways. ಓಕೆನಾ? ಸೊ 2 ತರ ಆಂಗಲ್ ಫೈಂಡ್ ಔಟ್ ಮಾಡ್ತೀವಿ. ಒಂದ್ ಬಂದ್ಬಿಟ್ಟು ನಾನು ವೆಕ್ಟರ್ ನಲ್ಲಿ ಹೇಳ್ತೀನಿ, ಕಾರ್ಟಿಷನ್ ಅಲ್ಲಿ ಏನ್ ಬೇಡ. ಕಾರ್ಟಿಷನ್
ವೆಕ್ಟರ್ ಕೊಟ್ಟಿದ್ದಾನೆ ಅಂದ್ರೆ ಒಂದು, ಕಾರ್ಟಿಷಿಯನ್ ಕೊಟ್ಟಿದ್ದಾನೆ ಅಂದ್ರೆ ಒಂದೇ ಅಲ್ವಾ, ಯು ನೋ ದ ಕನ್ವರ್ಷನ್. ಸೊ ಸಿಂಪ್ಲಿ ನಾವೇನಂತ ಹೇಳ್ತೀವಿ ಅಂದ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನಂತ ಹೇಳ್ತೀವಿ ಅಂತ ಅಂದ್ರೆ ಏನಂತ ಹೇಳ್ತೀವಿ, B1 ಇನ್ ಟರ್ಮ್ಸ್ ಆಫ್ B1 ಅಷ್ಟೇ, B1 ಡಾಟ್ B2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ B1 ಇಂಟು ಮ್ಯಾಗ್ನಿಟ್ಯೂಡ್ B2. ಓಕೆ, ಸೊ ಇದೇ ಫಾರ್ಮುಲಾ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ಗೆ. ಇದು ಸಪೋಸ್ ಇದನ್ನ ನೀವು ಇದ್ರಲ್ಲಿ ಮಾಡ್ತೀನಿ ಅಂತ ಅಂದ್ರೆ ಅಥವಾ ನೀವು ಹಿಂಗೂ ಮಾಡ್ಬೋದು, ಕಾಸ್ ಥೀಟಾ ಇಸ್ ಈಕ್ವಲ್ ಟು B1 ಅಂತಂದ್ರೆ ನಾನು ಸಪೋಸ್ B1 B2 ಈ ತರ ಕನ್ಸಿಡರ್ ಮಾಡ್ಕೋತೀರಪ್ಪ. B1 ಇಸ್ ಈಕ್ವಲ್ ಟು ಏನಂತ ಅಂತೀರಾ, A1 I ಕ್ಯಾಪ್, A2 J ಕ್ಯಾಪ್, A3 K ಕ್ಯಾಪ್, ಅಥವಾ A1 B1 C1. ಬುಕ್ ಅಲ್ಲಿ ಹೆಂಗ್ ತಗೊಂಡಿದ್ದೀನೋ ಗೊತ್ತಿಲ್ಲ, A1 B1 ತಗೊಂಡಿರ್ಬೋದು ಮೋಸ್ಟ್ಲಿ, A1 B1 C1 K ಕ್ಯಾಪ್ ಅಂತ ತಗೊಂಡಿರ್ತಾನೆ. B2 ಇಸ್ ಈಕ್ವಲ್ ಟು A2 I ಕ್ಯಾಪ್, B2 J ಕ್ಯಾಪ್, B3 A1 B1 C2 K ಕ್ಯಾಪ್ ಈ ತರ ಇರುತ್ತೆ. ಇದು B1 B2 ಅಂದ್ರೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಆಂಗಲ್ ಕೇಳಿದ್ರೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ B1 ಇದೆಯಲ್ಲ ಇವು ಇಂಪಾರ್ಟೆಂಟ್, ಈ B1 ಮತ್ತೆ ಈ B2 ಇಂಪಾರ್ಟೆಂಟ್ ಅಷ್ಟೇ. ಆ ಎ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ, ಬಿಟ್ಬಿಡಿ. ಇವೆರಡೇ ಇಂಪಾರ್ಟೆಂಟ್, ಇವೆರಡು ಡಾಟ್ ಮಾಡಿ ಡಿವೈಡ್ ಬೈ ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡ್ ನ ಮಲ್ಟಿಪ್ಲೈ ಮಾಡಿ. ಈಗ ಏನಾಗುತ್ತೆ ಫಾರ್ಮುಲಾ ಹೇಳಿ ನೋಡೋಣ ನೀವೇ. ಕ್ಯಾನ್ ಯು ಟೆಲ್ ಮಿ ದ ಫಾರ್ಮುಲಾ? ಕಾರ್ಟಿಷಿಯನ್ ಹೇಳ್ತೀನಿ ಅಂತಂದ್ರೆ A1 B1 ಇದಕ್ಕೆ ಡಾಟ್ ಮಾಡಿ ಹೆಂಗ್ ಮಾಡ್ತೀರಾ, A1 A2 ಪ್ಲಸ್ B1 B2 ಪ್ಲಸ್ C1 C2 ಡಿವೈಡ್ ಬೈ ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡ್. ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು, A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್ ಇಂಟು ರೂಟ್ ಆಫ್ A2 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ ಆಗುತ್ತೆ. ಇಷ್ಟು ಉದ್ದ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ. ಓಕೆನಾ, ಡೈರೆಕ್ಟ್ ಆಗಿ ವೆಕ್ಟರ್ ಅಲ್ಲಿ ನೆನ್ಪಿಟ್ಕೊಳ್ಳಿ. ಸರ್ ಇದೊಂದೇ ರೀತಿನ ಸರ್ ಇರೋದು ನಮಗೆ ಕಂಡೀಷನ್, ಇನ್ನೊಂಥರ ಆಂಗಲ್ ಕಂಡುಹಿಡಬಹುದಾ? ಎಸ್, ಸೈನ್ ಆಫ್ ದಿ ಆಂಗಲ್ ಕೂಡ ನೀವು ಕಂಡುಹಿಡಿಬಹುದು. ಕಾಸ್ ಆಫ್ ದಿ ಆಂಗಲ್ ಇದು ಯೂಶಲಿ ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ 99% ನಾವು ಇದನ್ನ ಯೂಸ್ ಮಾಡ್ತೀವಿ, ಸೈನ್ ನ ಯೂಸ್ ಮಾಡಲ್ಲ. ಯಾಕಂತ ಅಂದ್ರೆ ಸೈನ್ ನ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ಕ್ರಾಸ್ ಬಂದ್ಬಿಡುತ್ತೆ. ಓಕೆ, ನೀವು ಇದನ್ನು ಕೂಡ ಯೂಸ್ ಮಾಡಬಹುದು. ಓಕೆನಾ, ಸೊ ಇದು ಯೂಸ್ ಮಾಡೋದು. ಓಕೆನಾ, ಸೊ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಸೈನ್ ಕೂಡ ನಿಮ್ಗೆ ಬರಿತೀನಿ ಅಂತ ಅಂದ್ರೆ ಬರಿಬಹುದು. ಎ ಡಾಟ್ ಪ್ರಾಡಕ್ಟ್ ಕಂಡ್ರು B1 ಡಾಟ್ B2 ಇಸ್ ಈಕ್ವಲ್ ಟು ವಾಟ್? ಡಾಟ್ ಪ್ರಾಡಕ್ಟ್ ಮಾಡಿ, ಡಾಟ್ ಪ್ರಾಡಕ್ಟ್ ಡೆಫಿನಿಷನ್ ನಾನು ಹೇಳಿದ್ನಲ್ಲ, ಎ ಡಾಟ್ ಬಿ ಡೆಫಿನಿಷನ್ ಏನು ಹೇಳು, ಮ್ಯಾಗ್ನಿಟ್ಯೂಡ್ ಎ ಮ್ಯಾಗ್ನಿಟ್ಯೂಡ್ ಬಿ ಇಂಟು ಕಾಸ್ ಥೀಟಾ. ಅದೇ ತಾನೇ ಇದು. B1 ಡಾಟ್ B2 ಏನಾಗುತ್ತೆ ಅವಾಗ, ಮ್ಯಾಗ್ನಿಟ್ಯೂಡ್ ಬಿ ಇಂಟು ಕಾಸ್ ಥೀಟಾ. ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಇದಾಗುತ್ತಲ್ಲ, ಅದೇ ತರ ಕ್ರಾಸ್ ಹೇಳ್ಬಿಡು. ಈಗ B1 ಕ್ರಾಸ್ ಏನು B2 ಡಿವೈಡ್ ಬೈ ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡ್ಸ್. ಇದೇ ಸೈನ್ ಆಫ್ ದಿ ಆಂಗಲ್. ಸೈನ್ ಆಫ್ ದಿ ಆಂಗಲ್ಗೆ ನಾವು ಹೋಗಲ್ಲ. ಯಾಕಂತ ಅಂದ್ರೆ ಡೆಫಿನಿಷನ್ ಏನ್ರೋ, B1 ಕ್ರಾಸ್ B2 ಡೆಫಿನಿಷನ್ ಹೇಳಿ ನೋಡೋಣ. B1 ಕ್ರಾಸ್ B2 ಹೇಳ್ರೋ ಡೆಫಿನಿಷನ್. ಎರಡು ವೆಕ್ಟರ್ ಕೊಟ್ಬಿಟ್ಟು ಡಾಟ್ ಕ್ರಾಸ್ ಪ್ರಾಡಕ್ಟ್ ಮಾಡಿ ಅಂದ್ರೆ ಹೆಂಗ್ ಮಾಡ್ತೀರಾ, ಮ್ಯಾಗ್ನಿಟ್ಯೂಡ್ ಆಫ್ B1 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B2 ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್ ತಾನೇ ಮಾಡೋದು. ಇದಕ್ಕೆ ಅಪ್ಲೈ ಮ್ಯಾಗ್ನಿಟ್ಯೂಡ್ ಆನ್ ಬೋತ್ ಸೈಡ್ಸ್. ಓಕೆನಾ, ಇದು ಬರುತ್ತೆ. ಸೊ ಇದು ಮ್ಯಾಗ್ನಿಟ್ಯೂಡ್ ಅಂದ್ರೆ ಅದೇ ಬರುತ್ತೆ. ಸೊ ಸೈನ್ ಥೀಟಾ ಬರುತ್ತೆ, ಎನ್ ಕ್ಯಾಪ್ ಮ್ಯಾಗ್ನಿಟ್ಯೂಡ್ ಹೊರಟೋಗುತ್ತೆ. ಎನ್ ಕ್ಯಾಪ್ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಎನ್ ಕ್ಯಾಪ್ ಅಂದ್ರೆ ಏನು, ಯೂನಿಟ್ ವೆಕ್ಟರ್, ಅದು 1 ಆಗ್ಬಿಡುತ್ತೆ. ಇಲ್ಲಿಂದಾನೆ ಅದು ಬಂದಿದ್ ಫಾರ್ಮುಲಾ ಅಲ್ಲದಲ್ವಾ. ಸೊ ಇದು ಕತೆ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳ್ತೀನಿ. ಅದು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಬಟ್ ಅದನ್ನ ಹೇಳ್ದೆ ಯಾಕೆ ಅಂತ ಹೇಳ್ತೀನಿ. ಇಷ್ಟು ಆಂಗಲ್. ಸೊ ಆಂಗಲ್ಗೆ ನಾವು ಸೈನ್ ಎಲ್ಲೂ ಏನು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋದು ಯಾವುದು, ಕಾಸು. ಯಾಕೆ ಸೈನ್ ಯೂಸ್ ಮಾಡಲ್ಲ? ಈಗ ಇದು ಈಸಿಯಾಗಿ ಬರುತ್ತೆ, ಇದು ಈಸಿಯಾಗಿ ಬರುತ್ತಾ? ಕಾಸ್ ಈಸಿಯಾಗಿ ಬರುತ್ತೆ. ಯಾಕಂದ್ರೆ ಡಾಟ್ ಪ್ರಾಡಕ್ಟ್ ಮಾಡೋದು ಈಸಿ, ಟಕ್ ಅಂದ್ರೆ ಡಾಟ್ ಪ್ರಾಡಕ್ಟ್ ಮಾಡಬಹುದು. ಕ್ರಾಸ್ ಅಂದ್ರೆ ನೀನ್ ಹೆಂಗು, ಇಟ್ ಇಸ್ ಅ ಡಿಟರ್ಮಿನೆಂಟ್ ತಾನೆ, ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಅಂತ ಮಾಡ್ಕೊಂಡು ಮಾಡೋದು, ಡಿಟರ್ಮಿನೆಂಟ್ ಹಾಕೊಂಡು ಕಷ್ಟ. ಹಂಗಾಗಿ ಇದು ಮಾತ್ರ ನೋಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಆಂಗಲ್ ಅಲ್ಲಿ ಇನ್ನೊಂದು ವಿಷಯ ಏನ್ ನೆನಪಿರ್ಬೇಕಂದ್ರೆ ಕಂಡೀಷನ್ ಫಾರ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಕಂಡೀಷನ್ ಫಾರ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಕಂಡೀಷನ್ ಫಾರ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಯಾವಾಗ ಎರಡು ಲೈನ್ಸ್ ನ ಪ್ಯಾರಲಲ್ ಅಂತೀವಿ, ಪರ್ಪೆಂಡಿಕ್ಯುಲರ್ ಅಂತೀವಿ ಅಂತ ನೋಡ್ಬೇಕು. ಸೊ ನಾನು ಒಂದೆರಡು ಲೈನ್ ನ ಕೊಟ್ಬಿಡ್ತೀನಿ. ಲೈನ್ 1 ಹೆಂಗಿರುತ್ತಪ್ಪ,
ಹೆಂಗಿರುತ್ತೆ r is equal to what a1 plus what lambda b1 ಅಥವಾ ಇದೇ ಲೈನ್ ನ ಅವನೇನಂತ ಕೊಡ್ಬೋದು ಹೇಳು x minus x1 by a1 y minus y1 by b1 z minus z1 by c1 ಅವನು ಲೈನ್ ಹಿಂಗ್ ಬೇಕಾದ್ರೆ ಕೊಡ್ಲಿ ಹಂಗ್ ಬೇಕಾದ್ರೆ ಕೊಡ್ಲಿ ವೆಕ್ಟರ್ ಫಾರ್ಮ್ ಅನ್ನ ಕೊಡ್ಲಿ ಕಾರ್ಟಿಷನ್ ಅನ್ನ ಕೊಡ್ಲಿ ಆಯ್ತು ಲೈನ್ 1 ಕತೆ ಮುಗೀತು ಕಮಿಂಗ್ ಟು ಲೈನ್ 2 ನೋಡೋಕೆ ಹೆಂಗಿರುತ್ತೆ r is equal to what a2 plus mu b2 ಅಥವಾ ಅದನ್ನ ಕಾರ್ಟಿಷನ್ ಫಾರ್ಮ್ ಅಲ್ಲಿ ಹೆಂಗೆ ಅಂತ ಹೇಳ್ತೀಯ ಪರಾಜು x minus x2 by x1 y1 z1 ಅದಕ್ಕೆ ಇದಕ್ಕೆ x2 y2 z2 ಅಂತ ತಗೊಳ್ಳೋಣ ಸೊ ಇದು ದಿಸ್ ಇಸ್ a2 y minus y1 by b2 z minus z1 by c2 ಸೊ ಈ ತರ ಲೈನ್ಸ್ ಇದಾವೆ ಅಂತ ಅನ್ಕೊಂಡು ಹೆಂಗಾದ್ರೂ ಕೊಡ್ಲಿ ಅವನು ಎರಡು ಪಾಯಿಂಟ್ ಕರೆಕ್ಟ್ ನೆನ್ಪಿಟ್ಕೊಂಡಿ ಪ್ಯಾರಲಲ್ ಗೆ ಪರ್ಪೆಂಡಿಕ್ಯುಲರ್ ಗೆ ಪ್ಯಾರಲಲ್ ಅಂತ ಅನ್ಬೇಕಾದ್ರೆ ಕಂಡೀಷನ್ ಏನಿರ್ಬೇಕಪ್ಪ ಮತ್ತೆ ಪರ್ಪೆಂಡಿಕ್ಯುಲರ್ ಅಂತ ಅನ್ಬೇಕಾದ್ರೆ ಕಂಡೀಷನ್ ಏನಿರ್ಬೇಕಪ್ಪ ಓ ಸಾರಿ ದಿಸ್ ಇಸ್ y ಮೈನಸ್ ಇದು z2 ಅಲ್ವಾ ಇಲ್ಲೆಲ್ಲ 2 ಬರುತ್ತೆ ಎಲ್ಲ 2 ಬರುತ್ತೆ ಅಷ್ಟೇ ಅಲ್ಲಿ ಸೊ ಕಂಡೀಷನ್ ಆಫ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್ ನೋಡೋಣ ಓಕೆ ನಿಮಗೆ ಗೊತ್ತಿದೆ ಪ್ಯಾರಲಲ್ ಅಂದ್ರೆ ಈಗ ಡಾಟ್ ಮತ್ತೆ ಕ್ರಾಸ್ ಪ್ರಾಡಕ್ಟ್ ನೀವು ನೆನ್ನೆ ಓದಿದಿರಲ್ವಾ ನಾವು ಪರ್ಪೆಂಡಿಕ್ಯುಲರ್ ಅಂತ ಯಾವಾಗ ಮಾತಾಡ್ತೀವಿ ಹೇಳು ಎರಡು ವೆಕ್ಟರ್ ನ ಡಾಟ್ ಪ್ರಾಡಕ್ಟ್ ಮಾಡಿದಾಗ 0 ಬಂದ್ರೆ ಅವಾಗ ಹೇಳ್ತೀವಿ ತಾನೆ ಪರ್ಪೆಂಡಿಕ್ಯುಲರ್ ಅಂತ ಪ್ಯಾರಲಲ್ ಅಂತ ಯಾವಾಗ ಹೇಳ್ತೀವಿ ಕ್ರಾಸ್ ಪ್ರಾಡಕ್ಟ್ 0 ಬಂದ್ರೆ ಅರ್ಥ ಮಾಡ್ಕೊಳ್ರು ಡಾಟ್ 0 ಬಂದ್ರೆ ಏನು ಪರ್ಪೆಂಡಿಕ್ಯುಲರ್ ಕ್ರಾಸ್ 0 ಬಂದ್ರೆ ಪ್ಯಾರಲಲ್ ಅಲ್ಲೇ ಓದಿದೀವಿ ಓಕೆನಾ ಈಗ ಬಾ ಎರಡು ವೆಕ್ಟರ್ ಪ್ಯಾರಲಲ್ ಅಂತಂದ್ರೆ ಡಾಟ್ 0 ಬರ್ಬೇಕಲ್ವಾ ಕಾಸ್ ಥೀಟಾ ಏನಾಗುತ್ತೆ 0 ಆಗ್ಬಿಟ್ರೆ ಏನಾಗುತ್ತೆ ಇದು ಕಂಪ್ಲೀಟ್ಲಿ ಏನಾಗುತ್ತೆ 0 ಕಾಸ್ ಥೀಟಾ ವ್ಯಾಲ್ಯೂ 0 ಬಂತು ಅಂದ್ರೆ ಅಂಡರ್ಸ್ಟುಡ್ ಅವೆರಡು ಪ್ಯಾರಲಲ್ ಅಂದ್ರೆ ಅಥವಾ ಈ ಟರ್ಮ್ ಏನ್ ಬರುತ್ತೆ ಇಲ್ಲಿ b1 ಡಾಟ್ b2 0 ಆಗ್ಬೇಕು b1 ಡಾಟ್ b2 ಅಂದ್ರು 0 ಅಂದ್ರು ಒಂದೇನೆ ಈ ಟರ್ಮ್ ಇದೇನಾಗುತ್ತೆ ಇದು 0 ಹೇಳ್ರು ಅಂದ್ರೆ ಏನಾಗುತ್ತೆ ಈಗ b1 ಡಾಟ್ b2 0 ಬಂದ್ರೆ ಅಂದ್ರೆ ನಿಮ್ಗೆ ಎರಡು ಲೈನ್ ಕೊಟ್ಟಿರ್ತಾನಲ್ಲ ವೆಕ್ಟರ್ ಅಲ್ಲಿ ಕೊಟ್ಟ ಅಂತ ಇಟ್ಕೊಳಪ್ಪ b1 ಎತ್ಕೋ b2 ಎತ್ಕೋ ಅವೆರಡು ಡಾಟ್ ಮಾಡು ಆನ್ಸರ್ 0 ಬಂದ್ರೆ ಮುಗೀತು ಏನಂತ ಸಾರಿ ಪ್ಯಾರಲಲ್ ಅಲ್ಲ ಕಣೋ ಅದು ಉಲ್ಟಾ ಹೇಳ್ತಾ ಇದೀನಿ ಪರ್ಪೆಂಡಿಕ್ಯುಲರ್ ಓಕೆನಾ ಏನಕ್ಕ ಅರ್ಥ ಆಗ್ಲಿಲ್ವಾ ನೋಡು ಉಲ್ಟಾ ಆಯ್ತು ಓಕೆನಾ ಡಾಟ್ 0 ಬಂದ್ರೆ ಪರ್ಪೆಂಡಿಕ್ಯುಲರ್ ತಾನೆ ಸೊ ಅವಾಗ ಇದು 0 ಆಯ್ತದೆ ಕಾಸ್ ಥೀಟಾ 0 ಆಯ್ತದೆ ಸೊ ಹಂಗಾಗಿ ಇದು ಪರ್ಪೆಂಡಿಕ್ಯುಲರ್ ಅಥವಾ ಇನ್ನೊಂದು ಹೆಂಗ್ ಹೇಳ್ಬೋದು ಇದನ್ನ ಅಥವಾ ಇದು ಇನ್ನೊಂದ್ ತರ ಹೆಂಗ್ ಹೇಳ್ಬೋದು b1 ಡಾಟ್ b2 0 ಅಂದ್ರೆ ಒಂದೇ ಅಥವಾ ಇದಿದೆಯಲ್ಲ a1 a2 b1 b2 c1 c2 ಅವೆ ಡಾಟ್ ಮಾಡಿದ್ರೆ ಏನ್ ಬರುತ್ತೆ a1 a2 b1 b2 c1 c2 ಏನ್ ಬರ್ಬೇಕು ಆನ್ಸರ್ 0 ಬರ್ಬೇಕು a1 a2 ಪ್ಲಸ್ b1 b2 ಪ್ಲಸ್ c1 c2 ಇಸ್ ಈಕ್ವಲ್ ಟು 0 ಇದು ಪರ್ಪೆಂಡಿಕ್ಯುಲರ್ ಗೆ ಮತ್ತೆ ಪ್ಯಾರಲಲ್ ಗೆ ಏನು ಸರ್ ಪ್ಯಾರಲಲ್ ಅಂತ ಅಂದ್ರೆ ನೀವು ಕ್ರಾಸ್ ಪ್ರಾಡಕ್ಟ್ ಹೋಗ್ಬೇಕು ಕ್ರಾಸ್ ಪ್ರಾಡಕ್ಟ್ ಸೊ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಏನು ನೋಡಿ ಈಗ ಅಲ್ಲಿ b1 ಕ್ರಾಸ್ b2 b1 ಕ್ರಾಸ್ b2 ಏನಿದೆ ಅದು 0 ಆಯ್ತು ಅಂದ್ರೆ ಅವಾಗ ನಾವೇನಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ಯಾರಲಲ್ ಅಂತ ಹೇಳ್ತೀವಿ ಅಷ್ಟೇ ಏನದು ಪ್ಯಾರಲಲ್ ಹಾ ಸಿಂಪಲ್ ಕಂಡ್ರೋ ಈಗ ಪ್ಯಾರಲಲ್ ಅಂದ್ರೆ ಥೀಟಾ ಏನಿರುತ್ತಪ್ಪ ಪ್ಯಾರಲಲ್ ಅಂತಂದ್ರೆ ಥೀಟಾ ಏನಿರುತ್ತೆ 0 ಇರುತ್ತೆ ಸೈನ್ 0 ಏನು ಸೈನ್ ಥೀಟಾ ಇಲ್ಲಿ 0 ಹಾಕಪ್ಪ ಸೈನ್ 0 ಏನು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ ಹೇಳಿ ಏನ್ 0 ಬರುತ್ತೆ b1 ಕ್ರಾಸ್ b2 0 ಬರುತ್ತೆ ಅವಾಗ ಅದೇನಾಗುತ್ತೆ ಇದಕ್ಕೆ ಕಾರ್ಟಿಷನ್ ಬೇಡ ಇದಕ್ಕೆ ಕಾರ್ಟಿಷನ್ ಮಾಡಕ್ ಹೋದ್ರೆ ತುಂಬಾ ಉದ್ದ ಬರುತ್ತೆ ನಾನು ಅದಕ್ಕೆ ಬರ್ದಿಲ್ಲ ಯಾಕಂದ್ರೆ ಕ್ರಾಸ್ ಪ್ರಾಡಕ್ಟ್ ಮಾಡಿ ಇವೆರಡಕ್ಕೂ ಕ್ರಾಸ್ ಪ್ರಾಡಕ್ಟ್ ಮಾಡಿ ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡ್ ತಗೊಂಡು ಮಾಡ್ಬೇಕಾಗತ್ತೆ ಅದೆಲ್ಲ ಏನ್ ಬೇಡ ಸೊ ಅದನ್ನ ಡೈರೆಕ್ಟ್ ಆಗಿ ಬರ್ಸ್ಬಿಡ್ತೀನಿ ನಾನು ಇಲ್ಲಿ ಅಂದ್ರೆ ಏನ್ ಬರ್ಬೇಕು ಇಲ್ಲಿ ಪ್ಯಾರಲಲ್ ಕಂಡೀಷನ್ ಏನಪ್ಪಾ ಆ b1 ಇರುತ್ತೆ ಮತ್ತೆ b2 ಇರುತ್ತಲ್ವಾ ಆ b1 ಕ್ರಾಸ್ b2 ಮಾಡ್ಬೇಕು ಆನ್ಸರ್ 0 ಬರ್ಬೇಕು ನೋಡು ವೆಕ್ಟರ್ ನಲ್ಲಿ ಕೊಟ್ಟಿದ್ರೆ ಮಾತಾಡೋದು ಹಿಂಗೆ b1 b2 ಡಾಟ್ ಮಾಡಿದಾಗ 0 ಬಂತು ಅಂದ್ರೆ b1 ಇಲ್ಲಿ ನಾವು a1 a2 ತಗೊಂತಿಲ್ಲ ಬರೀ b1 b2 ಅಷ್ಟೇ ಅವೆರಡು ಕ್ರಾಸ್ ಮಾಡಿದಾಗ 0 ಬಂತು ಅಂದ್ರೆ ಅವಾಗ ಏನಂತ ಹೇಳ್ತೀವಿ ಪ್ಯಾರಲಲ್ ಅಂತೀವಿ
ಅಥವಾ ಇದಕ್ಕೆ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಆರ್ ಇದನ್ನ ಹೆಂಗ್ ಬರಿತೀವಿ ಅಂದ್ರೆ a1/a2 is equal to ಕರೆಸ್ಪಾಂಡಿಂಗ್ ಕಂಪೋನೆಂಟ್ಸ್ ನ ಡಿವೈಡ್ ಮಾಡಬೇಕು. b1/b2 is equal to c1/c2. ಓಕೆ, ನಾವಿಲ್ಲಿ ಹೇಳಿದ್ವಲ್ಲ a1/a2 b1/b2 c1/c2 ಮಾಡಿದಾಗ ಆನ್ಸರ್ ಸೇಮ್ ಬರಬೇಕು. ಎಲ್ಲದಕ್ಕೂ ಸೇಮ್ ಬಂದ್ರೆ ಸಮ್ ಲ್ಯಾಂಬ್ಡಾ ಬಂದ್ರೆ ಅವಾಗ ಏನಂತ ಹೇಳ್ತೀವಿ. ಅಥವಾ ಇದಕ್ಕೆ ನಿಮಗೆ ಪ್ಯಾರಲಲ್ ಅಂದ್ರೆ ನಿಮ್ಗೆ ಮುಂಚೆನೆ ಗೊತ್ತಿದೆ, ಎರಡು ವೆಕ್ಟರ್ಸ್ ನ ಪ್ಯಾರಲಲ್ ಅಂತ ಯಾವಾಗ ಅಂತೀವಪ್ಪ, a is equal to ಅಂದ್ರೆ ಇದು ನಿಂಗೂ ಬರಿಬಹುದು. ಅಥವಾ ಇನ್ನೊಂದು ಕಂಡೀಷನ್ b1 is equal to lambda times b2. b1 ಕಂಪೋನೆಂಟ್ಸ್ ಏನ್ ತಗೊಳ್ಳಿ, a1 b1 c1 ಇರುತ್ತೆ, b2 ಡಿವೈಡ್ ಮಾಡ್ಕೊಳ್ಳೋದು a2 b2 c2, ದಟ್ ಗಿವ್ಸ್ ಯು ದ ಲ್ಯಾಂಬ್ಡಾ, ದಿಸ್ ಲ್ಯಾಂಬ್ಡಾ. ಈ ತರ ಇವೆರಡು ನೆನ್ಪಿಟ್ಕೊಳ್ಳಿ. ಕರೆಸ್ಪಾಂಡಿಂಗ್ ಕಂಪೋನೆಂಟ್ಸ್ ನ ಮಲ್ಟಿಪ್ಲೈ ಮಾಡಿಬಿಟ್ಟು ಆಡ್ ಮಾಡಿದ್ರೆ 0 ಬಂತು ಅಂದ್ರೆ ಪರ್ಪೆಂಡಿಕ್ಯುಲರ್. ಓಕೆ, ಕರೆಸ್ಪಾಂಡಿಂಗ್ ಕಂಪೋನೆಂಟ್ಸ್ ನ ಡಿವೈಡ್ ಮಾಡಿದ್ರಾಗ ಆನ್ಸರ್ ಏನ್ ಬರಬೇಕು, ಸೇಮ್ ಬರಬೇಕು. ಅವಾಗ ಪ್ಯಾರಲಲ್. ಇದು ವೆಕ್ಟರ್ ನಲ್ಲಿ ಹಿಂಗ್ ಹೇಳ್ತೀವಿ, ಕಾರ್ಟಿಷಿಯನ್ ಕೊಟ್ರೆ ಡೈರೆಕ್ಟ್ ಆಗಿ ನಿಮ್ಗೆ ABC ವ್ಯಾಲ್ಯೂಸ್ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ ಕೊಟ್ಟಾಗ ಡೈರೆಕ್ಟ್ ಆಗಿ ನಾವು ಹಿಂಗ್ ಹೇಳ್ತೀವಿ. ಇಷ್ಟೇ. ನಮಸ್ಕಾರ, ಒಳ್ಳೇದಾಗ್ಲಿ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಯಾವ್ದಪ್ಪ, ಶಾರ್ಟೆಸ್ಟ್ ಡಿಸ್ಟೆನ್ಸ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್ ಬಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ನಿಮಗೆ ಲೈನ್ಸ್ ಅಲ್ಲಿ ಎರಡ್ ತರ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಇನ್ ದ ಸೆನ್ಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ. ಓಕೆನಾ, ಲೈನ್ಸ್ ಅಲ್ಲಿ ನಿಮ್ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ನಾವು ಡಿಸ್ಟೆನ್ಸ್ ಅಂತ ಕರಿತೀವಿ. ಈ ಹಿಂಗೊಂದು ಲೈನ್ ಇರುತ್ತೆ, ಹಿಂಗೊಂದು ಲೈನ್ ಇರುತ್ತಪ್ಪ. ಓಕೆ, ಇವೆರಡು ಮತ್ತೆ ಡಿಸ್ಟೆನ್ಸ್ ಏನಪ್ಪ ಹೇಳಕ್ಕಾಗತ್ತಾ? ಹಂಗೆ ಹೇಳಕ್ ಆಗಲ್ಲ. ಓಕೆನಾ, ಡಿಸ್ಟೆನ್ಸ್ 0 ಅಂತಾನು ಎಲ್ಲಿ ತಗೊಂತಿದ್ಯಾ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆನಾ, ಸೊ ಇಲ್ಲಿ ಡಿಸ್ಟೆನ್ಸ್ ಏನಿರುತ್ತೆ, ಸಪೋಸ್ ಅವೆರಡು ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ ಡಿಸ್ಟೆನ್ಸ್ 0ನೇ ಇರುತ್ತೆ. ಓಕೆನಾ, ಹಂಗೆ ಹೇಳಕ್ ಬರಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಎರಡು ಕೇಸ್ ತಗೊಂತೀವಿ. ಒಂದು ಪ್ಯಾರಲಲ್ ಲೈನ್ಸ್ ಅಂತ ಒಂದು ತಗೊಂತೀವಿ. ಓಕೆನಾ, ಪ್ಯಾರಲಲ್ ಲೈನ್ಸ್ಗೆ ಒಂದು ಫಾರ್ಮುಲಾ ಬರುತ್ತೆ, ಇನ್ನೊಂದು ಸ್ಕ್ಯೂ ಲೈನ್ಸ್ಗೆ ಒಂದು ಬರುತ್ತೆ ಫಾರ್ಮುಲಾ. ಹೌದಲ್ವಾ? ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನು, ಸ್ಕ್ಯೂ ಲೈನ್ಸ್ ಅಂದ್ರೆ ಏನು ಅಂತ ಅಂದ್ರೆ, ಪ್ಯಾರಲ್ ಅಂತ ಅಂದ್ರೆ ಒಂದು ಎಲ್ಲೂ ಇಂಟರ್ಸೆಕ್ಟ್ ಆಗಲ್ಲ. ಪ್ಯಾರಲ್ ಅಂತ ಅಂದ್ರೆ ಎಲ್ಲೂ ಇಂಟರ್ಸೆಕ್ಟ್ ಆಗಲ್ಲ. ನಾರ್ಮಲ್ 2D ನಲ್ಲಿ ಪ್ಯಾರಲ್ ಹೆಂಗ್ ಓದ್ತೀವಿ ಹಂಗೆ ಓದ್ತೀವಿ. 3D ನಲ್ಲಿ ದೇರ್ ಆರ್ ಸಮ್ ಲೈನ್ಸ್, ಅವು ಇಂಟರ್ಸೆಕ್ಟು ಆಗಲ್ಲ ಬಟ್ ಪ್ಯಾರಲಲ್ ಕೂಡ ಇರೋದಿಲ್ಲ. ಹಿಂಗಿರುತ್ತೆ, ಒಂದು ಲೈನ್ ಹಿಂಗಿದ್ರೆ ಒಂದು ಲೈನ್ ಈ ಡೈರೆಕ್ಷನ್ ಇದ್ರೆ ಅದ್ರ ಮೇಲ್ಗಡೆ ಇಲ್ಲಿ ಈ ಲೈನ್ ಇರುತ್ತೆ. ಒಂದು ಲೈನ್ ಹಿಂಗಿರುತ್ತೆ, ಒಂದು ಲೈನ್ ಹಿಂಗಿರುತ್ತೆ, ಮೇಲೆ ಇರುತ್ತೆ, ಮೊದಲ ಗ್ಯಾಪ್ ಇದೆ ನೋಡು. ಓಕೆ, ಆ ಡಿಸ್ಟೆನ್ಸ್ ನ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಪ್ಯಾರಲಲ್ ಲೈನ್ಸ್ ನೋಡಕ್ ಹೆಂಗಿರ್ತವೆ ಅಂತ ನೋಡ್ಕೊಂಡ್ಬಿಡಿ. ಫಸ್ಟ್ R is equal to a1 plus lambda b1 ಅಂತ. b1 ಇರೋದಿಲ್ಲ, ಬರೀ b ಇರುತ್ತೆ. ಯಾಕೆ ಅಂತ ಹೇಳ್ತೀನಿ. R is equal to a2 vector plus mu b2 ಬರಲ್ಲ, ಓನ್ಲಿ b ಇರುತ್ತೆ. ಯಾಕೆ? ಯಾರಾದ್ರೂ ಹೇಳ್ತೀರಾ? ಅಲ್ಲಿ b ಸೇಮ್ ಬಂತು. ಯಾಕೆ ಅಂದ್ರೆ ಎರಡು ಪ್ಯಾರಲಲ್ ಲೈನ್ಸ್ ಅಂತ ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಪ್ರಪೋರ್ಷನ್ ಇರ್ಬೇಕಲ್ವಾ? ಅಂದ್ರೆ ವೆಕ್ಟರ್ ಸೇಮ್ ಇರುತ್ತೆ, ಆ ಪಕ್ಕದಲ್ಲಿರೋ ನಂಬರ್ ಈ ಲ್ಯಾಂಬ್ಡಾ ಮತ್ತೆ ಮ್ಯೂ ಇದೆಯಲ್ಲ, ಇದು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಪ್ರಪೋರ್ಷನ್ ಅಥವಾ ಈಕ್ವಲ್ ಇದ್ರೂ ಇರ್ಬೋದು. ಓಕೆನಾ, ಅದಕ್ಕೋಸ್ಕರ ಸೇಮ್ ವೆಕ್ಟರ್ ಬರುತ್ತೆ. ಸೊ ಇದಕ್ಕೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನ್ ಬರುತ್ತಪ್ಪ ಫಾರ್ಮುಲಾ, ಬಿ ಕ್ರಾಸ್ a2 minus a1. ಇವೆಲ್ಲ ಡೆರಿವೇಶನ್ ಏನ್ ಬೇಡ, ನೆನ್ಪಿಟ್ಕೊಂಡ್ಬಿಡಿ ಅಷ್ಟೇ. ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಸೊ b ಕ್ರಾಸ್ a2 minus a1 ಏನ್ ಬರುತ್ತೆ, ದಟ್ ವಿಲ್ ಗಿವ್ ಯು ಎ ವೆಕ್ಟರ್, ಬಿಕಾಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎನಿ ಟು ವೆಕ್ಟರ್ಸ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಹಂಗಾಗಿ ಯು ಟೇಕ್ ದಿ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಇದೇನಾಗುತ್ತೆ, ಸೇಮ್ ಲೈನ್ಸ್ ಇರುತ್ತೆ. ಇಲ್ಲಿ b1 b2 ಡಿಫ್ರೆಂಟ್ ಇರ್ತವೆ. ಓಕೆನಾ, ಯಾಕಂದ್ರೆ ಡಿಫ್ರೆಂಟ್ ಡೈರೆಕ್ಷನ್ಸ್ ಇರುತ್ತಲ್ವಾ. ಡೈರೆಕ್ಷನ್ಸ್ ಡಿಫ್ರೆಂಟ್ ಅಂತ ಅಂದ್ರೆ b1 ಮತ್ತೆ b2 ಡಿಫ್ರೆಂಟ್ ಇರುತ್ತೆ. ಅವಾಗ ಫಾರ್ಮುಲಾ ಹೇಳ್ಬಿಡಿ ನೋಡೋಣ. b1 ಹೇಳ್ರ, ನೆನಪಿಲ್ವಾ? b1 ಕ್ರಾಸ್ b2 ಡಾಟ್ a2 minus a1 all divided by magnitude of b1 cross b2 ಹಿಂಗಿರುತ್ತೆ. ದ ಓಲ್ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ. ಓಕೆನಾ, ಯಾಕೆಂತಂದ್ರೆ ಇದು ನಿಮ್ಗೆ ಒಂದು ಸ್ಕೇಲಾರ್ ವ್ಯಾಲ್ಯೂ ಬರುತ್ತೆ. ಆಬ್ವಿಯಸ್ಲಿ ಇದು ವೆಕ್ಟರ್ ಡಾಟ್ ವೆಕ್ಟರ್ ಗಿವ್ಸ್ ಯು ಡಾಟ್ ಪ್ರಾಡಕ್ಟ್ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ನಿಮ್ಗೆ ಅದು ನೆಗೆಟಿವ್ ಬಂದ್ರು ಕೂಡ ಯು ಟೇಕ್ ದ ಪಾಸಿಟಿವ್ ಒನ್ ಬಿಕಾಸ್ ಇಟ್ ಇಸ್ ಅ ಡಿಸ್ಟೆನ್ಸ್. ಓಕೆ,
ಸೊ ದಿಸ್ ಈಸ್ ಅಬೌಟ್ ದಿ ಸಿನಾಪ್ಸಿಸ್. ಇಷ್ಟು ಬಿಟ್ಟು ಇನ್ನೇನು ಕೇಳಲ್ಲ. ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಅಲ್ಲಿ ಏನಾದ್ರು ಮಿಕ್ಕಿದ್ರೆ ಮಾತಾಡೋಣ. ಇಷ್ಟು ಬೇಸಿಸ್ ಗೊತ್ತಿದ್ರೆ ಇನಫ್. ನಾವು ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಲೆಟ್ಸ್. ಇವಾಗ ನಿಮ್ ಕೆಲಸ ಏನಪ್ಪಾ ಅಂದ್ರೆ ಕ್ವಶನ್ ನೋಡಿ ಆನ್ಸರ್ ಮಾಡಿ. ಮಾಡಲ್ ಕ್ವಶನ್ಸ್ ಮಾಡಿಸುವ. ಕ್ವಶನ್ಸ್ ನೋಡಿ ಆನ್ಸರ್ ಮಾಡಿ. ಆನ್ಸರ್ ಹೇಳಿ ಸಾಕು ನನಗಷ್ಟೇ. ಬೇಗ ಬೇಗ ಆನ್ಸರ್ ಹೇಳಿ. ಪಿ ಕೊಟ್ಟವನೆ, ಓ ಕೊಟ್ಟವನೆ, ಡೈರೆಕ್ಷನ್ ಕೊಸೈನ್ಸ್ ಕಂಡಿಡಿರಿ ಅಂತ ಕೇಳವನೆ. ಆನ್ಸರ್ ಇದೆ ನೋಡಪ್ಪ ರಾಜು. ಇದು ಪಾಯಿಂಟ್ ಪಿ. ಪಿ ಏನಿದೆ 3, 12, 4. ಇದು ಆರಿಜಿನ್. ಏನಿದು 0, 0, 0 ಅಥವಾ ಉಲ್ಟಾ ಪಲ್ಟನಾದ್ರೂ ಬರ್ಕೊಳ್ಳಿ, ಸಮಸ್ಯೆ ಇಲ್ಲ. ಸೊ ಡೈರೆಕ್ಷನ್ ಕೊಸೈನ್ಸ್ ಕೇಳಿದಾನೆ. ಡೈರೆಕ್ಷನ್ 2 ಪಾಯಿಂಟ್ ಕೊಟ್ಟ ಡೈರೆಕ್ಷನ್ ಕೊಸೈನ್ಸ್ ಹೇಳ್ಕೊಟ್ನಲ್ಲ ಅವಾಗಲೇನೆ. ಏನಾಗುತ್ತೆ? ಫಸ್ಟ್ ಡಿಸ್ಟೆನ್ಸ್ ಕಂಡಿಡಿದ್ ಬಿಡಿ. ಡಿಸ್ಟೆನ್ಸ್ ಏನಾಗುತ್ತೆ ಹೇಳು? ಡೈರೆಕ್ಷನ್ ರೇಷಿಯೋ. ಫಸ್ಟ್ ಆಫ್ ಆಲ್ ಡೈರೆಕ್ಷನ್ ರೇಷಿಯೋಸ್ ಹೇಳಿ ನೋಡೋಣ. ಡೈರೆಕ್ಷನ್ ರೇಷಿಯೋಸ್ ಹೇಳಿ. 3 - 0 ಅಥವಾ 0 - 3 ಏನ್ ಬೇಕಾಗಿರ್ಬೋದು. ಓಕೆನಾ? ಸೊ ಏನಾಗುತ್ತೆ? 3, 12, 4 ಬರುತ್ತೆ. ಅಥವಾ ಯು ಕ್ಯಾನ್ ರೈಟ್ -3, -12, -4, ನೋ ಪ್ರಾಬ್ಲಮ್. ಓಕೆನಾ? ಡೈರೆಕ್ಷನ್ ಕೊಸೈನ್ಸ್ ಕೇಳಿ ಅಂದ್ರೆ ಏನ್ ಮಾಡ್ಬೇಕೀಗ? ಅದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡಿಡಿ. ವಾಟ್ ಇಸ್ ದಿ ಲೆಂತ್ ಆಫ್ ದಿಸ್? ಏನ್ ಬರುತ್ತಪ್ಪ? 13 ಬರುತ್ತಾ? 13 ರೂಟ್ 13 13 ಬರುತ್ತೆ. ಅಂದ್ರೆ 13 ಡಿವೈಡ್ ಮಾಡ್ಕೊಳ್ಳಿ ಅಷ್ಟೇ. 3/13, 12/13, 4/13. So the answer is D. Okay, next question. ನೋಡಿ ಓದಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಫಾಲ್ಸ್ ಅಂತ ಕೊಟ್ಟಿದ್ದಾನೆ. ಯಾವುದು ಫಾಲ್ಸ್ ಆಗಿದೆ ಅಂತ ಕೇಳಿದಾನೆ. ಎ ಕೊಟ್ಟಿದ್ದಾನೆ, 4 ಆಪ್ಷನ್ ಕೊಟ್ಟಿದ್ದಾನೆ. 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಕ್ಯಾನ್ ಬಿ ದ ಡೈರೆಕ್ಷನ್ ಆಂಗಲ್ಸ್. ಡೈರೆಕ್ಷನ್ ಆಂಗಲ್ಸ್ ಅಂದ್ರೆ ಏನು? ಅಲ್ಫಾ, ಬೀಟಾ, ಗಾಮಾ ಕೊಟ್ಟಿದ್ದಾನೆ. ಯಾವ್ಯಾವ ಪಾಸಿಬಿಲಿಟಿ ಇದೆ ಅಂತ ಕೇಳಿದಾನೆ. ಹೆಂಗ್ ಮಾಡ್ತೀರಾ? ಕ್ಯಾನ್ ಯು ಗಿವ್ ಮಿ ದ ಅಪ್ರೋಚ್ ಹೌ ಟು ಡೂ ದಿಸ್ ಪ್ರಾಬ್ಲಮ್? ವೆರಿ ಸಿಂಪಲ್. ನೀವೇನ್ ಮಾಡ್ಬೇಕಂದ್ರೆ ಇವು ಅಲ್ಫಾ, ಬೀಟಾ, ಗಾಮಾ ಅನ್ನೋದಾದ್ರೆ ನೀವು ಡೈರೆಕ್ಷನ್ ಕೊಸೈನ್ಸ್ ಕಂಡಿಡಿರಿ. ಫಸ್ಟ್ ಡೈರೆಕ್ಷನ್ ಕೊಸೈನ್ಸ್ ಕಂಡಿಡಿರಿ. ವಾಟ್ ವಿಲ್ ಬಿ ಯುವರ್ ಎಲ್? ಡೈರೆಕ್ಟ್ ಆಗಿ ಹೇಳ್ಬೇಕು. ಎಲ್ ಇಸ್ ಈಕ್ವಲ್ ಟು ಕಾಸ್ ಅಲ್ಫಾ. ಕಾಸ್ 30 ಡಿಗ್ರಿ ಏನು? ನಾನೀಗ ಆಪ್ಷನ್ ಎ ಚೆಕ್ ಮಾಡ್ತಾ ಇದ್ದೀನಿ. ಆಪ್ಷನ್ ಎಗೆ ಚೆಕ್ ಮಾಡ್ತಾ ಇದ್ದೀನಿ. ಕಾಸ್ 30 ಡಿಗ್ರಿ ಎಷ್ಟು? ಡೈರೆಕ್ಟ್ ಆಗಿ ಬರೀತೀನಿ. √3/2. ಕಾಸ್ 45 ಡಿಗ್ರಿ 1/√2. ದೆನ್ ಕಾಸ್ 60 ಡಿಗ್ರಿ 1/2. ಸಪೋಸ್ ಇವೇ ನಿಮ್ಮ ಡೈರೆಕ್ಷನ್ ಆಂಗಲ್ಸೇ ಆಗಿದ್ರೆ ಇವು ಡೈರೆಕ್ಷನ್ ಕೊಸೈನ್ಸ್ ಆಗಿರ್ಬೇಕು, ಹೌದಲ್ವಾ? ಡೈರೆಕ್ಷನ್ ಕೊಸೈನ್ಸ್ ಕಂಡೀಷನ್ ಏನಿದೆ ಹೇಳು? L² + M² + N² 1 ಆಗಿರ್ಬೇಕಲ್ವಾ? ಇದು 1 ಬರುತ್ತಾ? ಚೆಕ್ ಮಾಡಿ. 1 ಬರುತ್ತಾ? ಇದು ಸ್ಕ್ವೇರ್ ಮಾಡಿ. ಸ್ಕ್ವೇರ್ ಮಾಡಿದ್ರೆ 3/4 + 1/2 + 1/4. 1 ಬಂತಾ? LCM ತಗೊಳ್ಳಿ. ಇದು ಮುಕ್ಕಾಲ್ ಭಾಗ. ಮುಕ್ಕಾಲ್ ಭಾಗ ಪ್ಲಸ್ ಅರ್ಧ ಭಾಗ ಎಷ್ಟು? 1/4. 1/4 + 1/4 ಭಾಗ ಎಷ್ಟು? 1.5. 1 ಬರ್ತಾ ಇಲ್ಲ. ಸೊ ಹಂಗಾಗಿ ಇದೇ ನಮ್ಮ ಫಾಲ್ಸ್. ಆತರ ಡೈರೆಕ್ಷನ್ ಆಂಗಲ್ಸ್ ಬರಕ್ಕೆ ಚಾನ್ಸು ಇಲ್ಲ ಅಂತ ಅರ್ಥ ಆಗ್ಲಿಲ್ವಾ? ಇದು 1 ಬರ್ತಾ ಇಲ್ಲ ಕಣೋ. ಓಕೆನಾ? ಇಲ್ಲ LCM ತಗೊಂಡು ಮಾಡೋ. ಇಲ್ಲ ನಾನು ಹಂಗೆ ಹೇಳ್ದೆ ಅಷ್ಟೇ. ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಹೇಳೋದು ಗೊತ್ತಿರ್ಬೇಕು. ಸೊ ದಟ್ ಇಸ್ ಇನ್ನು ರಿಮೈನಿಂಗ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಎಲ್ಲವಕ್ಕೂ ಡೈರೆಕ್ಷನ್ ಕೊಸೈನ್ಸ್ ಕಂಡಿಡಿದು ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ನಿಮ್ಗೆ 1 ಬರುತ್ತೆ. ಓಕೆ, ಹಂಗಾಗಿ ಆಪ್ಷನ್ ಎ ಕರೆಕ್ಟು. ದ ಕೊಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಎನಿ 2 ಡಯಾಗನಲ್ಸ್ ಆಫ್ ಎ ಕ್ಯೂಬ್ ಅಂತ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಏನ್ ಕೇಳಿದಾನೆ? ದ ಕೊಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ಎನಿ 2 ಡಯಾಗನಲ್ಸ್ ಆಫ್ ಎ ಕ್ಯೂಬ್ ಅಂತ ಕೇಳಿದಾನೆ. ಕ್ಯೂಬ್ ಗೊತ್ತಾ ನಿಂಗೆ? ಅಂದ್ರೆ ಆಂಗಲ್ ಬಿಟ್ವೀನ್ ದ ಲೈನ್ಸ್ ಕೇಳಿದಾನೆ. ಒಂದು ಕ್ಯೂಬ್ ಇರುತ್ತೆ ಕಣ್ರೋ, ಅಸಂಪ್ಷನ್ ಮಾಡ್ಕೊಳ್ಳಿ. ಒಂದು ಕ್ಯೂಬ್ ಇರುತ್ತಾ? ಕ್ಯೂಬ್ ಅಲ್ಲಿ 2 ಡಯಾಗನಲ್ಸ್ ಇರ್ತಾವ ತಾನೆ? ಇರ್ತಾವ ಇಲ್ಲ?
ಆ ಎರಡು ಡಯಾಗನಲ್ಸ್ ನ ಎರಡು ಲೈನ್ ಅಂತ ಅಂದ್ಕೊಂಡ್ರೆ ಅವೆರಡರ ಮಧ್ಯೆ ಆಂಗಲ್, ಕಾಸ್ ಆಫ್ ದಿ ಆಂಗಲ್ ಏನು ಅಂತ ಕೇಳಿದಾನೆ. ಕಾಸ್ ಆಫ್ ದಿ ಆಂಗಲ್ ಏನು ಅಂತ ಕೇಳಿದಾನೆ. ಅಂದ್ರೆ ಕಾಸ್ ಥೀಟಾನೇ ಕೇಳಿರೋದವನು. ಕಾಸ್ ಥೀಟಾಗೆ ಫಾರ್ಮುಲಾ ನಮ್ಮ ಹತ್ರ ಏನಿದೆ? ವಾಟ್ ವಿ ಹ್ಯಾವ್ ದ ಫಾರ್ಮುಲಾ ಕಾಸ್ ಥೀಟಾಗೆ? b1 dot b2 divided by magnitude b1 magnitude b2. b1 b2 ಅಂದ್ರೆ ಏನು? ಅವೇ ಲೈನ್ಸ್. ಲೈನ್ಸ್ ಯಾವ ಇಲ್ಲಿ? ಡಯಾಗನಲ್ಸ್. ಡಯಾಗನಲ್ಸೇ ನಮ್ಮ ಲೈನ್ಸ್. ಡಯಾಗನಲ್ಸ್ ಮಧ್ಯೆ ಆಂಗಲ್ ಎಷ್ಟಿದೆ ಅಂತಾನೆ ಕಂಡಿಬೇಕಾಗಿರೋದು. ಕಾಸ್ ಥೀಟಾನೇ ಕಂಡಿಬೇಕಾಗಿರೋದು. ಈಗ b1 b2 ಕಂಡಿದ್ದಕ್ಕೆ ನೋಡಿ, ನಿಮ್ಗೆ ಇಮ್ಯಾಜಿನೇಷನ್ ಮಾಡ್ಲಿ ಅಂತ ಒಂದು ಪಿಕ್ಚರ್ ಬೇರೆ ಹಾಕೊಂಡ್ಬಂದಿದ್ದೀನಿ. ಓಕೆನಾ, ಕ್ಲಾರಿಟಿ ಸಿಗ್ಲಿ. ಇದು ಕ್ಯೂಬ್ ಅಲ್ವೇನಪ್ಪ? ಇದರಲ್ಲಿ ಡಯಾಗನಲ್ಸ್ ಯಾವಪ್ಪ? ನೋಡಿ, ಈಗ ಒಂದು ವರ್ಟೆಕ್ಸ್ ನ ಆರಿಜಿನ್ ಹತ್ರ ಫಿಕ್ಸ್ ಮಾಡಿ ಒಂದು ಡಯಾಗನಲ್ಸ್. ಕ್ಯೂಬ್ ನ ನೀವು ಇಮ್ಯಾಜಿನ್ 3 ಡೈಮೆನ್ಷನ್, ಸ್ವಲ್ಪ ಇಮ್ಯಾಜಿನೇಷನ್ ಪವರ್ ಇರಬೇಕು. ನೋಡಿ, ಇದೊಂದು ರೂಮ್ ಅಂತ ಅಂದ್ರೆ ನೋಡಿ, ಈಗ ಈ ರೂಮ್ ಇದೆ, ಇದೇ ಆರಿಜಿನ್ ಅಂತ ಅನ್ಕೋ. ಎಲ್ಲ ಇದು ಪಾಸಿಟಿವ್ ಎಕ್ಸ್, ಪಾಸಿಟಿವ್ ವೈ, ಪಾಸಿಟಿವ್ ಝೆಡ್ ಇದೆ ಅಂತ ಅನ್ಕೋ. ಸೊ ಈ ರೂಮ್ ನೇ ಒಂದು ಕ್ಯೂಬ್ ಅಂತ ಅನ್ಕೊಳ್ಳಿ, ಸುಮ್ಮನೆ ಅಸಂಪ್ಷನ್. ಈ ರೂಮ್ ನೇ ಒಂದು ಕ್ಯೂಬ್ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಈಗ ಡಯಾಗ್ರಾಮ್ ಯಾವ್ಯಾವ ತಗೊಂತೀರಾ? ಅದು ಆರ್ಡಿನೇಟ್ಸ್ ಏನಿರುತ್ತೆ? 0 0 0. ಇದಕ್ಕೆ ಇನ್ನೊಂದು ಡಯಾಗ್ನಲ್ ಎಲ್ಲಿಗೆ ಹೇಳ್ಬೇಕು ನಿಮಗೆ? ಡಯಾಗ್ನಲ್ ಅಂದ್ರೆ ಎಲ್ಲಿಗೆ ಹೇಳ್ಬೇಕು? ಅಲ್ಲಿಂದ ಆ ರೂಮ್ ಅದ ಅಲ್ಲಿ ಅಥವಾ ಅಲ್ಲಿ. ಓಕೆನಾ? ಇದೇ ಒಂದು ಬಾಕ್ಸ್ ಅಂತ ಅನ್ಕೊಂಡ್ರೆ ಅಲ್ಲಿಗೆ ಎಳಿಬೇಕು. ಅಲ್ಲಿಂದ ಅಲ್ಲಿಗೆ ಒಂದು ಲೈನ್ ಎಳ್ದಿರ್ತೀಯ. ಓಕೆ, ಮತ್ತೆ ಅಲ್ಲಿಂದ ಇಲ್ಲಿಗೆ ಒಂದು ಲೈನ್ ಎಳ್ದಿರ್ತೀಯ. ಓಕೆನಾ? ಎರಡು ಡಯಾಗನಲ್ಸ್ ಕ್ಲಿಯರ್ ಅಲ್ವಾ? ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಈಗ. ಓಕೆ, ಈಗ ಆ ಕೋಆರ್ಡಿನೇಟ್ಸ್ ಏನಿರ್ತವೆ ಎಲ್ಲ ನೀವು ನೆನ್ಪಿಟ್ಕೊಂಡ್ವಿ. ಕ್ಯೂಬ್ ಹೆಂಗೆ ಬೇಕಾಗಿರ್ಬೋದು, ಅದು ಲೆಂತ್ ನನಗೆ ಗೊತ್ತಿಲ್ಲ, ಸುಮ್ಮನೆ ಲೆಟ್ ಅಸ್ ಟೇಕ್ ಎ. ಓಕೆ, ಇದು a, 0 0 ಇರುತ್ತೆ, ಇದು a 0 ಇರುತ್ತೆ. ಇದು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಓಕೆ, ಇದು ಆಕ್ಚುಲಿ ಸ್ಟ್ಯಾಂಡರ್ಡ್ ರಿಸಲ್ಟ್ ನೆನ್ಪಿಡ್ಬೇಕು. ಹೆಂಗ್ ಬಂತು ಅಂತ ಹೇಳ್ಬಿಡ್ತೀನಿ. ಓಕೆ, ಎ ಮೇ ಬಿ ಎನಿ ಎಷ್ಟು ಬೇಕಾದ್ರೆ ಯೂನಿಟ್ಸ್ ಇರ್ಬೋದು. ನಾನು ಜನರಲ್ ಆಗಿ ತಗೊಂಡಿದ್ದೀನಿ. ಈಗ ಈ ಡಯಾಗ್ರಾಮ್ ನ ಅಸಂಪ್ಷನ್ ಮಾಡ್ಕೊಂತ ಇದ್ರೆ ಇದರಲ್ಲಿ ಡಯಾಗನಲ್ ಯಾವ್ದಾಗುತ್ತೆ? ಯಾವ್ದು ಡಯಾಗನಲ್? ಓ ಇಂದ ಪಿ ಗೆ ಡಯಾಗನಲ್ ಇದೆ ನೋಡು, ಇದು ಡಯಾಗನಲ್. ಓ ಪಿ ಇಸ್ ಡಯಾಗನಲ್. ಅದು ಕ್ಯೂಬ್ ಸ್ವಲ್ಪ ನಿಮ್ಗೆ ನೋಡ್ತಾ ನೋಡ್ತಾ ಎರಡೆರಡು ತರ ಕಾಣುತ್ತೆ, ಹೌದಾ? ಸೊ ನೀವು ಹೆಂಗ್ ಅಸಂಪ್ಷನ್ ಮಾಡ್ಕೋ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಅಸಂಪ್ಷನ್ ಮಾಡ್ಕೋಬೇಕು. ಕ್ವಾಡ್ರೆಂಟ್ ಅನ್ನಲ್ಲ ಇದನ್ನ, ಇನ್ಫ್ಯಾಕ್ಟ್ ಏನಂತ ಕರಿತೀವಿ? ಆಕ್ಟೆಂಟ್ ಅಂತ ಕರಿತೀವಿ. ಫಸ್ಟ್ ಆಕ್ಟೆಂಟ್ ಅಲ್ಲಿ ಇದೆ ಅಂತ ಅಸಂಪ್ಷನ್ ಮಾಡ್ಕೋಬೇಕು. ಇದು ಇದು ಈಗ ಇದ್ರದ್ದು ಆರ್ಡಿನೇಟ್ಸ್ 0 0 0 ಅಲ್ವೇನಪ್ಪ? ಇದ್ರದ್ದು ಡೈರೆಕ್ಷನ್ ಕೊಸೈನ್ಸ್ ಏನು? ಡೈರೆಕ್ಷನ್ ಕೊಸೈನ್ಸ್ ಏನು? ಅಲ್ಲ, ಈಗ ಕೊಸೈನ್ಸ್ ಏನ್ ಬೇಡ, ಡೈರೆಕ್ಷನ್ ರೇಷಿಯೋ ಸ್ಟಡಿ ಸಾಕು. a - 0, a2 - a1, x2 - x1, y2 - y1, z2 - z2 ಅಂತಾನೆ. ಇಲ್ಲಿ 0 ಆಗಿರೋದ್ರಿಂದ ಫುಲ್ ಏನಾಗುತ್ತೆ? ಡೈರೆಕ್ಷನ್ ಕೊಸೈನ್ಸ್ ಆಫ್ OP ಏನಾಗುತ್ತೆ? OP ಇದು ಡೈರೆಕ್ಷನ್ ಕೊಸೈನ್ಸ್ ನಾನು ನೋಡ್ತಾ ಇದ್ದೀನಿ. ಈಗ OP ಅಂತಂದ್ರೆ ಐ ಸೇ ಕಾಲ್ ಇಟ್ ಆಸ್ B1 ಅಂತ ಅನ್ಕೊಂತೀನಿ. ಸೊ B1 ಏನಾದ್ರು ಡೈರೆಕ್ಷನ್ ಕೊಸೈನ್ಸ್ ಏನೇ ಉಳಿಯುತ್ತೆ. ಓಕೆ, ಇನ್ನೊಂದು ಡಯಾಗನಲ್ ಯಾವ್ದು ಹೇಳಿ ನೋಡೋಣ. ಇನ್ನೊಂದು ಡಯಾಗನಲ್ ಯಾವುದು? ಇನ್ನೊಂದು ಡಯಾಗನಲ್ AM. ಅದನ್ನ ಈಗ ತೋರ್ಸಕ್ ಆಗಲ್ಲ, ಕರೆಕ್ಟ್ ಆಗಿ ನೋಡಿಬಿಡು, ಅಸಂಪ್ಷನ್ ಮಾಡ್ಕೊಳ್ಳಿ. ಓಕೆನಾ? AM ಈಸ್ ಅನದರ್ ಡಯಾಗನಲ್. ಇಲ್ಲಿ A ಇಂದ ಇಲ್ಲಿ. ಓಕೆನಾ? ನಿಮ್ಗೆ ನೋಡ್ತಾ ಇದ್ರೆ ಅದು ಆ ಕಡೆಗೆ ಕ್ಯೂಬ್ ಇದೆ ಅಂತ ಅನ್ಸುತ್ತೆ ಒಂದೊಂದ್ಸರಿ ಈ ಕಡೆ ಕ್ಯೂಬ್ ಇದೆ ಅಂತ ಅನ್ಸುತ್ತೆ. ಸೊ AM ಕರೆಕ್ಟ್ ಆಗಿ ಈ ಕಡೆ ಕ್ಯೂಬ್ ಇದೆ ಅಂತ ನೋಡಿದಾಗ ನಿಮ್ಗೆ AM ಡಯಾಗನಲ್ ಆಗುತ್ತೆ. AM ಇದೆಯಲ್ಲ, ಅದಕ್ಕೆ ಡೈರೆಕ್ಷನ್ ಕೊಸೈನ್ಸ್ ಹೇಳಿ. ಅದನ್ನ ನಾನು B2 ಅಂತ ಅನ್ಕೊಂತೀನಿ. ಇಸ್ ಈಕ್ವಲ್ ಟು ನೋಡುವ ದಿಸ್ ಮೈನಸ್ ದಿಸ್. 0 - a ಏನಾಗುತ್ತೆ? -a. a - 0 ಏನಾಗುತ್ತೆ? a. ಇದು ಕೂಡ ಏನೇ ಬರುತ್ತೆ. ಇವೇ ಡೈರೆಕ್ಷನ್ ರೇಷಿಯೋಸ್. ಈ ಫಾರ್ಮುಲಾ ಅಪ್ಲೈ ಮಾಡೋ ಆನ್ಸರ್ ಬರುತ್ತೆ. ನಾನು ಹೆಂಗ್ ಬಂತು ಅಂತ ಹೇಳಿದೆ, ಬಟ್ ನೀವೇನ್ ಮಾಡಿ ನೆನ್ಪಿಟ್ಕೊಳ್ಳಿ. ಕ್ವಶನ್ ಇನ್ನು ಕೇಳಿದಾನಿತ್ತು. ಓಕೆ, ನೋಡೋ, ಇವೆರಡು ಡಾಟ್ ಮಾಡಿದ್ರೆ ಏನ್ ಬರುತ್ತೆ ನೋಡೋ, ಹಿಂಗೆ ಹೇಳ್ಬಿಟ್ಟು ನೋಡು. ಡಾಟ್ ಮಾಡಿದ್ರೆ ಇದು ಡಾಟ್, ಇದು ಡಾಟ್, ಇವು ಮಲ್ಟಿಪ್ಲೈ ಮಾಡಿ -a² + a² + a² ಏನಾಗುತ್ತೆ? -a² + a² ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಏನ್ ಉಳಿಯುತ್ತೆ? a² ಉಳಿಯುತ್ತೆ. ನ್ಯೂಮರೇಟರ್ ಅಲ್ಲಿ ಬರೀ a² ಉಳಿಯುತ್ತೆ. ಕ್ಲಿಯರ್? ಡಿನಾಮಿನೇಟರ್ ಅಲ್ಲಿ ಏನಾಗುತ್ತೆ? ಡಿನಾಮಿನೇಟರ್ ಅಲ್ಲಿ ಎರಡು ಮ್ಯಾಗ್ನಿಟ್ಯೂಡ್ ಅಲ್ವಾ? ಇದ್ರದ್ದು ಮ್ಯಾಗ್ನಿಟ್ಯೂಡ್, ಇದ್ರದ್ದು ಮ್ಯಾಗ್ನಿಟ್ಯೂಡ್. ಇದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? a² + a² + a² ಏನಾಗುತ್ತೆ? 3a². ಇದು ಕೂಡ ಮೈನಸ್, ಇದ್ರದ್ದು ಸಮಸ್ಯೆ ಇಲ್ಲ, ಸ್ಕ್ವೇರ್ ಆಗ್ಬಿಡುತ್ತೆ. a² + a² + a² ಏನಾಗುತ್ತೆ? ಅದು ಕೂಡ ಇದು ಕೂಡ ಏನಾಗುತ್ತೆ? 3a² ಆಗುತ್ತೆ. ನೋಡಿ ಏನ್ ಮಾಡ್ತೀನಿ ಅಂತಾರೆ, ಸಿಂಪ್ಲಿಫೈ ಮಾಡ್ತೀನಿ ಅಷ್ಟೇ. ಇಲ್ಲಿ a² ಇದೆಯೇನಪ್ಪ, ಇದು √3 ಅಥವಾ √3a² ಹೋಲ್ ಸ್ಕ್ವೇರ್ ಆಗುತ್ತೆ.
ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಿಮ್ಗೆ ಉಳಿಯೋದೇನು ಎ ಸ್ಕ್ವೇರ್ ಬೈ 3a ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಕ್ಯಾನ್ಸಲ್ ಆಗ ಆನ್ಸರ್ ಏನ್ ಬರುತ್ತೆ 1/3 ಬರುತ್ತೆ. ಕಾಸ್ ಆಫ್ ದಿ ಆಂಗಲ್ ಏನಪ್ಪಾ ಅಂದ್ರೆ 1/3. ಇದನ್ನ ನೆನ್ಪಿಟ್ಕೊಳ್ಳಿ. ಕೊಸೈನ್ ಆಫ್ ದಿ ಆಂಗಲ್ ಏನಪ್ಪಾ ಅಂದ್ರೆ 1/3 ಬರುತ್ತೆ. ಇದನ್ನ ಹಿಂಗ್ ಕೇಳೋದ್ರ ಬದಲು ಇನ್ನೊಂದ್ಸರಿ ಹಿಂಗ್ ಕೇಳ್ತಾನೆ, ದ ಆಂಗಲ್ ಬಿಟ್ವೀನ್ ದಿ ಡಯಾಗನಲ್ಸ್ ಆಫ್ ಎ ಕ್ಯೂಬ್ ಅಂತ ಕೇಳ್ತಾನೆ. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದಿ ಡಯಾಗನಲ್ಸ್ ಆಫ್ ಎ ಕ್ಯೂಬ್? ಕಾಸ್ ಇನ್ವರ್ಸ್ ಅಷ್ಟೇ. ಈಗ ನಮಗೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಏನ್ ಬಂತು? ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/3 ಬಂತು. ಆಂಗಲ್ ಕೇಳ್ಬಿಟ್ಟ ಅಂದ್ರೆ ಏನ್ ಮಾಡ್ತೀರಾ ಅವಾಗ? ಕಾಸ್ ಇನ್ವರ್ಸ್ 1/3 ಅಂತ ಬರೆಯೋದು ಅಷ್ಟೇ ಕೆಲಸ. ಕಾಸ್ ಇನ್ವರ್ಸ್ 1/3 ಅಂತ. ನಮಸ್ಕಾರ, ಒಳ್ಳೇದಾಗಲಿ. ಈ ತರ ಕ್ವಶನ್ ಎಕ್ಸ್ಪೆಕ್ಟ್ ಕ್ವಶನ್. ಇದೇ ಕ್ವಶನ್ 2023 ನಲ್ಲಿ ಕೇಳಿದಾನೆ. ಇದೇ ಕ್ವಶನ್, ಚೇಂಜ್ ಏನಿಲ್ಲ. ಎ ಲೈನ್ ಮೇಕ್ಸ್ ಎನ್ ಆಂಗಲ್ π/4 ವಿತ್ ಎಕ್ಸ್ ಅಂಡ್ ವೈ. ಅಂದ್ರೆ ಅಲ್ಫಾ ಕೂಡ ಏನಾಗುತ್ತೆ π/4, ಬೀಟಾ ಕೂಡ π/4, ಗಾಮಾ ಕಂಡಿಡಿ ಅಂತ ಕೇಳ್ತಿದ್ದಾನೆ. ಇನ್ಕ್ಲಿನೇಷನ್ ವಿತ್ ಝೆಡ್ ಆಕ್ಸಿಸ್ ಕಂಡಿಡಿಯಪ್ಪ ಅಂತ. ಹೆಂಗ್ ಮಾಡ್ತೀಯ? ಮಾಮೂಲಿ ಎಲ್ ಸ್ಕ್ವೇರ್ ಎಂ ಸ್ಕ್ವೇರ್ ಎನ್ ಸ್ಕ್ವೇರ್ ಅದೇ ಸೇಮ್. ಅಂದ್ರೆ ಏನ್ ರಿಸಲ್ಟ್ ಗೊತ್ತು ನಿಮ್ಗೆ? ಕಾಸ್ ಸ್ಕ್ವೇರ್ ಅಲ್ಫಾ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು ವಾಟ್? 1 ಅಲ್ವೇನಪ್ಪ? ಈ ರಿಸಲ್ಟ್ ಗೊತ್ತಲ್ವೇನಪ್ಪ? ಈಗ ಅಲ್ಫಾ ಅಂದ್ರೆ π/4, ಕಾಸ್ π/4 ಬೆಲೆ ಎಷ್ಟು? 1/√2 ತಾನೆ? 1/√2 ಹೋಲ್ ಸ್ಕ್ವೇರ್ ಏನಾಗುತ್ತೆ? 1/2 ಬರುತ್ತೆ. ಇದು ಕೂಡ ಏನ್ ಬರುತ್ತೆ? 1/2 ಬರುತ್ತೆ. ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. 1/2 ಪ್ಲಸ್ 1/2 ಏನಾಗುತ್ತೆ? 1 ಆಗುತ್ತೆ. 1 ಮೈನಸ್ 1 ಏನಾಗುತ್ತೆ? 0 ಆಗುತ್ತೆ. ಅಂದ್ರೆ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 0 ಆಗುತ್ತೆ. ಅಂದ್ರೆ ಕಾಸ್ ಗಾಮಾ ಇಸ್ ಈಕ್ವಲ್ ಟು 0 ಆಗುತ್ತೆ. ಕಾಸ್ ಆಫ್ ವಿಚ್ ಆಂಗಲ್ ಇಸ್ 0? ಕಾಸ್ ಅಲ್ಲಿ ಯಾವ ಆಂಗಲ್ 0 ಬರುತ್ತೆ? π/2 ಗೆ. ಸೊ ಆನ್ಸರ್ ಇಸ್, ಸೊ therefore which implies gamma is equal to π/2. π/2 ಗೆ 0 ಬರುತ್ತೆ. ಇದ್ ಮಾಡಿ, ನೀವೇ ಮಾಡಿ. 40 ಸೆಕೆಂಡ್ ಆನ್ಸರ್ ಹೇಳ್ಬೇಕು. ಹೆಚ್ಚಂದ್ರೆ 40 ಸೆಕೆಂಡ್ ಒಳಗಡೆ ಆನ್ಸರ್ ಹೇಳ್ಬೇಕು. ಅಲ್ಫಾ 60 ಡಿಗ್ರಿ ಕೊಟ್ಟಿದ್ದಾನೆ. ಇನ್ನೊಂದು ಕೇಳಿದಾನೆ ಅಷ್ಟೇ. ಡೈರೆಕ್ಟ್ ಆಗಿ ಆನ್ಸರ್ ಹೇಳಿ. ಕಾಸ್ ಸ್ಕ್ವೇರ್ ಅಲ್ಫಾ ಕಾಸ್ 60 ಎಷ್ಟಾಗುತ್ತೆ? 1/2. ಅಂದ್ರೆ ಇದೇನ್ ಬರುತ್ತೆ? ಇದು 1/4 ಬರುತ್ತೆ. ಪ್ಲಸ್ ಹಾಕೋಬೇಕು. ಸಾರಿ, ಕರೆಕ್ಟ್ ಆಗಿದೆ. 45 ವಿತ್ ವೈ ಆಕ್ಸಿಸ್ 1/√2 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 1/2 ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. 1/4 ಭಾಗ ಪ್ಲಸ್ ಅರ್ಧ ಭಾಗ ಮುಕ್ಕಾಲ್ ಭಾಗ. ಸೊ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1 ಮೈನಸ್ ಮುಕ್ಕಾಲ್ ಭಾಗ ಇಸ್ ಕಾಲ್ ಭಾಗ. ಕಾಲ್ ಭಾಗ ಅಂದ್ರೆ ಏನು? 1/4. ಸೊ ಕಾಸ್ ಗಾಮಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಪ್ಲಸ್ ಆರ್ ಮೈನಸ್ 1/2 ಬರುತ್ತೆ. ನಿಮ್ಗೆ ಯಾವುದೇ ಒಂದು ಇನ್ಕ್ಲಿನೇಷನ್ ಎರಡು ತರ ಇನ್ಕ್ಲೈನ್ ಆಗುತ್ತೆ ಕಂಡ್ರೋ. ನೀವು ಸ್ಟ್ರೈಟ್ ಆಂಗಲ್ 180 ಡಿಗ್ರಿ ತಾನೆ? ಓಕೆ, ಅಂದ್ರೆ ನಿಮ್ಗೆ ಕೊಟ್ಟರೆ ಆಪ್ಷನ್ ನೋಡ್ಬೇಕೀಗ. ನೀವು ಪ್ಲಸ್ 1/2 ಬೇಕಾದ್ರೆ ತಗೋಬಹುದು, ಮೈನಸ್ 1/2 ಬೇಕಾದ್ರೆ ತಗೋಬಹುದು. ಓಕೆನಾ? ನಿಮ್ಗೆ ಕೊಸೈನ್ ನಿಮ್ಗೆ ಎರಡು ಡೈರೆಕ್ಷನ್ ಇರುತ್ತೆ ಅಂತ. ಎರಡು ಡೈರೆಕ್ಷನ್ ಇರುತ್ತೆ. ಒಂದು ಈ ಕಡೆ ಡೈರೆಕ್ಷನ್, ಇನ್ನೊಂದು ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. ನೀವು 1/2 ತಗೊಂಡ್ರೆ ಏನ್ ಬರುತ್ತೆ? ಈಗ ಕಾಸ್ ಗಾಮಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ? 1/2 ತಗೊಂಡ್ರೆ ಈ 1/2 ತಗೊಳ್ಳಿ, ಅಥವಾ ಕಾಸ್ ಗಾಮಾ ಇಸ್ ಈಕ್ವಲ್ ಟು ಮೈನಸ್ 1/2 ತಗೊಳ್ಳಿ. ಇದಕ್ಕೆ 1/2 ಯಾವ ಬರುತ್ತೆ? ಗಾಮಾ ಇಸ್ ಈಕ್ವಲ್ ಟು 1/2 ಬರೋದು 60 ಡಿಗ್ರಿಗೆ. ಇದೆಯಾ ಆಪ್ಷನ್ ಅಲ್ಲಿ ನೋಡ್ಬೇಕು. ಇದೆ ಸರ್ ಅಂದ್ರೆ ಅದೇ ಟಿಕ್ ಹಾಕಿ. ಸಪೋಸ್ ಸಮ್ ಟೈಮ್ಸ್ ಆಕ್ಚುಲಿ ದಿಸ್ ಇಸ್ ಅನ್ ಅಕ್ಯೂಟ್ ಆಂಗಲ್. ಇದು ಅಕ್ಯೂಟ್ ಆಗಿತ್ತು ಅಂತ ಇನ್ನೊಂದೇನು ಏನ್ ಬರುತ್ತೆ? ಅಪ್ಟ್ಯೂಸ್ ಬರುತ್ತೆ. ನೀವು ಬೇಕಾದ್ರೆ ಇದನ್ನ ಮಾಡಿ ನೋಡಿ ಏನಾಗುತ್ತೆ. ಇವಾಗ ಗಾಮಾ ಇಸ್ ಈಕ್ವಲ್ ಟು ವಾಟ್? ಕಾಸ್ ಇನ್ವರ್ಸ್ ಆಫ್ ಮೈನಸ್ 1/2 ಬರುತ್ತೆ. ಇಲ್ಲ ಡೈರೆಕ್ಟ್ ಆಗಿ ಅಪ್ಟ್ಯೂಸ್ ಇನ್ನೊಂದು ಆಂಗಲ್ ಏನಿರುತ್ತೆ? 120 ಡಿಗ್ರಿ ಇರುತ್ತೆ. ಅದು 60 ಇನ್ನೊಂದು ಏನಿರುತ್ತೆ? 120 ಇರುತ್ತೆ. ಯಾಕಂದ್ರೆ ಕಾಸ್ ಇನ್ವರ್ಸ್ ಆಫ್ ಮೈನಸ್ 1/2 ಪೈ ಮೈನಸ್ ಮಾಡ್ಬೇಕು ತಾನೆ? ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನೆನಪಿದೆಯಾ? ಇಲ್ಲ, ಕಾಸ್ ಅಲ್ಲಿ ಮೈನಸ್ ಬಂತು ಅಂದ್ರೆ ಪೈ ಮೈನಸ್ ಮಾಡಬೇಕು. ಓಕೆ, ಪೈ ಮೈನಸ್ ಏನಾಗುತ್ತೆ? 60 ಡಿಗ್ರಿ ಬರುತ್ತೆ. ಸೊ ವಿಚ್ ಇಸ್ ವಾಟ್? 120 ಪಕ್ಕದ ಮನೆ. ಅದು. ಸೊ ಇಲ್ಲಿ 60 ಡಿಗ್ರಿ ಕರೆಕ್ಟ್. ಇಫ್ ಎ ಲೈನ್ ಮೇಕ್ಸ್ 90 ಡಿಗ್ರಿ, ಇದು ಮಾಡ್ತೀರಾ? ಫಸ್ಟ್ ಹಂಗೆ ನೋಡ್ಬಿಡಿ. ಕಾಸ್ 90 ಏನಾಗುತ್ತೆ? 0 ಅಂದ್ರೆ ಇದಾಗಲ್ಲ. 60 ನೋಡಿ ಆಗ್ಲಿ. ಕಾಸ್ 60 ಎಷ್ಟು? 1/2. ಇದು 0 ಇರಬೇಕು, ಇದು 1/2 ಇದೆ. ಕರೆಕ್ಟ್ ಆಗಿದೆ. ಇನ್ನೆಲ್ಲರೂ 1/2 ಇದೆಯಾ? ಇಲ್ಲ. ಸೊ ಇದೆ ಆನ್ಸರ್. ಫೈಂಡ್ ಆಲ್ ದಿ ಪಾಸಿಬಲ್ ವೆಕ್ಟರ್ಸ್ ಆಫ್ ಮ್ಯಾಗ್ನಿಟ್ಯೂಡ್ 5√3 which are inclined equally to the coordinate
ಆಕ್ಸಿಸ್. ಕೋಆರ್ಡಿನೇಟ್ ಆಕ್ಸಿಸ್ ನೋಡು, ಯಾವತ್ತೇ ಆಗ್ಲಿ ಈಕ್ವಲಿ ಇನ್ಕ್ಲೈನ್ಡ್ ವಿತ್ ದಿ ಕೋಆರ್ಡಿನೇಟ್ ಆಕ್ಸ್ ಅಂತ ಕೇಳಿದ್ರೆ ನಿಮ್ಗೆ ಆಕ್ಚುಲಿ ಡಿರೈವ್ ಮಾಡಿದಿರ ಇದನ್ನ. ಏನ್ ಬರುತ್ತೆ? ಎಲ್ಲು ಎಂ ಎನ್ ಏನ್ ಬರುತ್ತೆ ನೋಡಿ, ಡೈರೆಕ್ಟ್ ಆಗಿ ಹೇಳಿ. ಪ್ಲಸ್ ಆರ್ ಮೈನಸ್ 1/√3 ಪ್ಲಸ್ ಆರ್ ಮೈನಸ್ 1/√3 ಪ್ಲಸ್ ಆರ್ ಮೈನಸ್ 1/√3. ಇದನ್ನ ಓದಿದೀರ ನೀವು ಆಲ್ರೆಡಿ. ಹೆಂಗ್ ಬಂತು ಅಂದ್ರೆ ಎಲ್ಲು ಎಮ್ ಎನ್ ಈಕ್ವಲ್ ಆಗುತ್ತೆ. 3l² is equal to 1. ಸೊ L is equal to ಪ್ಲಸ್ ಆರ್ ಮೈನಸ್ ಇಷ್ಟು ಬರುತ್ತೆ. ನೋಡಿ ಯಾವ್ದು ಆನ್ಸರ್ ಆಗುತ್ತೆ. ವೆಕ್ಟರ್ ಕೇಳಿದಾನೆ, ನಾನು ಅವತ್ತೇ ಬಡ್ಕೊಂಡಿದ್ದೀನಿ, ನೆನ್ನೆನೂ ಬಡ್ಕೊಂಡಿದ್ದೀನಿ ಇದನ್ನೇ. ಡೈರೆಕ್ಷನ್ ಕೊಸೈನ್ಸ್ ಗೊತ್ತಾಯ್ತು, ಡೈರೆಕ್ಷನ್ ಕೊಸೈನ್ಸ್ ಗೊತ್ತು ಸರ್, ಮ್ಯಾಗ್ನಿಟ್ಯೂಡ್ ಗೊತ್ತು ಸರ್, ವೆಕ್ಟರ್ ಹೇಳಿ ಸರ್ ಅಥವಾ ಡೈರೆಕ್ಷನ್ ರೇಷಿಯೋಸ್ ಹೇಳಿ ಸರ್ ಅಂತ ಅಂದ್ರೆ ಇದನ್ನ ಹೇಳಿದ್ದೆ. ಡೈರೆಕ್ಷನ್ ರೇಷಿಯೋಸ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಏನಿರುತ್ತೆ ಅದು ಇಂಟು ಡೈರೆಕ್ಷನ್ ಕೊಸೈನ್ಸ್. ಡೈರೆಕ್ಷನ್ ಕೊಸೈನ್ಸ್ ಗೆ ಮ್ಯಾಗ್ನಿಟ್ಯೂಡ್ ನ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಸೊ ಪ್ಲಸ್ ಆರ್ ಮೈನಸ್ ನ ಕಾಮನ್ ತೆಗೆದಿದ್ದಾನೆ, 5√3 ನ ಅದಕ್ಕೆ ಮಲ್ಟಿಪ್ಲೈ ಮಾಡಿ ಡೈರೆಕ್ಷನ್ ಕೊಸೈನ್ಸ್ ಗೆ ಎಲ್ಲಿ ಬಂದಿದೆ ಆಪ್ಷನ್ ಆನ್ಸರ್ ನೋಡಿ. ಸೊ ಪ್ಲಸ್ ಆರ್ ಮೈನಸ್ 5√3 1/√3 1/√3 1/√3. ಆಪ್ಷನ್ ಸಿ ಇಸ್ ಕರೆಕ್ಟ್. ಅದು ನೆನ್ನೆನೂ ಹೇಳಿದೀನಿ, ಮ್ಯಾಗ್ನಿಟ್ಯೂಡ್ ಇಂಟು ಡೈರೆಕ್ಷನ್ ಕೊಸೈನ್ಸ್ ಅಥವಾ ಡೈರೆಕ್ಷನ್ ರೇಷಿಯೋಸ್ ಕಂಡಿದೆ. ಹೆಂಗಪ್ಪ ಡೈರೆಕ್ಷನ್ ಕೊಸೈನ್ಸ್ ಕಂಡಿದ್ದು ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಮಾಡ್ತೀವಿ. ಡೈರೆಕ್ಷನ್ ಕೊಸೈನ್ಸ್ ಬೇಕು ಅಂದ್ರೆ ಮ್ಯಾಗ್ನಿಟ್ಯೂಡ್ ಕೆಳಗಡೆ ಹೋಗುತ್ತಿಲ್ಲ, ಡೈರೆಕ್ಷನ್ ರೇಷಿಯೋಸ್ ಬೈ ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ರೇಷಿಯೋಸ್ ಬೇಕು ಅಂದ್ರೆ ಮ್ಯಾಗ್ನಿಟ್ಯೂಡ್ ಇಂಟು ಡೈರೆಕ್ಷನ್ ಕೊಸೈನ್ಸ್. ಅದನ್ನ ನೆನ್ಪಿಟ್ಕೊಂಡ್ಬಿಡಿ. ಎರಡು ಸೆಕೆಂಡ್ ಹೇಳ್ಬೇಕು, ಹಿಂಗೆ ಚಿಟ್ಕೆ ಹೊಡೆದ ಇಂಥವೆಲ್ಲ ಕ್ವಶನ್ ಕೇಳಲ್ಲ ಎಕ್ಸಾಮ್ ಅಲ್ಲಿ. ಹೇಳಿದೀನಿ ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ಅಂತ ಹಾಕೊಂಡಿದೀನಿ. ವೆಕ್ಟರ್ ಕೊಟ್ಟಿದ್ದಾನೆ ಅಂದ್ರೆ ಡೈರೆಕ್ಟ್ ಇವೇ ಡೈರೆಕ್ಷನ್ ರೇಷಿಯೋಸ್. 2 2 - 1 ಡೈರೆಕ್ಷನ್ ರೇಷಿಯೋಸ್. 2 2 - 1 4 4 1 ಎಷ್ಟಾಗುತ್ತೆ? 9. ಅಂದ್ರೆ ಆನ್ಸರ್ ಯಾವ್ದೀಗ? ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗಿದೆ. ಓಕೆನಾ? ಸೊ ದಟ್ ಇಸ್ ದ ಒನ್. ಆಪ್ಷನ್ ಬಿ ಆಗುತ್ತಾ ನೋಡಿ. ಸಮ್ಟೈಮ್ಸ್ ಈ ಆನ್ಸರ್ ಕೊಟ್ಟಿರಲ್ಲ ನಿಮ್ಗೆ, ಇದ್ರ ಬದಲಾಗಿ ಇನ್ನೊಂದು ಆನ್ಸರ್ ಹೆಂಗ್ ಕೊಟ್ಟಿರ್ಬೋದು? ಪ್ಲಸ್ ಆರ್ ಮೈನಸ್ ಕೂಡ ಕೊಡ್ಬೋದು ಅವನು. ಇದಕ್ಕೆ ಎಕ್ಸಾಕ್ಟ್ಲಿ ಎಲ್ಲದಕ್ಕೂ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? -2/3 -2/3 1/3. ಇದು ಆನ್ಸರ್ ಇದ್ರೆ ಇದು ಕರೆಕ್ಟೇ ಇದೆಯಾ? ಇದು ಎಲ್ಲೂ ಇಲ್ಲ. ಹಂಗಾಗಿ ಇದು ಕೊಡದಿದ್ದೆ ಇದನ್ನ ಕೊಟ್ಟಿರ್ತಾನೆ. ಎರಡು ಕೊಡ್ತಾನ ಸರ್? ಇಟ್ ಇಸ್ ನಾಟ್ ಎನ್ ಅಪ್ರೋಪ್ರಿಯೇಟ್ ಕ್ವಶನ್. ಎರಡು ಕೊಡಕ್ ಚಾನ್ಸ್ ಇಲ್ಲ. ಡೈರೆಕ್ಷನ್ ರೇಷಿಯೋಸ್ ಆಫ್ ದಿ ಲೈನ್. ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಜಸ್ಟ್ x2 - x1 ಅಷ್ಟೇ. x2 - x1 ಏನು? 0. ಇಲ್ಲ, ಇವೆರಡರ ಒಂದು ಆನ್ಸರ್. y2 - y1 ಏನು? ಆಪ್ಷನ್ ಬಿ. -2 + 2 ಏನಾಗುತ್ತೆ? 0 ಬರುತ್ತೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ m such that these represent the direction cosines of a line? ಅವು ಡೈರೆಕ್ಷನ್ ಕೊಸೈನ್ಸ್ ಅಂತೆ. m ವ್ಯಾಲ್ಯೂ ಹೇಳ್ಬೇಕಂತೆ. ಪಾಸಿಬಲ್ ವ್ಯಾಲ್ಯೂ ಆಫ್ m L² ಅದೇ ಇದೆಯಲ್ಲಪ್ಪ. L² m² n² is equal to 1. ಅದೇ ಯೂಸ್ ಮಾಡಬೇಕು. ಏನಾಗುತ್ತೆ ಇದು? 1/3 ಪ್ಲಸ್ 1/8 ಪ್ಲಸ್ m² is equal to what? 1. 1/. LCM ತಗೊಂಡು ಸಿಂಪ್ಲಿಫೈ ಮಾಡಿ ಆನ್ಸರ್ ಹೇಳಿ ನನಗೆ ಬೇಗ. ನೀವೇ ಹೇಳಿ. ಏನ್ ಬಂತ್ರ? ಆಪ್ಷನ್ ಬಿ ನ ಏನೇನಪ್ಪ? ಎಸ್ ಏನ್ ಬಂತು? ಮಾಡಪ್ಪ. LCM ತಗೊಳ್ಳೋ. 8 + 3 11. ಇಲ್ಲೇ ಗೊತ್ತಾಗ್ಬಿಡುತ್ತೆ. 8 + 3 11. 8 3 24. 1 - 11/24. So therefore m² this is m² is equal to 24 - 11 is what? 13. 13/24 ಆಗುತ್ತೆ. therefore ಅದು ಏನಾಗುತ್ತೆ? ಇದು 24 ನ ಅಂತ ಬರೀಬಹುದು. √13 ಬಂದಿರೋದೆಲ್ಲಪ್ಪ. √13 ಇರೋದು ಒಂದೇ ಕಡೆ. ಎಲ್ಲಿ? ಆಪ್ಷನ್ ಬಿ ನಲ್ಲಿ. ಇದನ್ನ ನೀವು 6 4 24 4 4 ತೆಗೆದ್ರೆ 2 ಆಗುತ್ತೆ. 2√6 ಬರುತ್ತೆ 24ದು. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ದ ಈಕ್ವೇಷನ್ ಆಫ್ ದಿ ಲೈನ್ ಪಾಸ್ ಥ್ರೂ ದ ಪಾಯಿಂಟ್. ಈಗ ಈಕ್ವೇಷನ್ ಬಗ್ಗೆ. ಈಕ್ವೇಷನ್ ಅಂದ್ರೆ ನಿಮಗೆ ನೆನಪಿದೆ ಏನೇನ್ ಮಾಡ್ಬೇಕಂತ ನೋಡು. ಪಾಸಿಂಗ್ ಥ್ರೂ ದ ಪಾಯಿಂಟ್. ಇದು ಪಾಯಿಂಟ್.
ಈ ಪಾಯಿಂಟ್ ಎಲ್ಲಿರ್ಬೇಕು, ಏನಲ್ಲಿ ಇರ್ಬೇಕು ತಾನೆ. ಇದು ಎ ಪ್ಲಸ್ ಲ್ಯಾಂಬ್ಡಾ ಬಿ, ಇದು ಏನಲ್ಲಿ ಇರ್ಬೇಕು 1 2 3 ಇರ್ಬೇಕು. ಎಲ್ಲಿದೆ 1 2 3, ಇದು 1 2 3 ಇಲ್ಲ, ಆಪ್ಷನ್ ಎ ತೆಗೆದಾಕ್ಬಿಡಿ. 1 2 3 ಇದೆ, 1 2 3 ಇದೆ, ಎಲ್ಲ ಇದೆ. ನಮಸ್ಕಾರ. ಇಲ್ಲಿ ಇಲ್ಲಿ ಬಿ ಬರ್ಬೇಕಲ್ವಾ, ಹೌದ್ ತಾನೆ. ಏನಿದೆ ನೋಡು 3 2 -2 ಎಲ್ಲಿದೆ, ಆಪ್ಷನ್ ಬಿ. ಡೈರೆಕ್ಟ್ ಇದ್ರಲ್ಲಿ ಏನು ಮಾಡೋಂಥದ್ದೇನಿಲ್ಲ, ನೋಡೋಂಥದ್ದು ಅಷ್ಟೇ ಇಲ್ಲ. ದ ವೆಕ್ಟರ್ ಈಕ್ವೇಶನ್, ಕಾರ್ಟೇಶಿಯನ್ ಈಕ್ವೇಶನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಪಾಯಿಂಟ್ ಕೊಟ್ಟಿದ್ದಾನೆ, ಪಾಯಿಂಟ್ ನೋಡ್ಬಿಡಿ ಫಸ್ಟ್. ಎರಡೆರಡು ಕೊಟ್ಟಿದ್ದಾನೆ ಶಿಷ್ಯ, ವೆಕ್ಟರ್ ಕೊಟ್ಟಿದ್ದಾನೆ, ಕರೆಸ್ಪಾಂಡಿಂಗ್ ಕಾರ್ಟೇಶಿಯನ್ ಕೊಟ್ಟಿದ್ದಾನೆ. ಯಾವ್ದು ಕರೆಕ್ಟ್ ನೋಡಪ್ಪ ಅಂತ ಹೇಳ್ತಿದ್ದಾನೆ. ವೆಕ್ಟರ್ ನೋಡಿ ಫಸ್ಟ್ ಆಫ್ ಆಲ್. ವೆಕ್ಟರ್ ಅಲ್ಲಿ ನೋಡಿ 5 2 -4 ಬರಬೇಕು. 5 2 ಬೇರೆ ಬೇರೆ ಇದೆ. 5 2 -4, 5 2 -4 ಇದು ಆಗಲ್ಲ, ಹೌದ್ ತಾನೆ. ಎರಡು ಎತ್ತಾಕ್ಬಿಟ್ರಾ, ಇನ್ನು ನೀವು ಎರಡರಲ್ಲಿ ಒಂದು ಆನ್ಸರ್. ಇನ್ನು ವೆಕ್ಟರ್ ನೋಡಿ 3 2 -8, 3 2 -8 ಇದು ವೆಕ್ಟರ್, ಇದು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ. ವೆಕ್ಟರ್ ಕಾರ್ಟೇಶಿಯನ್ ನೋಡಿ, ಈಗ ಎರಡು ವೆಕ್ಟರ್ ಇಕ್ವೇಶನ್ ಕರೆಕ್ಟ್ ಇದೆ. ಕಾರ್ಟೇಶಿಯನ್ ನೋಡ್ಬೇಕು. ಈಗ ಕಾರ್ಟೇಶಿಯನ್ ಹೆಂಗೆ ಹೇಳೋದು, ಇದು ಪಾಯಿಂಟ್ x - 5 ಬರ್ಬೇಕು. x - 5 ಇಲ್ಲಿ 5 ತಾನೇ ಇರೋದು, ಇಲ್ಲಿ 5 ಬರ್ಬೇಕಿತ್ತು. ಇಲ್ಲೆಲ್ಲಿ ಎಲ್ಲಿದೆ 5? ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಆಪ್ಷನ್ ಸಿ ಇಸ್ ಕರೆಕ್ಟ್. ಇದಾಗಲ್ಲ, ಮಾಡಂತದೇನಿಲ್ಲ. ದ ಈಕ್ವೇಶನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -3 2 -4 and equally inclined to the axis. Equally inclined to the axis. ಇನ್ನೊಂದು ಹೆಂಗ್ ಗೊತ್ತಾ, ಇದಕ್ಕೆ ಎರಡು ತರ ಅಪ್ರೋಚ್ ಹೇಳ್ಬಿಡ್ತಾನೆ. ಎಲ್ಲರೂ ನಮಗೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತಂದ್ರೆ ಪಾಸ್ ಮಾಡಿ ಪಾಯಿಂಟ್ ಈಗ ಈ ಈಕ್ವೇಶನ್ ತಾನೆ ಇದು ಈಕ್ವಲ್ ಆಗಬೇಕು. -3 ಹಾಕಿದ್ರೆ ಏನ್ ಬರ್ತಪ್ಪ, ಇದು -3 ಎಷ್ಟಪ್ಪ, -3 ಎಷ್ಟು. ಇನ್ನೊಂದು ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಿದ್ದಾನೆ ಅಂತ ಅಂದ್ರೆ 100% ನ್ಯೂಮರೇಟರ್ ಹೆಂಗ್ ಬರಬೇಕು, ಎಕ್ಸ್. ನೆಕ್ಸ್ಟ್ ಏನು, ಎಲ್ಲಾದ್ರೂ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟೆ ಕೊಡ್ತಾನೆ ಅಂತ ಅಂದ್ರೆ ನ್ಯೂಮರೇಟರ್ ಅಂತೂ ಗೊತ್ತಾಗ್ಬಿಡುತ್ತೆ. ಎಕ್ಸ್ +3 ಡಿವೈಡ್ ಬೈ ಗೊತ್ತಿಲ್ಲ, y -2 ಡಿವೈಡ್ ಬೈ ಗೊತ್ತಿಲ್ಲ, ಇಸ್ ಈಕ್ವಲ್ ಟು z ಏನೋ +4 ಡಿವೈಡ್ ಬೈ ಗೊತ್ತಿಲ್ಲ, ಡಿವೈಡ್ ಬೈ ಏನಾದ್ರೂ ಇರ್ಲಿ ಗೊತ್ತಿಲ್ಲ ಅಂತ ಇರ್ಲಿ. ಈಗ ಇದನ್ನ ನೋಡಿದ ತಕ್ಷಣ ಯಾವೆರಡು ಆಪ್ಷನ್ ಕಿತ್ತಾಕ್ಬೋದು. ಇದಂತೂ ಆಗಲ್ಲ, ನನ್ ಆಫ್ ದಿಸ್ ಇರ್ಲಿ, ತೊಂದರೆ ಏನಿಲ್ಲ. ಈಗ ನೋಡಿ ಈಕ್ವಲಿ ಇನ್ಕ್ಲೈನ್ ಟು ದ ಆಕ್ಸಿಸ್ ಅಂತ ಅಂದ್ರೆ ನಿಮ್ಗೆ ಡೈರೆಕ್ಷನ್ ರೇಷಿಯೋಸ್ ಎಲ್ಲ ಈಕ್ವಲ್ ಬರ್ಬೇಕಲ್ವಾ. ನಿಮ್ಗೆ ಇಲ್ಲಿ ಈ ಆಪ್ಷನ್ ಸಿ ಆಪ್ಷನ್ ಅಲ್ಲಿ 1 2 3 ಇದೆ, ಇದಂತೂ ಆಗಲ್ಲ. ಸೊ ಉಳಿದ್ರೆ ಯಾವುದು, ಇಲ್ಲೆಲ್ಲ 1 1 1 ಬರ್ತದೆ. ಓಕೆನಾ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಆಗುತ್ತೆ. ಓಕೆನಾ ಸರ್. ಅಲ್ಲಿ 1 1 1 ಬರ್ಬೇಕಾ, ರೂಲ್ಸ್ ಇದೆ ಸರ್? ಏನಿಲ್ಲ, 2 2 2 ಬೇಕಾದ್ರೆ ಬರ್ಬೋದು. ಈಕ್ವಲಿ ಇನ್ಕ್ಲೈನ್ಡ್ ಅಂತ ಅಂದ್ರೆ 2 2, ಅದಕ್ಕೆ ಡೈರೆಕ್ಷನ್ ರೇಷಿಯೋಸ್ ಪ್ರಪೋರ್ಷನ್ ಆಗಿರ್ತವೆ ಅಂತ ಹೇಳಿದೀನಿ. ದೇರ್ ಆರ್ ಇನ್ಫೈನೈಟ್ಲಿ ಡೈರೆಕ್ಷನ್ ರೇಷಿಯೋಸ್ ಫಾರ್ ಎ ಗಿವನ್ ಸೆಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್. ಇದು ನಿಮಗೆ ನೆನಪಿರ್ಬೇಕು. ಓಕೆ. ಸೊ ಹಂಗಾಗಿ ಆಪ್ಷನ್ ಯಾವ್ದಾಗುತ್ತೆ, ಬಿ ಕರೆಕ್ಟ್ ಆಗುತ್ತೆ. ದ ವೆಕ್ಟರ್ ಇಕ್ವೇಶನ್ ಆಫ್ ದಿ ಸಿಮೆಟ್ರಿಕಲ್ ಫಾರ್ಮ್ ಆಫ್ ದಿ ಈಕ್ವೇಶನ್. ಇದಕ್ಕೆ ವೆಕ್ಟರ್ ಕೇಳ್ತಿದ್ದಾನೆ ಅಷ್ಟೇ. ಈಕ್ವೇಶನ್ ಕಾರ್ಟೇಶಿಯನ್ ಕೊಟ್ಟಿದ್ದಾನೆ, ವೆಕ್ಟರ್ ಕೇಳ್ತಿದ್ದಾನೆ. ಇದು ಪಾಯಿಂಟ್ 5 -4 6, 5 -4 6 ಎಲ್ಲಿ ಕಾಣ್ತಾ ಇದೆ, 5 -4 6 ಇದೊಂದರಲ್ಲೇ ಕಾಣ್ತಾ ಇರೋದು, ಇನ್ನೆಲ್ಲೂ ಕಾಣ್ತಾ ಇಲ್ಲ. ಸೊ ಇಲ್ಲ 3 7 2 ಇಲ್ಲಿರ್ಬೇಕು, 3 7 2 ಇಲ್ಲಿದೆ, ಬಂತು. ಆಪ್ಷನ್ ಡಿ ಇಸ್ ಕರೆಕ್ಟ್. The equation of the straight line passing through the point ABC and parallel to z axis. ನೋಡಿ, ಈಗ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂದ್ರೆ 100% x - a ಬರಬೇಕು, y - b ಬರಬೇಕು, z - c ಬರಬೇಕು. ಎಲ್ಲಿದೆ x - a, y - b, z - c? ಎಲ್ಲಾ ಕಡೆನೂ ಇದೆ ಅಲ್ವಾ? ಆಯ್ತು. ಮತ್ತೆ ಕೆಳಗಡೆ ಇರ್ತಾವಲ್ಲ ಆ ನಂಬರ್ಗಳು ಏನ್, ಆಕ್ಚುಲಿ ಕೆಳಗಡೆ ಇರೋ ನಂಬರ್ಗಳು ಡೈರೆಕ್ಷನ್ ರೇಷಿಯೋಸ್ ತಾನೆ. ಸೊ ಮತ್ತೆ ಇನ್ನೊಂದು ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಈಗ ಸರ್ ಕೆಳಗಡೆ ಇರೋ ನಂಬರು ಡೈರೆಕ್ಷನ್ ರೇಷಿಯೋಸ್ ತಾನೆ. ಆಕ್ಚುಲಿ z ಆಕ್ಸಿಸ್ ಗೆ ಡೈರೆಕ್ಷನ್ ರೇಷಿಯೋಸ್ ಏನು, ನಿಮ್ಗೆ ಡೈರೆಕ್ಷನ್ ಕೊಸೈನ್ಸ್ ಗೊತ್ತು. z ಆಕ್ಸಿಸ್ ಗೆ ಏನು 0 0 1 ಅಂತ. ಮತ್ತೆ ಅವೇ ಡೈರೆಕ್ಷನ್ ರೇಷಿಯೋಸ್ ಆಗ್ತಾವ ಸರ್? ಆಗ್ತವೆ. ಎವ್ರಿ ಡೈರೆಕ್ಷನ್ ಕೊಸೈನ್ಸ್ ಆರ್ ಡೈರೆಕ್ಷನ್ ರೇಷಿಯೋಸ್, ಬಟ್ ಎವ್ರಿ ರೇಷಿಯೋಸ್ ಆರ್ ನಾಟ್ ಡೈರೆಕ್ಷನ್ ಕೊಸೈನ್ಸ್. ಉಲ್ಟಾ ನೆನಪಿರ್ಲಿ, ಡೈರೆಕ್ಷನ್ ರೇಷಿಯೋಸ್ ಬರೋದು ಈಗಳಪ್ಪ ನೋಡಿ. ಈಗ z ಆಕ್ಸಿಸ್ ಗೆ ಡೈರೆಕ್ಷನ್ ರೇಷಿಯೋಸ್ ಹೇಳಪ್ಪ, ಕೊಸೈನ್ಸ್ ಹೇಳಪ್ಪ. ಕೊಸೈನ್ಸ್ ಡೈರೆಕ್ಷನ್ ಕೊಸೈನ್ಸ್ ಆಫ್ z ಗೆ ಏನಪ್ಪ
0 0 1. ಡೈರೆಕ್ಷನ್ ರೇಷಿಯೋಸ್ ಹೆಂಗ್ ಬರ್ತವೆ ಅಂತ ಹೇಳಿದೀನಿ? ಡೈರೆಕ್ಷನ್ ರೇಷಿಯೋಸ್ ಆರ್ ಇನ್ಫೈನೈಟ್. ಓಕೆನಾ? ಇದಕ್ಕೆ ಏನಾದ್ರೂ ಒಂದು ನಂಬರ್ ನ ಮಲ್ಟಿಪ್ಲೈ, ಯಾವ್ದನ್ನ ನಂಬರ್ ಮಲ್ಟಿಪ್ಲೈ ಮಾಡೋ ಅವೆಲ್ಲ ಡೈರೆಕ್ಷನ್ ರೇಷಿಯೋಸ್. ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 0 0 2. ಇದಕ್ಕೆ 1 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಅಂದ್ರೆ 0 0 0 0 1 ಅನ್ನೋದು ಡೈರೆಕ್ಷನ್ ರೇಷಿಯೋಸ್ ಕೂಡ ಆಗುತ್ತಾ ಆಗಲ್ವಾ? ಆಗುತ್ತೆ. ಓಕೆನಾ? ಅಂದ್ರೆ 0 0 1 ಹಾಕೊಳ್ಳೋ. 0 0 1 ಎಲ್ಲಿ ಕಾಣ್ತಾ ಇದೆ? ಆಪ್ಷನ್ ಡಿ ನಲ್ಲಿ. ಓಕೆ, ನೋಡಿ ಈಗ ಸಪೋಸ್ ಇಲ್ಲಿ 2 ಅಂತ ಇದ್ದಿದ್ರೆ ಅದು ಕರೆಕ್ಟಾ ರಾಂಗಾ? ನನ್ನ ಕ್ವಶನ್. ಅದು ಕೂಡ ಕರೆಕ್ಟೇ, ಅರ್ಧಲ್ವಾ? ಸೊ ಇದು ನಿಮ್ಗೆ ಐಡಿಯಾ ಇರಬೇಕು. ಸೊ ದ ಈಕ್ವೇಶನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಪಾಯಿಂಟ್ ಕೊಟ್ಟಿದ್ದಾನೆ, ಪಾಸ್ ಮಾಡ್ಬಿಡಿ. ನಿಮ್ಗೆ ಗೊತ್ತಿದೆ x - 1 ಬರಬೇಕು, y - 2, z - 3 ಬರಬೇಕು. ಎಲ್ಲಿದೆ? y + 2 ಅಂತ ಇದೆ, ಆಗಲ್ಲ. y + 2 ಇದೆ, ಆಗಲ್ಲ. ಸೊ ಇದ್ಯಾಕಾಗಲ್ಲ ಮತ್ತೆ? ಇಲ್ಲಿ 3 ಇದೆ. ಸೊ ಹಂಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್. ಈಕ್ವೇಶನ್ ಆಫ್ ದಿ ಲೈನ್ ಪಾಸಿಂಗ್ ಥ್ರೂ ಪ್ಯಾರಲಲ್ ಟು ದ ಲೈನ್. ನೋಡು, ಪಾಸಿಂಗ್ ಥ್ರೂ ಅಂತ ಕೊಟ್ಟ ತಕ್ಷಣ ನ್ಯೂಮರೇಟರ್ ಬರ್ದಿಟ್ಕೊಂಡ್ಬಿಡ್ಬೇಕು. ಬರ್ಕೊಂಡ್ಬಿಡಿ ನ್ಯೂಮರೇಟರ್. ಎಕ್ಸ್ ಏನೋ +1 ಡಿವೈಡ್ ಬೈ ಗೊತ್ತಿಲ್ಲ. ನೆಕ್ಸ್ಟ್ ಏನು? y - 4 ಡಿವೈಡ್ ಬೈ ಗೊತ್ತಿಲ್ಲ. z - 3 ಡಿವೈಡ್ ಬೈ ನೋಡೋಣ. ಈ ಕೆಳಗಡೆ ಇರೋದು ಬರಿಬೇಕಲ್ಲನಪ್ಪ. ಕೆಳಗಡೆ ಏನ್ ಬರೆಯೋದು ಹೇಳಿ? ಆಕ್ಚುಲಿ ನೀನು ಡೈರೆಕ್ಷನ್ ರೇಷಿಯೋಸ್. ಡೈರೆಕ್ಷನ್ ರೇಷಿಯೋಸ್ ಇಲ್ಲಿ ಇದಾವಲ್ಲಣ್ಣ. ಪ್ಯಾರಲಲ್ ಟು ದ ವೆಕ್ಟರ್ ಅಂತಂದ್ರೆ ಬಿ ವೆಕ್ಟರ್ ತರ ಡೈರೆಕ್ಷನ್ ರೇಷಿಯೋಸ್ ಕೆಳಗಡೆ ಬರೀತಿ. ನೀನು ಏನ್ ಬರಿಬೇಕು? ನೀನು ಇಲ್ಲಿ ನೋಡು, ಫಸ್ಟ್ ಯಾವುದೇ ಒಂದು ಈಕ್ವೇಶನ್ ಹೇಳ್ಬೇಕಂದ್ರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಏನಿದೆ ಅದು ನ್ಯೂಮರೇಟರ್ ಬರ್ಕೊಂಬಿಡಿ. ಕೆಳಗಡೆದು ಡೈರೆಕ್ಷನ್ ರೇಷಿಯೋಸ್ ಬರಿಬೇಕು. ಡೈರೆಕ್ಷನ್ ರೇಷಿಯೋಸ್ ಬರೆಯೋದಕ್ಕೆ ಕ್ಲೂ ಕೊಟ್ಟಿರ್ತಾನೆ, ಏನಾದ್ರು ಒಂದು. ಇಲ್ಲ ಅವನು ಆಕ್ಸಿಸ್ ಕೇಳ್ತಾನೋ ಏನೋ ಒಂದು ಮಾಡಿರ್ತಾನ ಒಟ್ಟಿಗೆ. ಓಕೆ, ಆಪ್ಷನ್ ಸಿ ಇದೆ. ಓಕೆ, ನೋಡಪ್ಪ, ಇದರಲ್ಲಿ ಲೆಕ್ಕ ಏನ್ ಮಾಡಂಗಿಲ್ಲಪ್ಪ, ಹಂಗೆ ಮಾಡ್ಬೋದಲ್ಲ. ಕಾರ್ಟೇಶಿಯನ್ ಈಕ್ವೇಶನ್ ಹೇಳ್ಬಿಡಿ, ಹಂಗೆ ಟಕ್ ಅಂತ ಹೇಳ್ಬಿಡಿ. ಯಾವ್ದು ತೆಗೆದಾಕ್ಬಿಡಿ. x - 1 ಬರಬೇಕು. x - 1 ಡಿವೈಡ್ ಬೈ y + 2 ಡಿವೈಡ್ ಬೈ z - 4 ಡಿವೈಡ್ ಬೈ. ಇನ್ನೆಲ್ಲೂ ಇಲ್ವಾ? ಇದಾಗಲ್ಲ, ಇದಾಗಲ್ಲ, ಇದು ಇಲ್ಲಿ ಪ್ಲಸ್ ಇದೆ, ಆಗಲ್ಲ. ಇನ್ನೇನು ಮಾಡೋದೇ ಬೇಕಿಲ್ಲ. ಇಲ್ಲಾಂದ್ರೆ 3 4 - 10 ಕೆಳಗಡೆ ಇರಬೇಕು. 3 4 - 10 ಕೆಳಗಡೆ ಇದೆಯಲ್ಲ, ಇದು ಪ್ಯಾರಲಲ್ ವೆಕ್ಟರ್ ಅಲ್ವಾ? ಅವನೇ ಕೊಟ್ಟಿದ್ದಾನೆ ಪ್ಯಾರಲಲ್. ಓಕೆ, ಪ್ಯಾರಲಲ್ ವೆಕ್ಟರ್ ಕೆಳಗಡೆ ಇರಬೇಕು. ಡೈರೆಕ್ಷನ್ ರೇಷಿಯೋಸ್ 3 4 - 10 3 4 - 10. ಸೊ 3 4 - 10. Find the Cartesian equation of the line which passes through the ಹೇಳಿ ನೋಡೋಣ. ಫಸ್ಟ್ ಬೇಸಿಕ್ ಐಡಿಯಾ, ಒಂದ್ 2 ಆಪ್ಷನ್ ಎತ್ತಿ ಬಿಸಾಕ ತರ ಮಾಡ್ಕೊಂಡ್ಬಿಡಿ. ಫಸ್ಟ್ ಟೈಮ್ ಬರ್ಬೇಕಪ್ಪ, x - 3 ಬರಬೇಕು. x - 3 ಎಲ್ಲಿದೆ? ಒಂದು ಆಪ್ಷನ್ ಹೋಯ್ತಾ? ಇಸ್ ಈಕ್ವಲ್ ಟು ಏನ್ ಬರಬೇಕು? y - 5. ಮೂರಲ್ಲೂ y - 5 ಇದೆ, ಏನು ಮಾಡಕ್ಕಾಗಲ್ಲ. ನೆಕ್ಸ್ಟ್ z + 1. z + 1 ಬರಬೇಕು. ಮೂರಲ್ಲೂ z + 1 ಇದೆ. ಈಗ ಕೆಳಗಡೆ ಡೈರೆಕ್ಷನ್ ರೇಷಿಯೋಸ್ ಬರಿಬೇಕು. ಈಗ ಡೈರೆಕ್ಷನ್ ರೇಷಿಯೋಸ್ಗೆ ಪ್ಯಾರಲಲ್ ವೆಕ್ಟರ್ ಕೊಟ್ಟಿದ್ದಾನೆ, ಈ ವೆಕ್ಟರ್ ಕೊಟ್ಟಿದ್ದಾನೆ. ಈಗ ಇದಕ್ಕೆ ಕೆಳಗಡೆ ಏನಿದಾವೆ ಇಲ್ಲಿ 2 3 5 ಬರೆದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಈ ಕೊಟ್ಟಿರೋ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡ್ ಬಾ. ಫಸ್ಟ್ ತಗೊಂಡ್ ಬರ್ಬೇಕಂದ್ರೆ ಎಕ್ಸ್ ಕೋಎಫಿಷಿಯಂಟ್ 1 ಇರ್ಬೇಕು. 3 ನ ಕಾಮನ್ ತೆಗಿ. 3 ನ ಕಾಮನ್ ತೆಗೆದ್ಬಿಟ್ಟು ಏನಾಗುತ್ತೆ? 3 ನ ಕಾಮನ್ ತೆಗೆದ್ರೆ ಇಲ್ಲಿ 1/3 ಆಗುತ್ತೆ. 3 ಕೆಳಗಡೆ 2/3 ಆಗುತ್ತೆ ಅಲ್ವಾ? ಕೆಳಗಡೆ ಏನ್ ಬರುತ್ತಪ್ಪ ಇಲ್ಲಿ? 2/3. ನೆಕ್ಸ್ಟ್ ಇಲ್ಲೇ ಬರಿಬೇಕು. 2 ನ ಕಾಮನ್ ತೆಗಿ. ನನಗೆ ಕೆಳಗಡೆ ನಂಬರ್ ಮಾತ್ರ ಇಂಪಾರ್ಟೆಂಟ್, ಮೇಲ್ಗಡೆ ಏನಾದ್ರೂ ಬರ್ಲಿ ನನಗೆ ಅದು ಬೇಕಿಲ್ಲ. ಯಾಕಂದ್ರೆ ಇದು ಪ್ಯಾರಲಲ್ ವೆಕ್ಟರ್. ಅದು ಯಾವ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿದ್ಯೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಆನ್ಸರ್ ಏನ್ ಬರ್ತಿಲ್ಲ. 3 ಕಾಮನ್ ತೆಗೆದ್ರೆ 1/3 ಬರುತ್ತೆ. ಎಲ್ಲಿ ಸರ್? ಇಲ್ಲೆಲ್ಲ 1/3 ಎಲ್ಲಿದೆ ಸರ್? ಅದು ನೋಡಕ್ ಹೋಗ್ಬಿಡಿ. ಪ್ಯಾರಲಲ್ ವೆಕ್ಟರ್ ಯಾವ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿದೆ ಅದು ನನಗೆ ಗೊತ್ತಿಲ್ಲ. ನನಗೆ ಡೈರೆಕ್ಷನ್ ರೇಷಿಯೋಸ್ ಇಂಪಾರ್ಟೆಂಟ್. ಆ ಪ್ಯಾರಲಲ್ ವೆಕ್ಟರ್ ಮತ್ತೆ ನನ್ನ ವೆಕ್ಟರ್ ನಾನು ಈಕ್ವೇಶನ್ ಕಂಡಿಬೇಕಲ್ಲ, ಅದು ಆ ಲೈನ್ದು ಪ್ರಪೋರ್ಷನ್ ಆಗಿರ್ತವೆ ಅಥವಾ ಈಕ್ವಲ್ ಇರ್ತವೆ, ಅದಂತೂ ಇಂಪಾರ್ಟೆಂಟ್. ಅದಕ್ಕೆ ಡೈರೆಕ್ಷನ್ ರೇಷಿಯೋಸ್ ಮಾತ್ರ ಫೋಕಸ್ ಮಾಡ್ತೀನಿ. ಕೆಳಗಡೆ ನಂಬರ್ ಇಂಪಾರ್ಟೆಂಟ್. ಇಲ್ಲಿ 2 ಕಾಮನ್ ತೆಗೆದ್ರೆ ಏನ್ ಬರ್ತಪ್ಪ? 3/2 ಬರುತ್ತೆ. ನಮಸ್ಕಾರ. ಇಲ್ಲಿ 3 ಕಾಮನ್ ತೆಗೆದ್ರೆ ಏನ್ ಬರ್ತಪ್ಪ? 5/3 ಬರುತ್ತೆ. ಈ ಆಪ್ಷನ್ ಎಲ್ಲಾದ್ರೂ ಇದ್ದಿದ್ರೆ ಅದು ಕರೆಕ್ಟ್ ಆಗಿರೋದು. ಬಟ್ ಎಲ್ಲೂ ಈ ಆಪ್ಷನ್ ಇಲ್ಲ. ಮತ್ತೇನ್ ಮಾಡ್ಬೇಕು ಈಗ? ನೆಕ್ಸ್ಟ್ ನನಗೆ ಗೊತ್ತಿದೆ ಡೈರೆಕ್ಷನ್ ರೇಷಿಯೋಸ್ ಅನ್ನೋವೇನ್ ಆಕ್ಚುಲಿ ಪ್ರಪೋರ್ಷನ್ ತಾನೆ. ಆನ್ಸರ್ ಇವೇ ಇರ್ಬೇಕಂತ ಏನಿಲ್ಲ. ಇದಕ್ಕೆ ಯಾವ್ದೋ ಒಂದು ನಂಬರ್ ಮಲ್ಟಿಪ್ಲೈ ಮಾಡು, ಆನ್ಸರ್ ಬರ್ತಾ ನೋಡು.
ಎಲ್ ಸಿ ಎಂ ತಗೊಂಡು 3 2 3 ಏನು ಎಲ್ ಸಿ ಎಂ 6 ಮಲ್ಟಿಪ್ಲೈ ಮಾಡು, ಇದಕ್ಕೆ 6 ಮಲ್ಟಿಪ್ಲೈ, ಯಾಕಂದ್ರೆ ಪ್ರಪೋರ್ಷನ್ ತಾನೆ, ಡೈರೆಕ್ಷನ್ ರೇಷಿಯೋಸ್ ಆರ್ ಇನ್ಫೈನೈಟ್. ಓಕೆನಾ, ಯಾವ್ದೋ ಒಂದು ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಅದು ಆಗುತ್ತೆ. 3 1 3 2 ಏನ್ ಬರುತ್ತೆ, ಅಲ್ಲ ಡಿವೈಡ್ ಆಗೋಂಥ ನಂಬರ್ ಫ್ರಾಕ್ಷನ್, ಇಲ್ಲೆಲ್ಲೂ ಫ್ರಾಕ್ಷನ್ಗಳು ಇಲ್ವಲ್ಲ, 6 ತಾನೆ ಎಲ್ ಸಿ ಎಂ. 3 2 3 6 ಎಲ್ ಸಿ ಎಂ 4 ಬರುತ್ತಲ್ವೇನಪ್ಪ, 4 9 10 ಆಪ್ಷನ್ ಬಿ ಬರುತ್ತೆ. ನೀವು ಕೇಳ್ಬೋದು ಸರ್ ಯಾಕೆ ಸರ್ 6 ನ ಮಲ್ಟಿಪ್ಲೈ ಮಾಡಿದ್ರಿ, ಯಾಕೆ 6 ಮಲ್ಟಿಪ್ಲೈ ಮಾಡಿದೆ, ಎಲ್ ಸಿ ಎಂ ತಗೊಂಡೆ ಬಟ್ 6 ಮಲ್ಟಿಪ್ಲೈ ಮಾಡ್ಬೋದಾ ಸರ್, ಹಂಗೆ ಮಾಡಬಹುದು. ಡೈರೆಕ್ಷನ್ ರೇಷಿಯೋಸ್ ಅಲ್ವಾ, ಡೈರೆಕ್ಷನ್ ರೇಷಿಯೋಸ್ಗೆ ನೀನು ಯಾವ್ದೋ ಒಂದು ಕಾನ್ಸ್ಟೆಂಟ್ ಮಲ್ಟಿಪಲ್ ನ ನೀವು ಆರಾಮ್ಸೆ ಯು ಕ್ಯಾನ್ ಮಲ್ಟಿಪ್ಲೈ. ಓಕೆನಾ, ಏನಿಲ್ಲ. ನಿಮ್ಗೆ ಇವಾಗ 2 ಐಡಿಯಾ ಹೇಳ್ಕೊಡ್ತೀನಿ ನೋಡಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬೇಸಿಕ್ ಲಾಜಿಕ್ ಇಷ್ಟ ಕೇಳೋ ಇಲ್ಲಿ. ಬೇಸಿಕ್ ಲಾಜಿಕ್ ಏನಂದ್ರೆ, ಒಂದು ಲೈನ್ ಇರ್ತತಲ್ಲಪ್ಪ, ಒಂದು ಲೈನ್ಗೆ ಎಷ್ಟು ಸೆಟ್ ಆಫ್ ಡೈರೆಕ್ಷನ್ ಕೊಸೈನ್ಸ್ ಇರ್ತವೆ ಅಂದ್ರೆ 2 ಸೆಟ್, ಪ್ಲಸ್ ಆರ್ ಮೈನಸ್ ಅಂತ ಬರುತ್ತೆ. ಡೈರೆಕ್ಷನ್ ರೇಷಿಯೋಸ್ ಎಷ್ಟಿರ್ತವೆ ಅಂತ ಅಂದ್ರೆ ಎಷ್ಟಿರ್ತವೆ, ಇನ್ಫೈನೈಟ್ ಇರ್ತವೆ. ಅದಕ್ಕಂತಾನೆ ನಾವು ಡೈರೆಕ್ಷನ್ ರೇಷಿಯೋಸ್ಗೆ ಯಾವ್ಯಾವ ನಂಬರ್ನೋ ಯಾವಾಗಲೂ ಮಲ್ಟಿಪ್ಲೈ ಮಾಡ್ತಾ ಇರ್ತೀವಿ. ಏನ್ ಬೇಕಾದ್ರೆ ಮಾಡ್ಕೋಬಹುದು, ಅದು ನಿನ್ನ ಇಷ್ಟ, ಅದು ಗೊತ್ತಿಲ್ಲ. ಹೇಳಪ್ಪ ಇದು ವೆಕ್ಟರ್ ಇಕ್ವೇಷನ್ ಟಕ್ 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 ಅಂತ. ಎಕ್ಸ್ ಪ್ಲಸ್ ಇದು ಅದೇ ತರನೇ. ಇದು ಪಾಯಿಂಟ್ ಅಲ್ವೇನಪ್ಪ, ಪಾಯಿಂಟ್ ನೋಡ್ತಾ ಹೋಗಿ. ಪಾಯಿಂಟ್ ಎಲ್ಲಿ ಕಾಣ್ತಾ ಇದೆ ಇಲ್ಲಿ, -1 -2 4 ಇದು ಬೇಕೇ ಆಗಿಲ್ಲ. ಓಕೆನಾ, ಸೊ ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಹೇಳ್ಬೋದು ಇನ್ಯಾವುದು ಇಲ್ಲ ಆಪ್ಷನ್. ಸಪೋಸ್ ಇದನ್ನ ಕಂಡಿಡಿತೀನಿ ಅಂತ ಅಂದ್ರೆ ಏನ್ ಮಾಡ್ಬೇಕು, ಇದು 4 15 10 ಇರ್ಬೇಕಲ್ವಾ, ಇಲ್ಲಿ ಇಲ್ಲೇನಿದೆ 2 5 10 ಇದೆ. ಹೆಂಗ್ ಸರಿ ಐತಿದೆ, ಫಸ್ಟ್ ಇದನ್ನ ಸ್ಟ್ಯಾಂಡರ್ಡ್ ಈಕ್ವೇಶನ್ ಕನ್ವರ್ಟ್ ಮಾಡಿ ಮಾಡ್ಕೋಬೇಕು. ಆಮೇಲೆ ಎಲ್ ಸಿ ಎಂ ತಗೊಂಡು ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಇದು ಆನ್ಸರ್ ಬರುತ್ತೆ. ಇಲ್ಲಾಂದ್ರೆ ನೀವು ಪಾಸಿಂಗ್ ಥ್ರೂ ದ ಪಾಯಿಂಟ್ ನೋಡಿದ ತಕ್ಷಣ ಹೇಳ್ಬೋದು ಡಿ ಅಂತ, ಇನ್ನೆಲ್ಲ ಆಪ್ಷನ್ ಡಿಸ್ಕಾರ್ಡ್ ಮಾಡ್ಬೋದು. ಸಪೋಸ್ ಏನಾದ್ರೂ ನಿಮಗೆ ಇಲ್ಲೂ ಕೂಡ ಇದನ್ನೇ ಆನ್ಸರ್ ಕೊಟ್ಟಿದ್ದೆ ಅಂದ್ರೆ ಅವಾಗ ಇದನ್ನ ಚೆಕ್ ಮಾಡ್ಬೇಕಿತ್ತು ನೀನು. ಅರ್ಥ ಆಯ್ತಲ್ವಾ? ಈಕ್ವೇಷನ್ ಅಪ್ಲೈಯಿಂಗ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಬಿಡಮ್ಮ ಗಂಗೋತ್ರಿ, ಯಾಕಮ್ಮ ಆಪ್ಷನ್ ಡಿನಾ, ನನ್ ಆಫ್ ದಿಸ್ ಪ್ರೀವಿಯಸ್ ಕ್ವಶನ್. ಓಕೆ, ಹೇಳಮ್ಮ, ಹೇಳಿ ಪ್ರೀವಿಯಸ್ ಕ್ವಶನ್ ಏನದು, ಡಿನ ಕರೆಕ್ಟಾ? ಆಯ್ತಮ್ಮ, ಇದೇ ಹೇಳು ಹೋಗ್ಲಿ. ಏನಮ್ಮ ಆಪ್ಷನ್ ಎಕ್ಸ್ -1 ಇರ್ಬೇಕು, y -2 ಇರ್ಬೇಕು, z +3 ಇರ್ಬೇಕು. ಸೊ ಆಪ್ಷನ್ ಎ ಬಿಟ್ಟು ಇನ್ಯಾವುದು ಇಲ್ಲ. ಇಲ್ಲಿ 1 3 4 ಇದೆ, 1 3 4 ಇದೆ. ನಮಸ್ಕಾರ. ದ ಇಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಪ್ಯಾರಲಲ್ ಟು y ಆಕ್ಸಿಸ್, 0 1 0 ಬರಬೇಕು. ಆಪ್ಷನ್ ಡಿ ಇದೆ, 0 1 0. ಈಗ ನಾನ್ ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಈಗ ಇದಕ್ಕೆ ಆನ್ಸರ್ ಹೇಳಿ. ಅವನೇನಾದ್ರೂ ಎಕ್ಸಾಮ್ ನಲ್ಲಿ ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್ ಹೇಳಪ್ಪ ಅಂತ ಕೇಳ್ದ, ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್ ಹೇಳಪ್ಪ, ಈಕ್ವೇಶನ್ ಆಫ್ ವೈ ಆಕ್ಸಿಸ್ ಹೇಳಪ್ಪ, ಈಕ್ವೇಶನ್ ಆಫ್ ಝೆಡ್ ಆಕ್ಸಿಸ್ ಹೇಳಪ್ಪ. ಝೆಡ್ ಆಕ್ಸಿಸ್ ಒಂದು ಲೈನ್ ತಾನೆ, ಝೆಡ್ ಆಕ್ಸಿಸ್ ಕೂಡ ಒಂದು ಲೈನು, ಎಕ್ಸ್ ಆಕ್ಸಿಸ್ ಕೂಡ ಒಂದು ಲೈನು. ಅದ್ರದ್ದು ಈಕ್ವೇಶನ್ ಹೆಂಗಿರುತ್ತೆ? ಈಗ 2 ಡೈಮೆನ್ಷನ್ ಅಲ್ಲಿ ಹೇಳ್ತೀವಿ, ವಾಟ್ ಇಸ್ ದ ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್? y is equal to 0. y is equal to 0 ತಾನೆ ಎಕ್ಸ್ ಆಕ್ಸಿಸ್ಗೆ. y ಆಕ್ಸಿಸ್ಗೆ ಈಕ್ವೇಶನ್ ಏನು? x is equal to 0. ಅದು 2 ಡೈಮೆನ್ಷನ್ ಅಲ್ಲಿ. 3 ಡೈಮೆನ್ಷನ್ ಅಲ್ಲಿ ಹೆಂಗೆ ಹೇಳ್ತೀವಿ ನೋಡಿ. ಈಗ ಸಿಂಪಲ್ ಆಗಿ ನಾರ್ಮಲ್ ಈಕ್ವೇಶನ್ ಬರೋಣ. ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್ ಹೇಳ್ಬೇಕಂದ್ರೆ ಒಂದು ಪಾಯಿಂಟ್, ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೋ. ಒಂದು ಲೈನ್ದು ಈಕ್ವೇಶನ್ ಹೇಳ್ಬೇಕಂದ್ರೆ 3D ನಲ್ಲಿ ಆ ಲೈನ್ ಮೇಲೆ ಒಂದು ಪಾಯಿಂಟ್ ಗೊತ್ತಿರಲೇಬೇಕು, ಕಂಪಲ್ಸರಿಲಿ ಗೊತ್ತಿರಬೇಕು. ಮತ್ತೆ ಅದ್ರದ್ದು ಡೈರೆಕ್ಷನ್ ರೇಷಿಯೋಸ್ ಗೊತ್ತಿರಬೇಕು. ಒಂದು ಅವೆರಡಿದ್ರೆ ನಾವು ಡೀಲ್ ಮಾಡ್ಬೋದು, ಈಕ್ವೇಶನ್ ಹೇಳ್ಬೋದು. ಈಗ ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್ ಅಂತಾರೆ, ನಮಗೆ ಗೊತ್ತು ಎಕ್ಸ್ ಆಕ್ಸಿಸ್ ಕಂಪಲ್ಸರಿಲಿ ಆರಿಜಿನ್ ಮುಖಾಂತರ ಪಾಸ್ ಆಗುತ್ತೆ. ಪಾಯಿಂಟ್ ಗೊತ್ತಾಯ್ತಾನೆ? ಹೇಳೀಗ
ಎಕ್ಸ್ ಮೈನಸ್ 0 ತಾನೆ ಪಾಯಿಂಟ್, ಬೈ ಗೊತ್ತಿಲ್ಲ, y ಮೈನಸ್ 0 ಬೈ ಗೊತ್ತಿಲ್ಲ, z ಮೈನಸ್ 0 ಬೈ ಗೊತ್ತಿಲ್ಲ. ಕ್ಲಾರಿಟಿ ಸಿಕ್ತಾ? ಇದು ನೆಕ್ಸ್ಟ್ ಕೆಳಗಡೆ ಏನ್ ಬರುತ್ತೆ? ಕೆಳಗಡೆ ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ತಾನೆ. ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ರೇಷಿಯೋಸ್ ಏನು? ಯಾವ್ದಾದ್ರು ಒಂದ್ ಸೆಟ್ ಡೈರೆಕ್ಷನ್ ಎಷ್ಟು ಗೊತ್ತಾ? 1 0 0 1 0 0 ಇದೇ ಈಕ್ವೇಶನ್ ಎಕ್ಸ್ ಆಕ್ಸಿಸ್. ಅಂದ್ರೆ x by 1 y by 0 ಈ ತರ. ಓಕೆನಾ? z by 0. ಓಕೆನಾ? ಸಿಂಪಲ್ ಆಗಿ ಹೇಳ್ತೀವಿ. ಅಥವಾ ಸಿಂಪಲ್ ಆಗಿ ನಾವು x is equal to 1 y is equal to 0 ಆ ತರ ಹೇಳ್ತೀವಿ. ಅದೇ ಈಕ್ವೇಶನ್. ಓಕೆ, z ಆಕ್ಸಿಸ್ ನೀವು ಹಂಗೆ y ಆಕ್ಸಿಸ್ z ಆಕ್ಸಿಸ್ ಹಂಗೆ ಬರುವುದಲ್ವಾ? ಬರೀ ಅಂದ್ರೆ ಸಿಂಪ್ಲಿ ಇಲ್ಲಿ ಯಾವ್ದೋ ಒಂದು ಲ್ಯಾಂಬ್ಡಾ ಇರುತ್ತೆ ಕಂಡ್ರೋ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಆ ಮೂರು ಕ್ವಾಂಟಿಟಿ ಈಕ್ವಲ್ ಅಂತ ಅಂದ್ರೆ ಸರ್ ಡಿನಾಮಿನೇಟರ್ 0 ಆಗ್ಬಾರ್ದಲ್ಲ ಸರ್, 0 ಆಗ್ತಾ ಇದೆಯಲ್ಲ ಸರ್, ಹಂಗ್ ಬರಲ್ಲ. ಇಲ್ಲಿ ಕೆಳಗಡೆ ಇರೋವು ಡೈರೆಕ್ಷನ್ ರೇಷಿಯೋಸ್. ಯಾಕಂದ್ರೆ ಇಲ್ಲೊಂದು ಲ್ಯಾಂಬ್ಡಾ ಇರುತ್ತೆ, ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನ್ ಬೇಕಾರಾಗಬಹುದು. ಈಗ ಜನರಲ್ ಆಗಿ ಇದನ್ನ ಹೋಲ್ಸೇಲ್ ಆಗಿ ನಾನು ಹಿಂಗೂ ಕೂಡ ಬರಿಬಹುದು, y is equal to 0 z is equal to 0. ಇದು ಏನಾದ್ರೂ ನಿಮ್ಗೆ 3 ಡೈಮೆನ್ಷನ್ ನಲ್ಲಿ y is equal to 0, ಯಾಕಂದ್ರೆ y is equal ಕ್ರಾಸ್ ಮಲ್ಟಿಪ್ಲೈ ಮಾಡೋದು 0 ಇಂಟು ಲ್ಯಾಂಬ್ಡಾ ಏನಾಗುತ್ತೆ? 0 ಆಗುತ್ತೆ. ಅವಾಗ y is equal to ಏನ್ ಬರುತ್ತೆ? 0 ಬರುತ್ತೆ. ಸೊ 0 z is equal to 0 ಬರುತ್ತೆ. ಓಕೆನಾ? x by 1 ಅದು ಬಿಟ್ಬಿಡಿ. ಓಕೆನಾ? ಅಂದ್ರೆ ಪಾಸಿಂಗ್ ಥ್ರೂ ದಿ x ಆಕ್ಸಿಸ್ ಅಂತ ಈಕ್ವೇಶನ್ ಆಫ್ x ಆಕ್ಸಿಸ್ ಅಂತ. ಅಂದ್ರೆ ಈಕ್ವೇಶನ್ ಆಫ್ x ಆಕ್ಸಿಸ್ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀನು? y is equal to ಮಿಕ್ಕಿದವ ಎರಡು 0 ಕೊಂಡ್ರೋ. ಓಕೆ, ಅದೇ ಈಕ್ವೇಶನ್. z ಆಕ್ಸಿಸ್ ಗೆ ಏನಂತ, y ಆಕ್ಸಿಸ್ ಗೆ ಏನಂತ ಹೇಳ್ತೀರಾ? ಹಿಂಗಾದ್ರೂ ಹೇಳಿ, ಇಲ್ಲಾಂದ್ರೆ ಹಿಂಗ್ ಹೇಳ್ಬಿಡಿ. y ನಲ್ಲಿ ಯಾವ್ಯಾವ 0 ಅಂತ ಹೇಳಿ ಅಷ್ಟೇ. x 0 z 0, z ಅಲ್ಲಿ ಯಾವ್ಯಾವ 0? x 0 y 0. ಸೊ ಇದು ಪ್ಯಾರಲಲ್ ಟು y ಆಕ್ಸಿಸ್ ಅಂತ ಕೇಳಿದ್ರೆ ಹಿಂಗ್ ಮಾಡೋದು. ಇದು ಸ್ವಲ್ಪ ನೋಡಿ ಹೆಂಗೆ ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿ ಸ್ವಲ್ಪ. ಅವನು 2 ಲೈನ್ ಕೊಟ್ಟಿದ್ದಾನೆ ಅನ್ಕೊಂಡ್ರು, 2 ಲೈನ್ ಕೊಟ್ಟಿದ್ದಾನೆ, ಅವೆರಡು ಇಂಟರ್ಸೆಕ್ಟ್ ಆಗ್ತಿದಾವಂತೆ, ಅವೆರಡು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಿದಾವೆ. ಆಯ್ತು, ಕೆ ವ್ಯಾಲ್ಯೂ ಹೇಳಪ್ಪ ಅಂತ ಕೇಳ್ತಿದ್ದಾನೆ. ಈಗ ನಾನ್ ನಿಮ್ಗೆ ಹೇಳೋದು ನೋಡ್ರೋ, ವೆರಿ ಸಿಂಪಲ್. ಇವೆರಡು ಇಂಟರ್ಸೆಕ್ಟ್ ಆಗ್ತಿದಾವೆ ಅಂದ್ರೆ ಇದೊಂದು ಲೈನು ಇದೊಂದು ಲೈನು, ಒಂದು ಪಾಯಿಂಟ್ ಅಂತೂ ಕಾಮನ್ ಇರಲೇಬೇಕಲ್ವಾ? there is one point which is common to both the lines. Okay na? That is what the meaning of intersection is. Okay, so ಈಗ ನಾನೇನ್ ಮಾಡೋಣ ಅಂತ ಅಂದ್ರೆ ಆ ಇಂಟರ್ಸೆಕ್ಷನ್ ಪಾಯಿಂಟ್ ಏನ್ ಬೇಡ, ಅಟ್ಲೀಸ್ಟ್ ನನಗೆ ಕೆ ವ್ಯಾಲ್ಯೂ ಬೇಕೀಗ. ಕೆ ವ್ಯಾಲ್ಯೂ ಹೆಂಗ್ ಕಂಡಿದ್ದೇನೆ ಅಂತಂದ್ರೆ, ಈಗ ನಮ್ಗೆ ಈಕ್ವೇಶನ್ ಪ್ರಕಾರ ದಿಸ್ ಈಸ್ ಈಕ್ವಲ್ ಟು ಸಮ್ ಲ್ಯಾಂಬ್ಡಾ ಅಂತ ಗೊತ್ತಾ? ಎಲ್ಲಾನು ಸ್ವಲ್ಪ ಈಕ್ವಲ್ ಟು ಲ್ಯಾಂಬ್ಡಾ ಅಂತ ಸೇಮ್ ವ್ಯಾಲ್ಯೂ ಬರ್ಬೇಕಲ್ಲ. ಸೊ ಅದರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸಾಲ್ವ್ ಮಾಡ್ಕೋ, ಎಕ್ಸ್ ಸಾಲ್ವ್ ಮಾಡ್ಕೋ. x minus 1 by 2 is equal to what? Lambda. ಅನ್ ಸಾಲ್ವ್ ಮಾಡೋದು ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ ಟಕ್ ಅಂತ ಹೇಳ್ಬೇಕು. is equal to lambda ಅಂತ ತಗೊಳಪ್ಪ. ಇದನ್ನ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಹೇಳು? 2 ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 ಲ್ಯಾಂಬ್ಡಾ ಆಗುತ್ತೆ. ಮೈನಸ್ 1 ಈ ಕಡೆ ತಗೊಂಬ, ಏನಾಗುತ್ತೆ ಎಕ್ಸ್ ವ್ಯಾಲ್ಯೂ 2 ಲ್ಯಾಂಬ್ಡಾ ಪ್ಲಸ್ 1. y ವ್ಯಾಲ್ಯೂ ಏನಾಗುತ್ತೆ ಹೇಳು? 3 ಲ್ಯಾಂಬ್ಡಾ ಮೈನಸ್ 1. z ವ್ಯಾಲ್ಯೂ ಏನಾಗುತ್ತೆ ಹೇಳು? 4 ಲ್ಯಾಂಬ್ಡಾ ಪ್ಲಸ್ 1. ಆಯ್ತು, ಒಂದ್ ಸೆಟ್ ಆಫ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂ, ಆರ್ಬಿಟ್ರಿ ವ್ಯಾಲ್ಯೂಸ್ ಎಕ್ಸ್ ವೈ ಝೆಡ್ ಗೊತ್ತಾಯ್ತು. ಅಂದ್ರೆ ಯಾವುದೇ ಒಂದು ಈ ಲೈನ್ ಮೇಲೆ ಇದೆಯಲ್ಲಪ್ಪ, ಇದು ಲೈನ್ 1 ಅಂತ ಅಂದ್ರೆ ಈ ಲೈನ್ ಮೇಲೆ ಇರೋ ಎಲ್ಲಾ ಪಾಯಿಂಟ್ಗಳು ಈ ಫಾರ್ಮ್ಯಾಟ್ ನಲ್ಲಿ ಇರ್ತವೆ. ಲ್ಯಾಂಬ್ಡಾ ಗೊತ್ತಾಯ್ತು ಅಂತಂದ್ರೆ ನಿನಗೆ ಆಲ್ ದಿ ಪಾಯಿಂಟ್ಸ್ ಆನ್ ದಿ ಲೈನ್ ನಿನಗೆ ಗೊತ್ತಾಗ್ಬಿಡುತ್ತೆ. ಇದನ್ನ ಸಮ್ ಮ್ಯೂ ಅಂತ ಅಂದ್ಕೋ, ಇನ್ನೊಂದು ಕಾನ್ಸ್ಟೆಂಟ್ ಅಂತ ಅಂದ್ಕೋ, ಕಂಡಿಡಿ. ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ ಹೇಳಿದ್ರೆ ಲೈನ್ 2, ಇದು ಲೈನ್ 1, ಇದು ಲೈನ್ 2. ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ ಹೇಳು? ಮ್ಯೂ ಪ್ಲಸ್ 3. ವೈ ವ್ಯಾಲ್ಯೂ ಏನ್ ಬರುತ್ತೆ ಹೇಳು? 2 ಮ್ಯೂ ಪ್ಲಸ್ ಕೆ. ಕೆನೇ ಬೇಕಿರೋದಲ್ವಾ ನಿನ್ಗೆ? ಆಯ್ತು, ಝೆಡ್ ವ್ಯಾಲ್ಯೂ ಏನ್ ಬರುತ್ತೆ ಹೇಳು? ಝೆಡ್ ಇಸ್ ಈಕ್ವಲ್ ಟು ವಾಟ್? ಮ್ಯೂ. ಇಷ್ಟು ಗೊತ್ತಾಯ್ತು. ಅವನು ಇಂಟರ್ಸೆಕ್ಟ್ ಅಂತ ಅಂದ್ರೆ ಒಂದು ಕಾಮನ್ ಪಾಯಿಂಟ್ ಇದ್ದೇ ಇರುತ್ತಲ್ವಾ? ಕಾಮನ್ ಪಾಯಿಂಟ್ ಅಂದ್ರೆ ಫಾರ್ ಸಮ್ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಅವೆರಡು ಈಕ್ವಲ್ ಆಗಿರ್ಬೇಕಲ್ವಾ? ಅಂದ್ರೆ ಈ ವ್ಯಾಲ್ಯೂ ಈಕ್ವಲ್ ಆಗ್ಲೇಬೇಕಲ್ಲ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಈ ಎಕ್ಸ್ ಸೇಮ್ ಇರುತ್ತಲ್ವಾ ಅಲ್ಲಿ ಎರಡು ಲೈನ್ಗೂ. ಅದಕ್ಕೆ ನಾನೇನ್ ಮಾಡ್ತೀನಿ, 2 ಲ್ಯಾಂಬ್ಡಾ ಪ್ಲಸ್ 1 ಇಸ್ ಈಕ್ವಲ್ ಟು ಮ್ಯೂ ಪ್ಲಸ್ 3 ಮಾಡ್ತೀನಿ. ಒಂದು ಈಕ್ವೇಶನ್ ಬರ್ತದೆ. ಇದನ್ನ ತಗೊಳಲ್ಲ ನಾನು. ಯಾಕೆ ತಗೊಳಲ್ಲ? ಯಾಕಂದ್ರೆ ಲ್ಯಾಂಬ್ಡಾ ಮತ್ತೆ ಮ್ಯೂ ಎರಡು ಅನ್ನೋನು, ಅದರಲ್ಲಿ ಕಳ್ಳನ್ ಒಂದು ಕೆ ಬೇರೆ ಸೇರ್ಕೊಂಡೈತೆ.
ಬಿಟ್ಬಿಡು ಕೇನ, ಇದನ್ನ ತಗೋ. ಇದೇನಿದೆ ಇಕ್ವೇಶನ್ 4 ಲ್ಯಾಂಬ್ಡಾ ಪ್ಲಸ್ 1 ಇಸ್ ಈಕ್ವಲ್ ಟು ವಾಟ್ ಮ್ಯೂ. ಇವೆರಡು ಇಕ್ವೇಶನ್ ಸಾಲ್ವ್ ಮಾಡು, ಯು ವಿಲ್ ಗೆಟ್ ಲ್ಯಾಂಬ್ಡಾ ಅಂಡ್ ಮ್ಯೂ. ಸೆಕೆಂಡ್ ಇಕ್ವೇಶನ್ ಈಕ್ವೇಟ್ ಮಾಡು, ಲ್ಯಾಂಬ್ಡಾ ವ್ಯಾಲ್ಯೂ ಮ್ಯೂ ವ್ಯಾಲ್ಯೂ ಈಕ್ವೇಟ್ ಮಾಡು, ಅವೆರಡು ಸಪ್ರೇಟ್ ಮಾಡು, ಕೆ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಸಾಲ್ವ್ ಮಾಡ್ಕೋ ಹೋಗ್ಲಿ. 2 ಲ್ಯಾಂಬ್ಡಾ ಮೈನಸ್ ಮ್ಯೂ ಇಸ್ ಈಕ್ವಲ್ ಟು 1 ಕಡೆ ಕಳ್ಸೋದಾಗುತ್ತೆ 2 ಆಗುತ್ತೆ, 1 ಇಕ್ವೇಶನ್ ಬಂತು. ಇದೇನಾಗುತ್ತೆ 4 ಲ್ಯಾಂಬ್ಡಾ ಮೈನಸ್ ಮ್ಯೂ ಇಸ್ ಈಕ್ವಲ್ ಟು 1 ಕಡೆ ಹೋದ್ರೆ ಏನಾಗುತ್ತೆ -1. ಸೈಮಲ್ಟೇನಿಯಸ್ ಸಾಲ್ವ್ ಮಾಡು. 4 ಲ್ಯಾಂಬ್ಡಾ ಮೈನಸ್ ಮ್ಯೂ ಇಸ್ ಈಕ್ವಲ್ ಟು -1 ಸೈಮಲ್ಟೇನಿಯಸ್ ಸಾಲ್ವ್ ಮಾಡಪ್ಪ. ಆ ಈಕ್ವೇಶನ್ ಇಲ್ಲಿ ಬರ್ಕೊಂಡಿದೀನಿ ಕಣೋ, ಇದರಿಂದ ಇದು ಬಂತು, ಇದರಿಂದ ಇದು ಬಂತು, ಇದರಿಂದ ಇಲ್ಲಿ ಬರ್ಕೊಂಡಿದೀನಿ. ಸಾಲ್ವ್ ಮಾಡ್ಕೋ ಈಗ. ಸಬ್ಟ್ರಾಕ್ಷನ್ ಮಾಡ್ಬಿಡು, ಮ್ಯೂ ಕ್ಯಾನ್ಸಲ್ ಆಗ್ಬಿಡುತ್ತೆ. ಮೈನಸ್ ಪ್ಲಸ್ ಪ್ಲಸ್ ಮ್ಯೂ ಕ್ಯಾನ್ಸಲ್, ಎಷ್ಟಾಗುತ್ತೆ -2 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3 ಆಗುತ್ತಾ. ಸೊ ದೇರ್ಫೋರ್ ಲ್ಯಾಂಬ್ಡಾ ವಿಲ್ ಬಿ -3/2. ಸೊ ಲ್ಯಾಂಬ್ಡಾ ತಗೊಂಡ್ಬಂದು ಎಲ್ಲಾದ್ರೂ ಒಂದ್ ಕಡೆ ಹಾಕೊಂಡ್ಬಿಡು, ಇಲ್ಲೇ ಹಾಕ್ಬಿಡು. ಲ್ಯಾಂಬ್ಡಾ ತಗೊಂಡು -3/2 ಹಾಕೊಂಡ್ಬಿಡು. -4/2 ಸಾರಿ ಏನ್ ಬರುತ್ತೋ ಇಲ್ಲಿ ಹಾಕ್ಬಿಡು. ಲ್ಯಾಂಬ್ಡಾ ವ್ಯಾಲ್ಯೂ ತಗೊಂಡು ಏನ್ ಬಂದ ಆನ್ಸರ್ ಬಂತಾ? ಹೇಳ್ಬೇಕ್ರಲ್ಲ, ಮಾಡ್ಬೇಕ್ರಲ್ಲ ಅಂತಮ್ಮ. ಲ್ಯಾಂಬ್ಡಾ ಇಲ್ಲ ಹಾಕ. 4 × -3/2 ಮೈನಸ್ ಮ್ಯೂ ಇಸ್ ಈಕ್ವಲ್ ಟು -1. ಇದನ್ನ ಈ ಕಡೆ ತಗೋ, ಇದನ್ನ ಈ ಕಡೆ ತಗೋ. ಮೈನಸ್ 2 ಅಂದ್ರೆ -6 ಬರುತ್ತೆ. -6 ಈ ಕಡೆ ಒಂದು +1 ಇಸ್ ಈಕ್ವಲ್ ಟು ಮ್ಯೂ. ಸೊ ದೇರ್ಫೋರ್ ಮ್ಯೂ ವಿಲ್ ಬಿ ವಾಟ್ -5. ಲ್ಯಾಂಬ್ಡಾ ಹೋದಾಯ್ತು, ಮ್ಯೂ ಹೋದಾಯ್ತು. ಈಗ ಇವೆರಡನ್ನು ಈಕ್ವೇಟ್ ಮಾಡ್ಕೋ ಇವೆರಡನ್ನು. ಏನಾಗುತ್ತೆ? ಸೊ 3 ಲ್ಯಾಂಬ್ಡಾ -1 ಇಸ್ ಈಕ್ವಲ್ ಟು ವಾಟ್ 2 ಮ್ಯೂ ಪ್ಲಸ್ ಕೆ. ಈಗ ಮಾಡು, ಲ್ಯಾಂಬ್ಡಾ ಮ್ಯೂ ಹಾಕು, ಕೆ ವ್ಯಾಲ್ಯೂ ಸಿಗುತ್ತೆ. ಕೆ ವ್ಯಾಲ್ಯೂ ಬೇಗ ನೀನ್ ಹೇಳಿ ನನಗೆ. ಲ್ಯಾಂಬ್ಡಾ ಗೊತ್ತು, ಮ್ಯೂ ಗೊತ್ತು, ಎರಡು ತಗೊಂಬಂದು ಹಾಕ್ರೋ, ಕೆ ವ್ಯಾಲ್ಯೂ ಟಕ್ಕಂತ ಸಿಗುತ್ತೆ. ಸಿಂಪ್ಲಿಫಿಕೇಶನ್ ಎಲ್ಲ ನಾನ್ ಮಾಡಿಸೋದ್ರೆ ಆಗಲ್ಲಪ್ಪ ರಾಜು, ನೀನ್ ಮಾಡ್ಬೇಕು. ಇಷ್ಟು ಬೇಸಿಕ್ ಸಿಂಪ್ಲಿಫಿಕೇಶನ್ ಎಲ್ಲ ನಾನು ಹೇಳ್ಕೊಟ್ಬಿಟ್ರೆ ಅಷ್ಟೇ ಕತೆ ಆಯ್ತು. ಮಾಡ್ಬಿಡೋಣ ಬಿಡು ಹೋಗ್ಲಿ. 9/2 ಬರುತ್ತಾ? -9/2 -1 ಇಸ್ ಈಕ್ವಲ್ ಟು 2 ಮ್ಯೂ ಅಂದ್ರೆ -10 ಪ್ಲಸ್ ಕೆ. ಈ ಕಡೆ ಬಂದ ವಿಚ್ ಇಂಪ್ಲೈಸ್ ಮೈನಸ್ ಅಂದ್ರೆ +10 ಆಗುತ್ತಲ್ವಾ? ಅಂದ್ರೆ -9/2 + 9 ಇಸ್ ಈಕ್ವಲ್ ಟು ಕೆ. ಏನ್ ಬರುತ್ತೆ? 9/2 ಅಂದ್ರೆ 4.5 ಬರುತ್ತೆ, +4.5 ಬರುತ್ತೆ. +4.5 ಅಂತಂದ್ರೆ +9/2. 9ರಲ್ಲಿ ಅರ್ಧ 4.5 ತಾನೆ. 9ರಲ್ಲಿ ಅರ್ಧ 4.5 9/2. ಪ್ಲಸ್ ಕಣ, ಇದು ಪ್ಲಸ್ ಅಲ್ಲ, ಗ್ರೇಟರ್ ನಂಬರು. The vector equation of the line. The vector equation of the line then P is equal to ಸಿಂಪಲ್ ಆಗಿ ಕೊಟ್ಟಿದ್ದಾನೆ ಕಣ. ಇದೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಇಲ್ಲೇನಿಲ್ಲ, ಕೆಳಗಡೆ ಏನಿರ್ತಲ್ಲ 1 ಇರುತ್ತಲ್ವೇನಲ್ಲ, ಇದು ಎಲ್ಲ ಮ್ಯಾಚ್ ಮಾಡವನು ಆಲ್ರೆಡಿ. ಅವನೇ ಮ್ಯಾಚ್ ಮಾಡಕ್ ಹಾಕ್ಬಿಟ್ಟವನೆ. ಈ ಪಿ ಜಾಗದಲ್ಲಿ ಏನತ್ತಲ್ಲ, ಇಲ್ಲಿ 1 ಬಿಟ್ಟಾಕ್ಲ. ಅರ್ಥ ಆಯ್ತಾ? 2 5/2 ಹೆಂಗ್ ಬಂತಿದ್ದು? ಕಾಮನ್ ತೆಗೆದು ಮಾಡಿದಾಗ ಇಲ್ಲಿ 5/2 ಬರುತ್ತೆ. ಅದನ್ನ ಬರ್ದಿದೆ, ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ ಸಿಂಪಲ್ ಆಗಿ. ಇದು ಕಾರ್ಟಿಷನ್, ಇದು ವೆಕ್ಟರ್. ಪಿ ಏನು ಅಂತ ಕೇಳ್ತಿದ್ದಾನೆ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಲೈನ್ಸ್. ಓಹೋ, ಈಗ 2 ಲೈನ್ ಕೊಟ್ಟವ್ರು ಅಣ್ತಮ್ಮ. ಇದೊಂದು ಲೈನು ಕೇಳಪ್ಪ ಅಣ್ತಮ್ಮ, ಕೇಳೋ. ಇದೊಂದು ಲೈನು. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್, 2 ಲೈನ್ ಇಂಟರ್ಸೆಕ್ಟ್ ಆಗಿದಾವಂತೆ. ಆ ಪಾಯಿಂಟ್ ಏನು ಅಂತ ಕೇಳಿದಾನೆ. ಲೆಕ್ಕ ನಾನು ಇಷ್ಟೊತ್ತು ಮಾಡಿದ್ನಲ್ಲ, ಆತರ ಏನ್ ಮಾಡಕ್ ಹೋಗ್ಬೇಡ. ಬೇಸಿಕ್ ಲಾಜಿಕ್ ನ ಅರ್ಥ ಮಾಡ್ಕೋ. ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಲ್ವೇನಪ್ಪ? ದಿಸ್ ಅ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಈ ಪಾಯಿಂಟ್ ಈ ಲೈನ್ ಮೇಲೂ ಇರ್ಬೇಕು, ಈ ಲೈನ್ ಮೇಲೂ ಇರ್ಬೇಕು ತಾನೆ. 2 ಲೈನ್ ಮೇಲೂ ಇದೆ ತಾನೆ. 2 ಲೈನ್ ಮೇಲೂ ಇದೆ ಅಂತ ಅಂದ್ರೆ ಕೊಟ್ಟಿರೋ ಇಲ್ಲಿರೋ 4 ಆಪ್ಷನ್ಗಳನ್ನ 2 ಲೈನ್ಗೂ ಪಾಸ್ ಮಾಡಿ ನೋಡು, ಡಿಸ್ಕಾರ್ಡ್ ಮಾಡು ಆಪ್ಷನ್ಸ್ಗಳನ್ನ. ಯಾವ್ದು ಆನ್ಸರ್ ಬರುತ್ತೋ ಅದೇ ಕರೆಕ್ಟ್ ಆನ್ಸರ್ ಅಲ್ವಾ? ಇದನ್ನ ಪಾಸ್ ಮಾಡಪ್ಪ. ಈ 2, 10, 4 ನ ಇಲ್ಲಿ ಪಾಸ್ ಮಾಡಿ ಏನಾಗುತ್ತೆ? 2 ಹಾಕ್ಬಿಡಿ, ಇಲ್ಲಿ x ಗೆ 2 ಹಾಕು, y ಗೆ 10 ಹಾಕು, 4 ಹಾಕ. ಏನ್ ಬರುತ್ತೆ? ಫಸ್ಟ್ ಆಫ್ ಆಲ್ ಈಕ್ವಲ್ ಬರಬೇಕು, ಅದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು.
ಇಲ್ಲಿ 2 ಹಾಕಿದ್ರೆ ಏನ್ ಬರುತ್ತೆ? ಆಪ್ಷನ್ ಎ ಚೆಕ್ ಮಾಡ್ತಾ ಇದ್ದೀನಿ ನಾನೀಗ. ಇಲ್ಲಿ 2 ಹಾಕಿದ್ರೆ ಏನ್ ಬರುತ್ತೆ? -3 ಬರುತ್ತಲ್ವಾ? ಇದು -3/3 ಎಷ್ಟು? -1 ಇಸ್ ಈಕ್ವಲ್ ಟು y ಗೆ 10 ಹಾಕು. 10 - 7 ಎಷ್ಟು? 3. 3/-1 ಎಷ್ಟು? -3. ಇಲ್ಲೇ ಹೊಲ್ಟೋಯ್ತು. -1 ಇಸ್ -3 ನಾ? ಆಪ್ಷನ್ ಎ ಅಲ್ಲ, ಆಪ್ಷನ್ ಎ ಬಿಡ್ಸಾಕ್ಬಿಡು. ಈ ಪಾಯಿಂಟ್ ನಲ್ಲಿ ಪಾಸ್ ಮಾಡಿ ಇದೇ ಸ್ಯಾಟಿಸ್ಫೈ ಆಗ್ಲಿಲ್ಲ, ಇನ್ನು ಅದು ಅಲ್ಲಿಗೆ ಯಾಕೆ ಹೋಗ್ತೀಯಾ? ಇದನ್ನ ಸ್ಯಾಟಿಸ್ಫೈ ಮಾಡು. ಇದು ಆಗುತ್ತೆ ನೋಡು, ಇದಾಗುತ್ತೆ ಚೆಕ್ ಮಾಡು. 5 ಹಾಕು. 5 - 5 0. 7 - 7 ಇದು ಆಗೋ ಚಾನ್ಸ್ ಇದೆ, ಇರ್ಲಿ ಇದು ಇಟ್ಕೋ. ಮತ್ತೆ ಇದಕ್ ನೋಡು, ಇದಕ್ ಸ್ಯಾಟಿಸ್ಫೈ ಹಾಕು. ಎರಡಕ್ಕೂ ಆಗ್ಬೇಕಲ್ಲಪ್ಪ ಅದು. 5 + 3 8. 8/36 ಆಗಲ್ಲ ನೋಡಿ. ಈಗ 8/36 ಬರುತ್ತಲ್ವೇನೋ? ಆಪ್ಷನ್ ಸಿ. ಆಪ್ಷನ್ ಸಿ ಮಾಡಿದ್ರೆ ಏನ್ ಬರುತ್ತಪ್ಪ? 8/36 ಇಸ್ ಈಕ್ವಲ್ ಟು y 7 ಹಾಕಿದ್ರೆ 7 - 4 ಎಷ್ಟು? 4/2. 4/2 ಎಷ್ಟು? 2 ಬರುತ್ತೆ. ಇದು 2 ಬರುತ್ತಾ? ಹೊಡೆದಾಕಿ. ಆಪ್ಷನ್ ಡಿ ನು ಚೆಕ್ ಮಾಡಿ. ಆಪ್ಷನ್ ಡಿ ಚೆಕ್ ಮಾಡಿ, ಯಾಕಂದ್ರೆ ಇದು ತುಂಬಾ ದೊಡ್ಡದಿದೆಯಲ್ವಾ, ಅದನ್ನ ಬೇಡ. ಓಕೆನಾ? ಚಿಕ್ಕ ಚೆಕ್ ಮಾಡ್ಕೊಂಬಿಡೋಣ ಆಮೇಲೆ. ಇದನ್ನ ಫಸ್ಟ್ ಅದ್ರ ಮುಖಾಂತರ ಪಾಸ್ ಮಾಡಿ, ಅಲ್ಲಿ ಏನಾದ್ರು ಹೋಗುತ್ತಾ ಚೆಕ್ ಮಾಡಿ. -3 ಅಂದ್ರೆ ಎಷ್ಟು ಬರುತ್ತೆ ಇದು? -8/3 ಇಸ್ ಈಕ್ವಲ್ ಟು 3 ಹಾಕಿದ್ರೆ ಎಷ್ಟು? -4/-1 ಆಗ್ಲಿಲ್ವಲ್ಲ? ಓಕೆ, ಸೊ ತೆಗೆದು ಬಿಸಾಕಿ. ಇನ್ನು ಉಳಿಯೋದು ಒಂದೇ. ಬೇಕಾದ್ರೆ ಈ ಪಾಯಿಂಟ್ ನ ಪಾಸ್ ಮಾಡಿ, ಇದು ಸ್ಯಾಟಿಸ್ಫೈ ಮಾಡುತ್ತೆ, ಅದು ಸ್ಯಾಟಿಸ್ಫೈ ಮಾಡುತ್ತೆ. ಪಾಸ್ ಮಾಡಿ ನೋಡಿ, ಬೇಕಾದ್ರೆ ಪಾಸ್ ಮಾಡಿ. ಮನೇಲಿ ಒಬ್ಬರೇ ಇದ್ದಾಗ ಬಗಲ್ ಹಾಕೊಂಡು ಯಾರಿಗೂ ಫೋನ್ ಮಾಡ್ದಂಗೆ ಪಾಸ್ ಮಾಡಿ ನೋಡಿ. ಪಾಸ್ ಆಗುತ್ತೆ. ಪಾಸ್ ಆಗುತ್ತಾ ಇಲ್ವಾ? ಇದು ಬಿ ಪಾಸ್ ಆಗುತ್ತೆ. ಇಲ್ಲ ಸರ್, ನಾನು ಇದನ್ನ ಮಾಡೇ ತೀರ್ಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ? ಯಾರಾದ್ರೂ ಒಬ್ರು ಹೇಳ್ತೀರಾ ಹೆಂಗ್ ಮಾಡೋದಿದ್ದೀನಿ ಕ್ವಶನ್? ಮೆಥಡ್ ನಲ್ಲಿ ಮಾಡ್ಬೇಕಂದ್ರೆ ಪ್ರೀವಿಯಸ್ ಹೇಳಿದ್ನಲ್ಲೋ ಹೆಂಗೆ, ಫಸ್ಟ್ ಇದನ್ನ ತಗೋಬೇಕು, ಇದನ್ನ ಸಮ್ ಲ್ಯಾಂಬ್ಡಾ ಅಂತ ಮಾಡ್ಕೋಬೇಕು, ಇದನ್ನೇ ಅಂತ ಮಾಡ್ಕೋಬೇಕು, ಸಮ್ ಮ್ಯೂ ಅಂತ ಮಾಡ್ಕೋಬೇಕು. ಎಕ್ಸ್ ಗೆ ಸಾಲ್ವ್ ಮಾಡ್ಕೋಬೇಕು. ಎಕ್ಸ್ ಗೆ ಏನು? 3 λ + 5. ಇದೇ ತರ ಎಕ್ಸ್ ವೈ ಝೆಡ್ ಬರ್ತವೆ. ಅಲ್ಲೂ ಕೂಡ ಎಕ್ಸ್ ವೈ ಝೆಡ್ ಇನ್ ಟರ್ಮ್ಸ್ ಆಫ್ ಮ್ಯೂ ಬರ್ತವೆ. ಲ್ಯಾಂಬ್ಡಾ ಮತ್ತೆ ಮ್ಯೂ ಕಂಡಿಡ್ಕೋಬೇಕು. ಲ್ಯಾಂಬ್ಡಾ ಮತ್ತೆ ಮ್ಯೂ ಕಂಡಿಡ್ಕೊಂಡು ಯಾವ್ದಾದ್ರು ಒಂದ್ ಸೆಟ್ ಎಕ್ಸ್ ವೈ ಝೆಡ್ ಹಾಕಿದ್ರೆ ನಿಮಗೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬರುತ್ತೆ. ಅದನ್ನ ಮಾಡ್ತೀರಾ ಮನೇಲಿ? ಮೆಥಡ್ ಅರ್ಥ ಆಯ್ತಾ ಇಲ್ಲ? ಎಕ್ಸ್ ವೈ ಝೆಡ್ ಕಂಡಿಡಿದ್ರೆ ರೆಗ್ಯುಲರ್ ಮೆಥಡ್. ಎಸ್, ಅದನ್ನ ಮಾಡೋ ಅವಶ್ಯಕತೆ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಆಪ್ಷನ್ ವೆರಿಫೈ ಮಾಡ್ಕೊಂಡು ನೋಡಿದ್ರೆ ಸಾಕು. ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಸೋ ದಟ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಕಂಡೀಷನ್ ಏನು? ಏನು 0 ಆಗ್ಬೇಕು. ಪ್ರಾಡಕ್ಟ್ ದ ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಕರೆಸ್ಪಾಂಡಿಂಗ್ ಡೈರೆಕ್ಷನ್ ರೇಷಿಯೋಸ್ ಇಸ್ ಈಕ್ವಲ್ ಟು 0 ಬರಬೇಕು. ಫಸ್ಟ್ ಆಫ್ ಆಲ್ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟ್. ಇಲ್ಲ ಅಂದ್ರೆ ಈ ಮೈನಸ್ ಇಲ್ಲಿ ಬರ್ಬೇಕಲ್ವಾ? -3 ಇಂಟು ಇದರಲ್ಲಿ ಯಾವ್ದು ಹಿಂಗೈತೆ? ಓ, ಇಲ್ಲಿದೆ ಅದ್ರದ್ದು ಇಲ್ಲಿದೆ ನೋಡು. ಇದು ಕೆಳಗಡೆ ಬರ್ಬೇಕಲ್ವಾ? 3 λ ಬೈ -7. A1 ಕಂಡಿಡಿದೆ, A2 A2 ಅದು A2 ಕಂಡಿಡಿದೆ ಪ್ಲಸ್ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ y -2 ಕರೆಕ್ಟ್ ಆಗಿದೆ. ಇದು ಕೆಳಗಡೆ ಬರ್ಬೇಕಲ್ವಾ? ಏನ್ ಬರಬೇಕು? 2 λ ಬೈ 7 ಇಂಟು ಇದ್ರದ್ದು. ಇದು ಕರೆಕ್ಟ್ ಆಗಿದೆಯಲ್ಲ? y1 ತರನೇ ಇದೆ ತಾನೆ? ಇಂಟು 1 ಪ್ಲಸ್ ಅದು ಕರೆಕ್ಟ್ ಆಗಿದೆಯಾ? ಅಲ್ಲ, ಇದು ಕರೆಕ್ಟ್ ಆಗಿದೆಯಲ್ಲ? ಏನ್ ಬರಿಬೇಕಿಲ್ಲಿ? 2 ಇಂಟು ಏನು? ಇಂಟು -5 ಇಸ್ ಈಕ್ವಲ್ ಟು ವಾಟ್? ನೀನ್ ಆಮೇಲೆಲ್ಲ A1 B1 C1 A2 B2 ಎಲ್ಲ ಬರ್ಕೊಂಡು ಕೂತ್ಕೊಳ್ಳಂಗಿಲ್ಲ. ಡೈರೆಕ್ಟ್ ಆಗಿ ಬರ್ಕೋಬೇಕು, ಮಾಡ್ಬೇಕು, ಸಿಂಪ್ಲಿಫೈ ಮಾಡ ಅಷ್ಟೇ, ಇನ್ನೇನಿಲ್ಲ. ಇದೇನಾಗುತ್ತೆ? ಇದು ಮೈನಸ್ ಕ್ಯಾನ್ಸಲ್ ಆಗುತ್ತೆ. 3 3s ಅಂದ್ರೆ 9 λ ಬೈ 7 ಪ್ಲಸ್ 2 λ upon 7 -10 ಇಸ್ ಈಕ್ವಲ್ ಟು 0. ಓಕೆ, -10 ಆ ಕಡೆ ಬಿಸಾಕು. ಸೊ 7 7 LCM ತಗೊಂಡ್ಬಿಡು. ಸೊ 9 λ ಪ್ಲಸ್ 2 λ ಎಷ್ಟಾಗುತ್ತೆ? 11 λ ಇಸ್ ಈಕ್ವಲ್ ಟು 10. ಸೊ 10 7s 70 70 ಬೈ 11. ಸೊ ಆಪ್ಷನ್ ಎ. A1 A2 ಪ್ಲಸ್ B1 B2 ಪ್ಲಸ್ C1 C2 0 ಮಾಡಿದೀನಿ ಅಷ್ಟೇ. ಇದೇ ಕಂಡೀಷನ್. A1 A2 ಪ್ಲಸ್ B1 B2 ಪ್ಲಸ್ C1 C2 ಇಸ್ ಈಕ್ವಲ್ ಟು 0. 2 ಲೈನ್ಸ್ ಕೊಟ್ಟಿದ್ದಾನೆ, ಅವು ಏನು ಅಂತ ಕೇಳ್ತಿದ್ದಾನೆ. ಓಕೆನಾ? ಇಂಟರ್ಸೆಕ್ಟಿಂಗ್ ಅದಾ ಇದಾ ಏನು ಅಂತ ಕೇಳ್ತಿದ್ದಾನೆ. ಒಂದು ನಿಮಗೆ ಇರದೇ 2 ಕಂಡೀಷನ್. ಒಂದು ಪ್ಯಾರಲಲ್ ಒಂದು ಕಂಡೀಷನ್, ಇನ್ನೊಂದು ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಎರಡು ಚೆಕ್ ಮಾಡು, ಯಾವ್ದೈತ ನೋಡು ಅಷ್ಟೇ. ತಲೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಾಗವಾ?
ಈಗ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಹೆಂಗ್ ಚೆಕ್ ಮಾಡ್ತೀಯಪ್ಪ, ಅವೆರಡು ಪರ್ಪೆಂಡಿಕ್ಯುಲರೇ ಆಗಿದ್ರೆ ನಮ್ಗೆ ಇದು ಇಂಟು ಇದು ಮಾಡಪ್ಪ ಏನಾಗುತ್ತಪ್ಪ, 1 ಇಂಟು -2 ಏನಾಗುತ್ತೆ -2, 2 ಇಂಟು -4 -8, 3 ಇಂಟು -6 -18, ಇದು 0 ಬರುತ್ತಾ, ನಾಟ್ ಈಕ್ವಲ್ ಟು 0 ಅಂದ್ರೆ ಅವು ಪರ್ಪೆಂಡಿಕ್ಯುಲರ್ ಅಲ್ಲ. ಓಕೆನಾ, ಕ್ಯಾನ್ಸಲ್ ಮಾಡಿ, ಪರ್ಪೆಂಡಿಕ್ಯುಲರ್ ಅಲ್ಲ. ಓಕೆನಾ, ಪ್ಯಾರಲಲ್ ಅಂತಂದ್ರೆ ಏನು, ಯು ಟೇಕ್ ದ ರೇಷಿಯೋಸ್. ಫಸ್ಟ್ ಆಫ್ ಆಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕೊಡಲ್ಲ ಸರಿ, ಅವನು ಇಲ್ಲಿ 2, 3 ಎಲ್ಲ ಮಲ್ಟಿಪ್ಲೈ ಮಾಡಿ ಕೊಟ್ಟಿರ್ತಾನೆ. ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಬಂದು ಅದಾದ್ಮೇಲೆ ಡೈರೆಕ್ಷನ್ ರೇಷಿಯೋಸ್ ಚೆಕ್ ಮಾಡ್ಬೇಕೀಗ. ಹೆಂಗಪ್ಪ ರೇಷಿಯೋ ತಗೊಂತೀಯಲ್ವಾ ಪ್ಯಾರಲಲ್ಗೆ, ಸೊ ಪ್ಯಾರಲಲ್ಗೆ ಏನ್ ತಗೊಂತೀಯ, ರೇಷಿಯೋಸ್ 1/-2 ಇಸ್ ಈಕ್ವಲ್ ಟು 2/-4 ಇಸ್ ಈಕ್ವಲ್ ಟು 3/-6 ಸೇಮ್ ಬರುತ್ತಾ? ಎಸ್, ಇದು -1/2 ಇಸ್ ಈಕ್ವಲ್ ಟು 2 1s 2 2s ಅಂದ್ರೆ ಇದು ಕೂಡ -1/2 ಇಸ್ ಈಕ್ವಲ್ ಟು 3 1s 3 2s -1/2 ಎಲ್ಲ ಈಕ್ವಲ್ ಬಂತು. ದೇರ್ಫೋರ್ ಪ್ಯಾರಲಲ್. ನಮಸ್ಕಾರ. ದ ಆಂಗಲ್ ಬಿಟ್ವೀನ್ ದ ಸ್ಟ್ರೈಟ್ ಲೈನ್ಸ್, ಆಂಗಲ್ ಕಂಡಿಡಿರಿ. ಫಸ್ಟ್ ಆಫ್ ಆಲ್ ನ್ಯೂಮರೇಟರ್ ಅಬ್ಸರ್ವ್ ಮಾಡಿ. ಯಾವುದೇ ಒಂದು ಲೈನ್ ಕೊಟ್ರೆ ನ್ಯೂಮರೇಟರ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೆಯಾ ಅಂತ ನೋಡ್ಬೇಕು. ಎಲ್ಲ 2 ನೋ 3 ನೋ ಎಲ್ಲ ಮಲ್ಟಿಪ್ಲೈ ಮಾಡೋಣ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ ನ್ಯೂಮರೇಟರ್ ಎಲ್ಲ ಕರೆಕ್ಟ್ ಆಗಿದೆ. ಸೊ ಮೇನ್ ಆಗಿ ಡಿನಾಮಿನೇಟರ್ ನೋಡ್ಕೊಳ್ತಾ ಹೋಗಿ. ಇಲ್ಲಿ ಆಂಗಲ್ ಗೆ ಫಾರ್ಮುಲಾ ಏನು, cos θ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ a1 a2 b1 b2 c1 c2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ 2 ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 2 1 2 a1 b1 c1 a2 b2 c2 ಎಲ್ಲ ಬರೀಬಾರ್ದು, ಡೈರೆಕ್ಟ್ ಮಾಡಬೇಕು. 2 1s 2 ಪ್ಲಸ್ 10 4 3s ಇಲ್ಲ ಅಂದ್ರೆ 0 ಬಂತಲ್ಲ. 0 ಬಂದ್ರೆ ಏನು, cos 0 ಬಂದ್ರೆ ನ್ಯೂಮರೇಟರ್ 0 ಬಂದು, ಇಲ್ಲ ಅಂದ್ರೆ ಡೈರೆಕ್ಟ್ ಮಾಡು. 0 ಬಂತಲ್ಲ, a1 a2 b1 b2 c1 c2 ಈ ಕ್ವಾಂಟಿಟೀಸ್ ಡಿನಾಮಿನೇಟರ್ ಏನಾದ್ರು ಇರ್ಲಿ, ರೂಟ್ ಆಫ್ ಸಮಥಿಂಗ್ ಇದೇ ನಮಗೆ 0 ಬಂತು ಅಂದ್ರೆ ಅದ್ರ ಅರ್ಥ ಏನು, 90 ಹೊಡಿ, ಪಲ್ಟಿ ಹೊಡಿ, ಮನೆಗ್ ನಡಿ. ಅರ್ಥದಲ್ವಾ? 0 ಮಾಡ್ರಮ್ಮ, ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ 90 ಇದೆ ಅಂತ. ಆಂಗಲ್ ಬಿಟ್ವೀನ್ ದ ಲೈನ್ಸ್ ಮಾಡ್ರಿ, ಟ್ರೈ ಮಾಡ್ರಿ. ಆಂಗಲ್ ಅಂದ್ರೆ cos θ. ಓಕೆ, ಇದು ಎ ಇದು ಬಿ, ಇವೆರಡು ನಮ್ಗೆ ಬೇಕಿಲ್ಲ. ನಮಗೆ ಆಂಗಲ್ ಅಂತ ಬೇಕು ಅಂದ್ರೆ ಏನ್ ಬೇಕಿರುತ್ತೆ ನಮ್ಗೆ, B1 ಮತ್ತೆ B2. ಇದೇ B1 ಇದೇ B2, ಅದಕ್ಕೆ ಹುಡುಗಾಕಿದೀನಿ, ಬೇಕಾಗಿಲ್ಲ ಅಣ್ಣ ಬೇಡ ಅಣ್ಣ ಅಂತ. cos θ ಫಾರ್ಮುಲಾ ಏನು, B1 ಡಾಟ್ B2 ಇವೆರಡು ಡಾಟ್ ಮಾಡ್ಬಿಡು. 2 ಇಂಟು 1 2 ಏನೋ -3 -6 ಡಿವೈಡ್ ಬೈ ಮಾಡ್ಯುಲಸ್ ತಗೊಳ್ಳಿ. ಮಾಡ್ಯುಲಸ್ ಡಿವೈಡ್ ಬೈ ಮಾಡ್ಯುಲಸ್ ತಗೋಬಹುದು, ಸಮಟೈಮ್ಸ್ ತಗೋದಲ್ಲೇ ಇರ್ಬೋದು. ಮಾಡ್ಯುಲಸ್ ತಗೊಂಡ್ರೆ ಅಕ್ಯೂಟ್ ಬರುತ್ತೆ, ಮಾಡ್ಯುಲಸ್ ತಗೊಂಡಿಲ್ಲ ಅಂತ ಅಂದ್ರೆ ಅಪ್ಯೂಸ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಆಪ್ಷನ್ ಎರಡು ಏನ್ ಕೊಡಲ್ಲ, ಯಾವ್ದೋ ಒಂದ್ ಕೊಟ್ಟಿರ್ತಾನೆ. ಸಿಂಪ್ಲಿ ಯು ಟೇಕ್ ಮಾಡ್ಯುಲಸ್. ಆನ್ಸರ್ ಇಲ್ಲ ಅಂತಂದ್ರೆ ಅದನ್ನ ಏನ್ ಮಾಡಿ, ಪೈ ಮೈನಸ್ ಮಾಡಿ, ಅಷ್ಟೇ ಆನ್ಸರ್ ಬರುತ್ತೆ. ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ನೋಡಿ, ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್, 2 3 9 10 14 ಅಂದ್ರೆ √14 ಇಂಟು ಇದಕ್ಕೆ ಮ್ಯಾಗ್ನಿಟ್ಯೂಡ್ ಮಾಡಿ. ಇದು 2 3 ಅದು ಬರುತ್ತೆ, √14 ಬರುತ್ತಲ್ಲ, ತಪ್ಪಾಯ್ತು ಎಲ್ಲಾದ್ರೂ. 9 4 10 14 ಕರೆಕ್ಟ್ ಆಗಿದೆ. ಸೊ ಏನ್ ಬರುತ್ತಪ್ಪ ಇದು, ಇದೇನ್ ಬರುತ್ತೆ, 2 -3 -1 -7 ಬರುತ್ತೆ. -7 ಮಾಡ್ಯುಲಸ್ ಡಿವೈಡ್ ಬೈ √14 ಅಂದ್ರೆ ಏನ್ ಬರುತ್ತೆ, ಇದು ಫುಲ್ 14 ಬರುತ್ತೆ. 7/14 ಬಂತು. 7 ಬೈ ಏನ್ ಬಂತಮ್ಮ, 14. 7 1s 7 7 1s 7 2s ಬರುತ್ತೆ. ಸೊ cos θ 1/2 ಬರೋದು ಯಾವಾಗಪ್ಪ, 1/2 ಬರೋದು 60 ಡಿಗ್ರಿಗೆ, π/3. ಓಕೆ, ಮಾಡಮ್ಮ ಬೇಗ 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 ಮಾಡಮ್ಮ. mutually perpendicular. First of all, observe the numerator. Everything is correct. ಅಲ್ಲಿ ಮಲ್ಟಿಪಲ್ ಕರೆಕ್ಟ್ ಆಗಿದೆಯಾ ನೋಡಿ, ಸ್ಟ್ಯಾಂಡರ್ಡ್ ಅಲ್ಲೇ ಇದೆ. ಆದ್ರೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಮಲ್ಟಿಪ್ಲೈ ಮಾಡಿ. 3 3s ಎಷ್ಟು, -9k. ಪ್ರಾಡಕ್ಟ್ ನು 0 ಮಾಡಬೇಕು. 2 1s 2k -10 is equal to 0. ಸೊ ಏನಾಗುತ್ತೆ, ಇದು -7k is equal to 10 ಆಗುತ್ತೆ. So k is equal to -10/7. So -10/7 option A is correct. The value of alpha for which the lines are perpendicular. ಹೇಳಪ್ಪ, ಮಾಡಿ ಸಾಲ್ವ್ ಮಾಡಿ.
ಸ್ಟ್ಯಾಂಡರ್ಡ್ ಇದೆಯಾ ಅದು? ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ? ಇಲ್ಲ. ತಗೊಳ್ಳಿ ಸ್ಟ್ಯಾಂಡರ್ಡ್ ಫಾರ್ಮ್ಗೆ. ಫಸ್ಟ್ ಇಲ್ಲೇನಿದೆ, ಇಲ್ಲಿ 2, ಅದು ಕರೆಕ್ಟ್ ಆಗಿದೆ, ಸಮಸ್ಯೆ ಇಲ್ಲ. ಇಂಟು ಏನ್ ಮಾಡ್ಬೇಕು? ಇದು ಕರೆಕ್ಟ್ ಆಗಿದೆ. 2 into 2. ಫಸ್ಟ್ ಒನ್ ಇಸ್ ಕರೆಕ್ಟ್. ಸೆಕೆಂಡ್ ಒನ್ ಅಲ್ಲಿ ಏನಾಗುತ್ತೆ? ಇದು ಪ್ಲಸ್ 3/2 ಇಂಟು 2/3 3 ಕಡೆ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹುಷಾರಾಗಿರಿ. ಫಸ್ಟ್ z ಬರಬೇಕು. ಸೊ ಫಾರ್ ದಟ್ ಐ ಶುಡ್ ಟೇಕ್ ಮೈನಸ್ ಕಾಮನ್ ಅಂಡ್ ಆಲ್ಸೋ 3 ಕಾಮನ್. ಅಂದ್ರೆ -3 ಕಾಮನ್ ತೆಗಿತ್ಯಾ ಅಂದ್ರೆ -α/3 ಆಗುತ್ತೆ. ಹುಷಾರಾಗಿರಿ. ಓಕೆ, ಡಿವೈಡ್ ಬೈ ವಾಟ್? 3 ಇಸ್ ಈಕ್ವಲ್ ಟು ವಾಟ್? ಸಿಂಪ್ಲಿಫೈ ಮಾಡಿ. 2 2s 4, 2 2 3 3 ಕ್ಯಾನ್ಸಲ್, 1 ಬರುತ್ತೆ. ಇದೇನಾಗುತ್ತೆ? -α/3. ಸಾರಿ, 3 3 ಕ್ಯಾನ್ಸಲ್ ಆಗ್ಬಿಡುತ್ತಲ್ಲ, -α ಮಾತ್ರ ಉಳಿಯುತ್ತೆ. ಇಸ್ ಈಕ್ವಲ್ ಟು 0. ಸೊ -α ತಗೊಂಡು ಈ ಕಡೆ ಏನ್ ಬರುತ್ತೆ? α ಇಸ್ ಈಕ್ವಲ್ ಟು ಏನ್ ಬರುತ್ತೆ? 5 ಬರುತ್ತೆ. α ಇಸ್ ಈಕ್ವಲ್ ಟು 5. ಸಿಂಪ್ಲಿಫಿಕೇಶನ್ ಫಾಸ್ಟ್ ಆಗಿರ್ಬೇಕು. ಈ ತರ ಕ್ವಶನ್ ಕೇಳೋ ಚಾನ್ಸಸ್ ಇದೆ ಕಣ್ರೋ. ಮಾಡಿ, ಯಾವ ತರ ಬೇಕಾದ್ರೆ ಕೇಳ್ಬೋದು, ನೋಡೋಣ. ದ ವ್ಯಾಲ್ಯೂ ಆಫ್ ಬೀಟಾ ಫಾರ್ ವಿಚ್ ದ ಲೈನ್ಸ್ ಆರ್ ಪ್ಯಾರಲಲ್. ಪ್ಯಾರಲಲ್ ಅಂದ್ರೆ ಏನ್ ತಗೋಬೇಕು? ಪ್ಯಾರಲಲ್ ಅಂದ್ರೆ ರೇಷಿಯೋ ತಗೋಬೇಕು. ರೇಷಿಯೋ ಎತ್ಕೊಳ್ಳಿ. ರೇಷಿಯೋ 2/2 ಸಮಸ್ಯೆ ಇಲ್ಲ. 2/2 ಸಮಸ್ಯೆ ಇಲ್ಲ, ಬಿಟ್ಬಿಡಿ. 2/2 ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಅದ್ರ ಬೇಕು ಆಕ್ಚುಲಿ. 2/2 ಇಸ್ ಈಕ್ವಲ್ ಟು ಇದು ಏನ್ ಸಮಸ್ಯೆ ಇಲ್ಲ, 3/3 ಇದೆ. ಬಟ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಸಮಸ್ಯೆ ಆಗಲ್ಲ ಅಂತ ಹೇಳ್ತಾ ಇದೀನಿ. ಸಮಸ್ಯೆ ಏನಿಲ್ಲ, ಯಾಕಂದ್ರೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಅದೇನ್ ಸಮಸ್ಯೆ ಇಲ್ಲ. ಇಷ್ಟೊಂದು ತಿಳ್ಕೊಳ್ಳಿ. ಒಂದ್ ರೇಷಿಯೋ ತಗೊಳ್ರೋ, ಇದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಕೇಳಿರೋದು ಬೀಟಾ ವ್ಯಾಲ್ಯೂ. ಬೀಟಾ ಅಂದ್ರೆ ಬೀಟಾ ಎಲ್ಲಿದೆ ನೋಡ್ಕೊಳ್ಳಿ. ಇಲ್ಲಿರೋದು ಬೀಟಾ, ಇಲ್ಲಿ ತಗೊಳ್ಳಿ ಬೀಟಾ. ಏನಾಗುತ್ತೆ? ಏನಾಗ್ತಿದ್ದು? -8 ನ ಡಿವೈಡ್ ಮಾಡ್ಕೋಬೇಕು ಇಲ್ಲಿ. ಅಂದ್ರೆ ಬೀಟಾ ಬೈ -β/8 ಡಿವೈಡ್ ಬೈ ವಾಟ್? 4. ಸಿಂಪ್ಲಿಫೈ ದಿಸ್. 2 2 cancel, 4 cross multiplication, which implies 4 is equal to -β/8. 8 cross multiplication 8 ನಕ್ಲ 32. 32 is equal to ಬೀಟಾ ಮೈನಸ್ ಈ ಕಡೆ ತಗೊಂತೀನಿ. -32 is the answer. ಬೇಗ ಬೇಗ ಮಾಡೋದು ಪ್ರಾಕ್ಟೀಸ್ ಇರಬೇಕು. ಎಲ್ಲ ಬರ್ಕೊಂಡು ಕೂತ್ಕೊಳ್ಳೋದಲ್ಲ. ಇಲ್ಲಿ ವೈನು ತಗೊಂಡ್ ಕೂತ್ಕೋತೀರಾ ನೀವು. ವೈ ಯಾಕೆ ಬೇಕು ನನಗೆ ಬೇಕಾಗಿರೋದು ಬೀಟಾ ಮಾತ್ರ ಎತ್ಕೋ ಅಷ್ಟೇ. ಇದು ನೀವು ಮಾಡ್ಕೋತೀರಾ? ಅಂದ್ರೆ ನಾನು ಮುಂದಕ್ಕೆ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಫಾರ್ಮುಲಾ ಹೇಳಿ. ಇದು ಸ್ಕ್ಯೂ ಲೈನ್ಸಾ ಪ್ಯಾರಲಲ್ ಲೈನ್ಸಾ? ಫಸ್ಟ್ ಆಫ್ ಆಲ್ ಅದ ಹೇಳಿ. ಇದು ನೋಡಿ ಡಿಫ್ರೆಂಟ್ ಇದೆ. ಸ್ಕ್ಯೂ ಲೈನ್ಸ್ ಫಾರ್ಮುಲಾ ಹೇಳಿ. B1 cross B2 dot A2 minus A1 divided by magnitude of B1 cross B2. ಅದನ್ನೆಲ್ಲ ಮಾಡ್ತೀರಾ. ಇದಕ್ಕೆ ಶಾರ್ಟ್ ಕಟ್ ಇದೆಯಾ ಸರ್? ಏನ್ ಶಾರ್ಟ್ ಕಟ್ ಇಲ್ಲ. ಓಕೆ, ನಾ ಫುಲ್ ಮಾಡ್ಲೇಬೇಕು. ಓಕೆ, ಮಾಡಿ. ಓಕೆ, ಮನೆಯಲ್ಲಿ ಮಾಡಿ, ಮನೆಯಲ್ಲಿ ಒಬ್ಬರೇ ಮಾಡಿ. ಓಕೆ, ಇಬ್ಬಿಬ್ರಿದ್ರೆ ಮಾಡಕ್ಕಾಗಲ್ಲ ಅದು. ಅಂದ್ರೆ ತಪಾರ್ಥ ಬೇಡ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎಂತ ಲೈನ್ಸ್? ಫಸ್ಟ್ ಆಫ್ ಆಲ್ ಹೇಳಿ, ಎಂತ ಲೈನ್ಸ್? ಇದು ಬಿ ಇದೆ, ಇದು ಬಿ ಇದೆ, ಪ್ಯಾರಲಲ್ ಲೈನ್ಸ್. ಫಾರ್ಮುಲಾ ಹೇಳ್ಬಿಡು. ಬಿ ಕ್ರಾಸ್ A2 minus A1 magnitude divided by magnitude of B. So this is the formula. A2 minus A1 ಕಂಡಿಡಿ. B ಜೊತೆ ಕ್ರಾಸ್ ಮಾಡು. ಕ್ರಾಸ್ ಅಂದ್ರೆ ಏನು? ಡಿಟರ್ಮಿನೆಂಟ್ ಹಾಕೋಬೇಕು. ಡಿಟರ್ಮಿನೆಂಟ್ ಮಾಡ್ಕೊಂಡು ಮಾಡ್ತೀರಾ? ಏನ್ ಆನ್ಸರ್ ಬರುತ್ತೆ ಹೇಳಿ. ಮಾಡ್ತೀರಾ? ಇದನ್ನು ಕೂಡ ಸಾಕು. ಸೊ ಒಂದ್ 2 PYQs ನೋಡ್ಬಿಡೋಣ. ಎಷ್ಟೊಂದು PYQs ಇತ್ತು ಆಕ್ಚುಲಿ. ತುಂಬಾ ದೊಡ್ಡ ಚಾಪ್ಟರ್ ಇದು. ಪ್ಲೇನ್ ಡಿಲೀಟ್ ಆಗಿರೋದ್ರಿಂದ ನಿಮ್ಗೆ ಯು ವಿಲ್ ಫೈಂಡ್ ಲಿಟಲ್ ಕ್ವಶನ್ಸ್ ಅಷ್ಟೇ. ಬಟ್ ಇದರಲ್ಲೂ ಒಂದು 2 ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಮಿನಿಮಮ್ 2 to 3 ಕ್ವಶನ್ಸ್ ಇರಲ್ಲ. ಕೇಳಿದ್ರು ಕೇಳ್ಬೋದು, ಹೇಳಕ್ಕಲ್ಲ. 3 ಕ್ವಶನ್ಸ್ ಕೇಳಬಹುದು. 2 ಅಂತೂ ಪಕ್ಕ. ಟ್ರಯಾಂಗಲ್ ಬಿಟ್ವೀನ್ ಇದನ್ನ ನಾವು ಮಾಡಿದೀವಿ ಆಲ್ರೆಡಿ. ಅದಕ್ಕೇನೆ ಬಯಾಟ್ ಮಾಡುವಂತ 1/3 ಬರುತ್ತೆ. ಹಂಗಾಗಿ ಕಾಸ್ ಇನ್ವರ್ಸ್ ಆಫ್ 1/3 ಸ್ಟ್ಯಾಂಡರ್ಡ್ ನಾವು ಆಗಲೇ ಮಾಡಿಸಿದೀವಿ ಒಂದು. ಓಕೆ, ಟ್ರಯಾಂಗಲ್ ಬಿಟ್ವೀನ್ ದ ಲೈನ್ಸ್. ಆಂಗಲ್ ಕಡಿಯಪ್ಪ. ಸ್ಟ್ಯಾಂಡರ್ಡ್ ಅಲ್ಲಿ ಇದೆಯಾ? ಫಸ್ಟ್ ಆಫ್ ಆಲ್ ಅದು ಕೊಟ್ಟರೋ ಲೈನ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲ. ಅಂದ್ರೆ ಫಸ್ಟ್ ಇಕ್ವೇಷನ್ ಬರ್ಕೋ. x/1/2. ಅದನ್ನ 2 ಕೆಳಗಡೆ ತಗೊಂಡ್ರೆ 1/2 ಆಗುತ್ತೆ. ಸೊ y/1/3, z/-1. ಇದು ಒಂದು ಲೈನ್. ಲೈನ್ 1 ಇದು. ಲೈನ್ 2 ತಗೋ. ಲೈನ್ 2 ಏನಾಗುತ್ತೆ? x/1/6, y/-1, z/-4. 4 ಅಲ್ಲ, 4 ಅದು.
ಇದೇನಿದು 1/4. ನೋಡೋಣ ಆನ್ಸರ್ ಹೇಳಿ ನೋಡೋಣ. 1/4 ಯಾವುದಕ್ಕೆ ಆಗ್ಲಿ ನೀವೇನ್ ಮಾಡಿ ಗೊತ್ತೇನ್ರೋ, A1 A2 B1 B2 C1 C2 ಮಾಡಿ 90 ಬರುತ್ತಾ? A1 A2 B1 B2 C1 C2 ಇಸ್ ಈಕ್ವಲ್ ಟು 0 ಬರುತ್ತೆ. C1 C2 ಮಾಡಿ 0 ಬಂದ್ರೆ ಡೈರೆಕ್ಟ್ ಆಗಿ ಏನಂತ ಹೇಳಿ, ಪರ್ಪೆಂಡಿಕ್ಯುಲರ್ ಅಂತ ಹೇಳಿ 90 ಡಿಗ್ರಿ ಅಂತ ಹಾಕೊಳ್ಳಿ. 0 ಬಂದಿಲ್ಲ ಅಂದ್ರೆ ಏನಂತ ಹೇಳ್ತೀರಾ ನೋಡಿ. ಆಮೇಲೆ ಬಂತಾ 0? A1 A2 1/2 1/6 ಸಾರಿ ಪ್ಲಸ್ 1/3 ಇಂಟು -1 ಪ್ಲಸ್ -1 ಇಂಟು -1/4 ಇದೆಷ್ಟು ಬರುತ್ತೋ? 1/12 -1/3 ಪ್ಲಸ್ 1/4 ಓಕೆನಾ? 0 ಬರುತ್ತಲ್ಲ. 1/12 -4 plus 3 divided by 12, so which is equal to 1/12 minus 1/12 is equal to 0. 0 ಬಂತು ಅಂದ್ರೆ 90 ಡಿಗ್ರಿ ಅಷ್ಟೇ. ಸಪೋಸ್ 0 ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕಿತ್ತು? 0 ಬಂದಿಲ್ಲ ಅಂದ್ರೆ ನೀವು ಸೂಸೈಡ್ ಬಿಡು. ಯಾಕಂದ್ರೆ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಮಾಡಿ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಮಾಡಿ, ಯಾಕಂದ್ರೆ ಡಿವೈಡ್ ಮಾಡ್ಬೇಕಲ್ವಾ, ಡಿವೈಡ್ ಬೈ ದ ಮ್ಯಾಗ್ನಿಟ್ಯೂಡ್ ರಿಸ್ಕ್ ಆಗಿ ಹೋಗ್ಬಿಡುತ್ತೆ. ಅವನು ಹಂಗೆ ಕೊಟ್ಟಿರ್ತಾನೆ, ನಿಮ್ಗೆ ಮಾಡಕ್ಕಾಗಲ್ಲ ಅಂತ ಗೊತ್ತಿದ್ದೇನೆ, 90 ಅಂತ ಕೊಟ್ಟಿರ್ತಾನೆ. The angle between the lines whose direction cosines are. ಒಂದು ಅರ್ಥ ಮಾಡ್ಕೊಳ್ಳಿ, ಆಂಗಲ್ ಕಂಡುಹಿಡಿಯಕ್ಕೆ ಮೇಜರ್ ನಿನ್ಗೆ ಏನ್ ಬೇಕು? ಡೈರೆಕ್ಷನ್ ರೇಷಿಯೋಸ್ ಬೇಕು. ಡೈರೆಕ್ಷನ್ ಕೊಸೈನ್ಸ್ ಕೊಟ್ಬಿಡೋಲ್ಲ ಸರ್. ಡೈರೆಕ್ಷನ್ ಕೊಸೈನ್ಸ್ ಆರ್ ಆಲ್ಸೋ ಡೈರೆಕ್ಷನ್ ರೇಷಿಯೋಸ್. ಒಂದು ಅರ್ಥ ಮಾಡ್ಕೊಳ್ಳಿ, ಡೈರೆಕ್ಷನ್ ರೇಷಿಯೋಸೇ ಕೊಡ್ಬೇಕಂತ ಏನಿಲ್ಲ. ಕೊಸೈನ್ಸ್ ಕೊಟ್ರೆ ಅವು ಕೂಡ ಡೈರೆಕ್ಷನ್ ರೇಷಿಯೋಸೇ. ಮಾಡಿ ಈಗ ಅಷ್ಟೇ. ಆಂಗಲ್ ಕೇಳಿದಾನೆ. ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ತಗೊಳ್ಳಿ, 0 ಬರುತ್ತಾ? ಫಸ್ಟ್ ಆಫ್ ಆಲ್ ಇಲ್ಲೂ 442 ಇದೆ, ಇಲ್ಲೂ 442 ಇದೆ, ಬಿಟ್ಬಿಡಿ 442 ಮೇಲ್ಗಡೆ ಅಬ್ಸರ್ವ್ ಮಾಡ್ಕೊಳ್ಳಿ. √3 ಏನು? 3 1 into 1 1 0 ಬರಲ್ಲ ಅವೇನಾ? L1 L2 ಮಾಡಿದ್ರೆ 0 ಬರ್ತಾ ಇಲ್ವಾ? 1/2 ಬರ್ತಾ ಇದೆ ಅಲ್ವಾ? ಬರ್ಲಿ ಬಿಡು, 0ನೇ ಬರ್ಬೇಕಂತ ಏನ್ ರೂಲ್ಸ್ ಇದೆ ನಮ್ಮ ಹತ್ರ? ಏನನ್ನು ಬರ್ಕೊಟ್ಟಿದೀವ ಯಾರಿಗಾದ್ರೂ 0 ಬರ್ಲೇಬೇಕು ಅಂತ? ಅಲ್ಲ, ನಮ್ಮ ಮೈಕ್ಳು ವೆರಿ ಸಿಂಪಲ್. ಅವ್ರು ಟಿಕ್ ಹಾಕೋದು, ಅವನು 1000 ಪಕ್ಕದಲ್ಲಿ ಟಿಕ್ ಹಾಕಲ್ಲ, ಅವ್ನು ಇದನ್ನ ಟಿಕ್ ಹಾಕಿರೋದು ನೋಡಿ. ಅದು ಆಕ್ಚುಲಿ ನಾನು ಎಕ್ಸಾಮ್ ಟೈಮಲ್ಲಿ ಹೇಳ್ಕೊಡ್ತೀನಿ ಯಾವ್ಯಾವ ಕಾನ್ಸೆಪ್ಟ್ ಟಿಕ್ ಹಾಕ್ಬೇಕು ಅಂತ. 0 ಇದ್ರೆ 0 ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಆಂಗಲ್ ಅಂತ ಕೇಳಿದ್ರೆ 90ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಅದಾದ್ಮೇಲೆ 45 ಕೊಡಿ. ಓಕೆ, ಈ ತರ ಎಲ್ಲ ಇರ್ತವೆ. ಬಟ್ ಇವಾಗ ಕಾನೂನು ಕೈ ತಗೊಳಕ್ ಹೋಗ್ಬಿಡಿ. ಸೊ ಎಲ್ಲಾನು ಮಾಡಿ ಹೇಳಿ ಏನ್ ಮಾಡೋಣ? ಇದೆ ಕಣ್ರೋ, L1 L2 ಪ್ಲಸ್ M1 M2 ಫಾರ್ಮುಲಾ ಹೇಳ್ರಪ್ಪ ಹೋಗ್ಲಿ. ಸುಮ್ನೆ ನಿಮ್ಮ ಹತ್ರ ಯಾಕೆ ಜಗಳಾಡೋದು? ಫಾರ್ಮುಲಾ ಹೇಳ್ರಮ್ಮ ಹೋಗ್ಲಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಮ್ಮ, ಏನ್ ಬರುತ್ತೆ? ಇದು ಇಂಟು ಇದು, ಏನ್ ಹೇಳಮ್ಮ ಹೋಗ್ಲಿ? ಮಾಡಿ ಬೇಗ ಮಾಡಿದ್ರೇನ? ಮಾಡೋಣ ತಮ್ಮ, ಮಾಡು, ಲೆಕ್ಕ ಮಾಡೋ ಫಸ್ಟ್. ಅಲ್ಲ ಮತ್ತೆ ಇನ್ನೇನಕ್ಕೆ ನೀವು ಇದನ್ನ ಮಾಡ್ಲಿಲ್ಲ ಅಂದ್ರೆ ನಾನ್ ಸಿಂಪ್ಲಿಫಿಕೇಶನ್ ಮಾಡಕ್ ನಾನು ಕೂತ್ಕೋಬೇಕಾ? ಕಾಸ್ ಥೀಟಾ ವ್ಯಾಲ್ಯೂ ಏನ್ ಬರುತ್ತೆ ಹೇಳಿ? ಫಾರ್ಮುಲಾ ಏನು? L1 L2 ಈಚೆ ಕಂಟ್ರೋ ಫಾರ್ಮುಲಾ L1 L2 M1 M2 ಪ್ಲಸ್ ಸರ್ A1 A2 B1 B2 ತಾನೆ ಕೊಡ್ತಿದ್ದು ಇದೆ ಸರ್. L1 L2 A1 ಹಂಗಂದ್ರು ಒಂದೇ ಹಿಂಗಂದ್ರು ಒಂದೇ ಅಂತಾನೆ. L1 L2 ಆರ್ ಆಲ್ಸೋ ಡೈರೆಕ್ಷನ್ ರೇಷಿಯೋಸ್. ಓಕೆ, ಇದು ಕೂಡ ಫಾರ್ಮುಲಾ ಆಗುತ್ತೆ ಓನ್ಲಿ ವೆನ್ ದೇ ಆರ್ ಗಿವನ್ ದ ಥಿಂಗ್ಸ್ ಆರ್ ಡೈರೆಕ್ಷನ್ ಕೊಸೈನ್ಸ್. ರೂಟ್ ಆಫ್ L1 ಸ್ಕ್ವೇರ್ M1 ಸ್ಕ್ವೇರ್ plus N1 square. This is the formula when the direction cosines are given. L2 M2 N2 L1 M1 M1 ಅಲ್ಲ LMN L1 M1 N1 L2 M2 N2. ಸಿಂಪ್ಲಿಫೈ ಮಾಡಿ. ಅದು ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ ನೋಡಿ. ಬೆಸ್ಟ್ ಅಂಡ್ ಬೆಸ್ಟ್ ಹೆಂಗ್ ಗೊತ್ತಾ? ಅಷ್ಟೊಂದು ಮಾಡೋದ್ರ ಬದಲಾಗಿ ಆ 442 ಇದೆಯಲ್ಲ, ಅದನ್ನ ಏನಾದ್ರೂ ಒಂದು ಗತಿ ಕಾಣಿಸ್ರಿ.
ಬೆಸ್ಟ್ ನೀವು 1/4 ಮಲ್ಟಿಪ್ಲೈ ಮಾಡಿ ಇಟ್ಬಿಡೋಣ. ಓಕೆನಾ, ಯು ಕ್ಯಾನ್ ಮಲ್ಟಿಪ್ಲೈ 1/4 ಹಾಕೋಬಿಟ್ಟು, ಯಾಕಂದ್ರೆ ಯು ಮೇಕ್ ದ ಥಿಂಗ್ಸ್ ಈಸಿ. ಓಕೆ, ಯಾಕಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಆಗಿರೋದ್ರಿಂದ, ಡೈರೆಕ್ಷನ್ ರೇಷಿಯೋಸ್ ಆಗಿರೋದ್ರಿಂದ ಕೆಳಗಡೆ ಇರೋವು ಏನ್ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಬೋದು ನೀವು. ಓಕೆ, ಇಲ್ಲಾಂದ್ರೆ ಮಾಡ್ರೋ ಆಯ್ತು. ಇದನ್ನ ಹಿಂಗೆ ಮಾಡಿ ಡೈರೆಕ್ಟ್ ಆಗಿ ಮಾಡ್ತೀನಿ. ಆಯ್ತು, ಮಾಡಿ. 3/16 ಪ್ಲಸ್ ಏನಮ್ಮ, ಎಲ್ಲ 16 ಅಲ್ಲೇ ಬರುತ್ತೆ ನೋಡಿ. 1/16 ಮೈನಸ್ 3/4 ಇದೆಷ್ಟು ಬರುತ್ತೆ? 16 ಬರುತ್ತೆ. ಸೊ ನಿಮಗೆ ಇದೇನ್ ಬರುತ್ತೆ ಅಂತ ಅಂದ್ರೆ ಸಿಂಪ್ಲಿ 4/16 ಅಂದ್ರೆ 1/4 ಮೈನಸ್ 3/4 ವಿಚ್ ಇಸ್ ಈಕ್ವಲ್ ಟು ಕಾಲ್ ಭಾಗ ಮೈನಸ್ ಅರ್ಧ ಭಾಗ. ನಾನು ಡಿನಾಮಿನೇಟರ್ ಮಾಡಿಲ್ಲ, ಡಿನಾಮಿನೇಟರ್ ಮಾಡಿ. ಈಗ ಇದು ಸ್ಕ್ವೇರ್ ಮಾಡಿ ಏನಾಗುತ್ತೆ? ಸಪರೇಟ್ ಮಾಡ್ಕೊಳ್ಳಿ. ಇದು ಸ್ಕ್ವೇರ್ ಸೇಮ್ ಬರುತ್ತೆ ವ್ಯಾಲ್ಯೂ ಅಲ್ವಾ? ಇದು ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ? 3/16 ಪ್ಲಸ್ 1/16 ಪ್ಲಸ್ 3/4. ಸೊ 16 LCM ತಗೊಂಡ್ರೆ ಇದು ರೂಟ್. ಸೊ ನಿಮ್ಗೆ ಏನ್ ಬರುತ್ತೆ? 16 1 3 ಪ್ಲಸ್ 1 ಪ್ಲಸ್ 7 ಏನ್ ಬರುತ್ತೆ? 10 ರೂಟ್ 13 ಬರುತ್ತೆ. ಹೌದಾ? ಕರೆಕ್ಟಾ? 16 ಇದು ರೂಟ್ ಅಲ್ಲಿ ಇದೆ ಅಲ್ವೇನಾ? 16 ಯಾವ್ದಪ್ಪ? 4 4 12 ಅಲ್ವಾ? ಇದು 4 4s 4 3s 12 ಇದು. ಅಯ್ಯಪ್ಪ ನಮಸ್ಕಾರ. 12 13 ಪ್ಲಸ್ ಎಷ್ಟು? 16 ಬರುತ್ತಲ್ವಾ? ಇದು 16/16 ಏನಾಗುತ್ತೆ? 1 ಆಗುತ್ತೆ. ಅಂದ್ರೆ ಇದು ರೂಟ್ 1, ಇದು ರೂಟ್ 1 ಅಂದ್ರೆ ಟೋಟಲ್ 1. ಸೊ ದ ಆನ್ಸರ್ ಇಸ್ ವಾಟ್? -1/2. ಓಕೆ, ಮಾಡ್ಲಸ್ ಎತ್ಕೊಳ್ಳಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 1/2. ಸೊ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1/2. ಇಲ್ಲ ಡೈರೆಕ್ಟ್ ಆಗಿ ಹೇಳಿ, ಥೀಟಾ ಇಸ್ ಈಕ್ವಲ್ ಟು ವಾಟ್? 5/3. ಮತ್ತೆ ಆಂಗಲ್ಸ್ ಕೇಳಿದಾನೆ, ಮಾಡಿ. ನ್ಯೂಮರೇಟರ್ ಕರೆಕ್ಟ್ ಆಗಿದ್ಯಾ ಫಸ್ಟ್ ಆಫ್ ಆಲ್ ಅಬ್ಸರ್ವ್ ಮಾಡಿ. ಫಸ್ಟ್ ನೀವು ಲೈನ್ ಕೊಟ್ಟಾಗ ನ್ಯೂಮರೇಟರ್ ಕರೆಕ್ಟ್ ಆಗಿದ್ಯಾ ನೋಡ್ಬೇಕು. ಅಲ್ಲೇ 2 ನೋ 3 ನೋ ಮಲ್ಟಿಪ್ಲೈ ಮಾಡೋದು ಎಲ್ಲ ಕರೆಕ್ಟ್ ಆಗಿದೆ, ಸಮಸ್ಯೆ ಇಲ್ಲ. ಇವು ಮಾತ್ರ ನೋಡ್ಕೊಳ್ಳಿ. ಈಗ 3 1s ಕಾಸ್ ಥೀಟಾ ಇಸ್ ಈಕ್ವಲ್ ಟು 3 1s 3 5 4s 20 ಪ್ಲಸ್ 8 ಓಲ್ ಡಿವೈಡ್ ಬೈ ಅಂಡರ್ ದ ರೂಟ್ ಆಫ್ ಇದು ಮಾಡೋ 9 ಪ್ಲಸ್ 25 ಪ್ಲಸ್ 16 ಅಂಡರ್ ದ ರೂಟ್ ಹೇಳಿ 1 ಪ್ಲಸ್ 16 ಪ್ಲಸ್ 4 ಏನ್ ಬರುತ್ತೆ ನೋಡು? 28 31 ಬರುತ್ತೆ. ಏನ್ ತಪ್ಪಾಗಿದ್ಯಾನಪ್ಪ? ಏನಂತ ತಪ್ಪು ಮಾಡಿದ್ಯಾನ? ಕರೆಕ್ಟ್ ಆಗಿದ್ಯಾ? 28 31 ಬರುತ್ತೆ. 31 ಕಾಣ್ತಾನೆ ಇಲ್ವಲ್ಲ ಅಂತಮ್ಮ? ಇರ್ಲಿ ಬಿಡು, ವರಿ ಮಾಡೋದು ಬೇಡ, ಮುಂಚೆನೆ ಆನ್ಸರ್ ಹೇಳೋದು ಬೇಡ. ಇದು 36 ಬರುತ್ತೆ. ರೂಟ್ 50 ಬರುತ್ತೆ. ರೂಟ್ 50 ಇಂಟು ರೂಟ್ 21 ಬರುತ್ತೆ. ಎಲ್ಲಿದೆ ಮತ್ತೆ ಆಪ್ಷನ್? ಇದನ್ನ ಸಿಂಪಲ್ ಅಲ್ಲ, ಇದು ಆಕ್ಚುಲಿ ಪ್ರೈಮ್ ನಂಬರ್, ಇದು ಡಿವೈಡ್ ಆಗಲ್ಲ, ಯಾವುದಕ್ಕೂ ಡಿವೈಡ್ ಆಗಲ್ಲ. ಅದು ಹೆಂಗ್ ಡಿವೈಡ್ ಮಾಡ್ತಾನೆ ಮತ್ತೆ? by 21 19/21 ಆಗ್ತಾ ಇಲ್ಲ. ಓಕೆ, ನೋಡೋಣ ಬಿಡಿ. ಇದೇನೋ ಪ್ರಾಬ್ಲಮ್ ಇದೆ. ದೋಸಾ ಇದೆ ಇದರಲ್ಲಿ. ಏನಿದೆ? ದೋಸಾ ಇದೆ. ವಿಡಿಯೋ ಆನ್ ಆಗಿಲ್ವಾ? ಆನ್ ಆಗಿರ್ಲಿ ಬಿಡು, ಅದರಲ್ಲೇನಿದೆ. ನಮ್ದು ಯಾವತ್ತು ಓಪನ್ ಮೈಂಡೆಡ್. ಓಕೆ, ಏನೋ ದೋಸಾ ಇದೆ ಇಲ್ಲಿ. ಏನಿದೆ ಎಂದು?
ದೋ ಸೆ ಅಲ್ಲ ದೋಷ. ಓಕೆ, ಅಪಾರ್ಥ ಬೇಡ. ದ ಲೈನ್ ಮೇಕ್ಸ್ ಅನ್ ಆಂಗಲ್ ಪೈ ಬೈ 3 ವಿತ್ ದ ಎಕ್ಸ್ಟೆಂಡ್ ಬೈ ಆಕ್ಸಿಸ್. ರಾಜು ಹೇಳು. ಅಲ್ಫಾ ಬೀಟಾ ಎರಡೂ ಕೂಡ ಆನ್ಸರ್ ಏನಂತೆ? ಪೈ ಬೈ 3. ಗಾಮಾ ಕಂಡಿಡಿಬೇಕಂತ ಅಣ್ಣಯ್ಯ. ಹೇಳು. ಕಾಸ್ ಪೈ ಬೈ 3 ಎಷ್ಟು? ಕಾಸ್ 60 ಡಿಗ್ರಿ ಎಷ್ಟಪ್ಪ? 1/2 ಅಂದ್ರೆ ಸ್ಕ್ವೇರ್ ಮಾಡ್ಬೇಕಲ್ವಾ? ಅಂದ್ರೆ ಇದು ಫಾರ್ಮುಲಾ ಗೊತ್ತೇನ್ರೋ? ಕಾಸ್ ಸ್ಕ್ವೇರ್ ಅಲ್ಫಾ ಕಾಸ್ ಸ್ಕ್ವೇರ್ ಗಾಮಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ. ಇದು ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. ಇದು 1/2 ಬರುತ್ತಲ್ವಾ? ಅಂದ್ರೆ 1/4 ಪ್ಲಸ್ 1/4 ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. 1/4 ಕಾಲ್ ಭಾಗ ಪ್ಲಸ್ ಕಾಲ್ ಭಾಗ ಅರ್ಧ ಭಾಗ. ಅರ್ಧ ಭಾಗ ಆ ಕಡೆ 1 ಮೈನಸ್ ಅರ್ಧ ಎಷ್ಟು? ಅರ್ಧ. ಅಂದ್ರೆ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು ಅರ್ಧ. ಸೊ ಏನ್ ಬರ್ತದೆ ನೋಡು. ಅಂದ್ರೆ ಪಾಸಿಟಿವ್ ಮಾತ್ರ ತಗೋ, ಯಾಕಂದ್ರೆ ಅಲ್ಲೆಲ್ಲ ಕೊಟ್ಟಿರೋದು ಆಪ್ಷನ್ ಅಲ್ಲೆಲ್ಲ ಏನಿದೆ ಇಲ್ಲಿ ಅಕ್ಯೂಟೇ ಕೊಟ್ಟಿದ್ದಾನೆ. ಅಂದ್ರೆ ಪ್ಲಸ್ ಎ ತಗೊಂಡು ಆಟ ಆಡು. ಸೊ ಕಾಸ್ ಗಾಮಾ ಇಸ್ ಈಕ್ವಲ್ ಟು 1/2. ಗಾಮಾ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಅಗೈನ್ ಪೈ ಬೈ 3. 3ನೇನಾ? ಯಾಕಮ್ಮ 4? ಓಹೋ, ಇದು ರೂಟು, ಹಂಗಾರೆ ಇದು 4. ಕರೆಕ್ಟ್ ಕಣವ? ಏನಮ್ಮ ಇವತ್ತು ರೋಚಿಕೆದಿದ್ಯಾ? ಎಸ್. ಇದು 2024 ನಲ್ಲಿ ಲಾಸ್ಟ್ ಇಯರ್ ಕೇಳಿರೋ ಕ್ವಶನ್ ನೋಡ್ರ ಮಾಡಲ್ಲ. ಲಡ್ಡು ಬಂದು ಬಾಯಿಗೆ ಬಿತ್ತು. ಆಕ್ಚುಲಿ ಇದೇ ಕ್ವಶನ್ ಮಾಡಿಸಿದೀವಿ. ಇದೇ ಕ್ವಶನ್ ಮಾಡಿಸಿದೀವ ಇಲ್ಲ? ಸೇಮ್ ಕ್ವಶನ್. ಆಪ್ಷನ್ ಹೆಂಗ್ ಬರ್ತಪ್ಪ? -9k ಪ್ಲಸ್ 2k minus 10 is equal to 0. So 7k is equal to 10. K is equal to minus 10 upon 7. So option A ಆಗುತ್ತೆ. ನಮಸ್ಕಾರ. ಇಷ್ಟೇ ಕ್ವಶನ್ಸ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ.